ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರಪರಾಶರಂ ಚ ವ್ಯಾಸಂ ಶಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂ ಚ ಹಸ್ತಾಮಲಕಂ ಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೋನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಆಸ್ತಿಕ ಮಹನೀಯರೇ ಮತ್ತು ತಾಯಂದಿರೇ, ಆಚಾರ್ಯ ಶಂಕರರ ಸ್ತೋತ್ರ ಸಾಹಿತ್ಯವನ್ನು ಕುರಿತಾದಂತಹ ಈ ಉಪನ್ಯಾಸ ಮಾಲೆಯಲ್ಲಿ 3ನೇ ದಿನವಾಗಿರ್ತಕ್ಕಂಥ ಇಂದು ನಾನು ನಿನ್ನೆ ಕೊನೆಯಲ್ಲಿ ತಮ್ಮ ಹತ್ರ ಹಂಚಿಕೊಂಡಿರೋ ಹಾಗೆ ಷಟ್ಪದಿ ಸ್ತೋತ್ರವನ್ನು ಕುರಿತು ಯಥಾಮತಿ ಯಥಾ ಸಮಯ ಕೆಲವು ವಿಷಯಗಳನ್ನು ತಮ್ಮೊಡನೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಅವಿನಯಂ ಅಪನಯ ವಿಷ್ಣು ದಮಯ ಮನಃ ಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಒಂದು ಶ್ಲೋಕ ಸಾಕು. ಸಮಗ್ರವಾಗಿರ್ತಕ್ಕಂತಹ ಆಚಾರ್ಯ ಶಂಕರರ ಕೊಡುಗೆ ಏನು ಅಂತ ಹೇಳೋದಕ್ಕೆ, ಹೇ ವಿಷ್ಣು, ನೋಡಿ ವಿಷ್ಣು ಅಂದರೆ ಶಂಖಚಕ್ರ ಗದಾಧರಿಯಾಗಿರ್ತಕ್ಕಂಥ 4 ಕೈಗಳಿರ್ತಕ್ಕಂತಹ ವಿಷ್ಣು ಅಂತಲೇ ಇಟ್ಕೋಬೇಕಾಗಿಲ್ಲ. ವ್ಯಾಪಕತ್ವಾತ್ ವಿಷ್ಣು. ಯಾರು ವ್ಯಾಪಕವಾಗಿರ್ತಕ್ಕಂಥ ಚೈತನ್ಯವೋ ಅವನಿಗೆ ವಿಷ್ಣು ವಿಷ್ಣು ಎಂಬುದಾಗಿ ಕರೀತಕ್ಕಂತಹ ರೂಢಿ ಇದೆ. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ವಿಷಲ್ರು ವ್ಯಾಪ್ತೌ ಅನ್ನೋ ಧಾತುವಿನಿಂದ ವಿಶತಿ ಸರ್ವಭೂತಾನಿ ವಿಶಂತಿ ಸರ್ವಭೂತಾನಿ ಅಸ್ಮಿನ್ ಇತಿ ವಾ ಯಸ್ಮಾದ್ ವಿಶ್ವಮಿದಂ ಸರ್ವಂ ತಸ್ಯ ಶಕ್ತ್ಯಾ ಮಹಾತ್ಮನಃ ತಸ್ಮಾದೇವ ಉಚ್ಯತೆ ವಿಷ್ಣು ವಿಷಧಾತೋ ಪ್ರವೇಶನಾತ್. ವಿಷ್ಣು ಸಹಸ್ರನಾಮ ಭಾಷ್ಯವನ್ನೂ ಕೂಡ ಆಚಾರ್ಯ ಶಂಕರರು ಅನುಗ್ರಹಿಸಿರೋದರಿಂದ ವಿಷ್ಣು ಸಹಸ್ರನಾಮ ಅನ್ನೋದು ಮಹಾಭಾರತದಲ್ಲಿ ಇರತಕ್ಕಂಥ 5 ರತ್ನಗಳಲ್ಲಿ ಒಂದಾಗಿರೋದರಿಂದ ಗೀತಾ ಸಹಸ್ರನಾಮಶ್ಚ ಸ್ತವರಾಜೋ ಅನುಸ್ಮೃತಿ ಗಜೇಂದ್ರ ಮೋಕ್ಷಣಂಚೈವ ಪಂಚರತ್ನಾನಿ ಭಾರತೆ. ಈ 5 ಕೂಡ ಮಹಾಭಾರತದಲ್ಲಿರ್ತಕ್ಕಂಥ 5 ರತ್ನಗಳು. ಗೀತಾ ಮೊದಲನೇದು ಭಗವದ್ಗೀತೆ, ಸಹಸ್ರನಾಮ ಅಂದರೆ ವಿಷ್ಣು ಸಹಸ್ರನಾಮ, ಸ್ತವರಾಜ ಭೀಷ್ಮ ಸ್ತವರಾಜ, ಅನುಸ್ಮೃತಿ ಗಜೇಂದ್ರ ಮೋಕ್ಷ. ಈ 5 ಕೂಡ ಮಹಾಭಾರತದಲ್ಲಿರ್ತಕ್ಕಂತಹ 5 ರತ್ನಗಳು ಅಂತ. ರತ್ನಂ ಸಮಾಗಚ್ಚತು ಕಾಂಚನೇನ ನ ರತ್ನಮನ್ವಿಷ್ಯತಿ ಮೃಗ್ಯತೆ ಹಿ ತತ್. ಕಾಳಿದಾಸ ಹೇಳ್ತಾನೆ, ರತ್ನ ಯಾರನ್ನು ಹುಡ್ಕೊಂಡು ಬರಲ್ಲ, ಬೇರೆಯವರೇ ರತ್ನವನ್ನು ಹುಡ್ಕೊಂಡು ಹೋಗ್ತಾರೆ ಅಂತ. ಹಾಗೆ ಇದು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರ್ತಕ್ಕಂಥ ರತ್ನಗಳು. ಮಾಯೆಯನ್ನು ದೂರ ಮಾಡಿ ಭಕ್ತರನ್ನು ಸಂಸಾರದಿಂದ ಬಿಡಿಸುವುದರಿಂದ ಅವನಿಗೆ ವಿಷ್ಣು ಎಂಬುದಾಗಿ ಹೆಸರು. 12 ಆದಿತ್ಯರಲ್ಲಿ ವಿಷ್ಣು ಕೂಡ ಒಬ್ಬ ಆದಿತ್ಯ. ಏಕಾದಶಸ್ತಥಾ ತ್ವಷ್ಟ ದ್ವಾದಶೋ ವಿಷ್ಣುರುಚ್ಯತೆ. ವಿಷ್ಣುಕ್ರಾಂತ ಗಿಡ, ವಿಷ್ಣುಕ್ರಾಂತ ಅಪರಾಜಿತ. ಅಮರಕೋಶದಲ್ಲಿ ಅದಕ್ಕೆ ರೆಫರೆನ್ಸ್ ಸಿಗತ್ತೆ. ಮಹಾಭಾರತದಲ್ಲಿ ನಮಗೆ ಅನೇಕ ಕಡೆ ವಿಷ್ಣುವಿಗೆ ಉಲ್ಲೇಖಗಳು ದೊರೆಯುತ್ತೆ. ಅಮರಕೋಶದಲ್ಲಿ 45 ಪರ್ಯಾಯ ಪದಗಳನ್ನು ಹೇಳ್ತಾರೆ ವಿಷ್ಣು ಅನ್ನೋದಕ್ಕೆ. ನಾವು ಪ್ರಸ್ತುತ ವ್ಯಾಪಕವಾಗಿರ್ತಕ್ಕಂಥ ಚೈತನ್ಯ ಅಂತ ಅಷ್ಟಿಟ್ಕೊಂಡ್ರೆ ಸಾಕು. ಅವಿನಯಂ ಅಪನಯ ವಿಷ್ಣು. ಎಲೆ ವಿಷ್ಣು, ನನ್ನ ಅವಿನಯವನ್ನು ಹೋಗಲಾಡಿಸು. ಅಂದ್ರೇನು? ನನ್ನಲ್ಲಿರ್ತಕ್ಕಂಥ ಅಹಂಕಾರವನ್ನು ದಯವಿಟ್ಟು ದೂರ ಮಾಡು. ಸೈಕಾಲಜಿಸ್ಟ್ ಹೇಳೋ ಹಾಗೆ ಕೆಲವರಿಗೆ ಬರೀ ಈಗೋ ಅಲ್ಲ ಇರೋದು, ಸೂಪರ್ ಈಗೋ. ಬರೀ ಈಗೋ ಆದರೆ ಒಂಥರ, ಸೊ ದೇ ಹ್ಯಾವ್ ಸೂಪರ್ ಈಗೋ. ಏನು ಮಾಡೋದು? ವಾಟ್ ಈಸ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಇಡ್, ವಾಟ್ ಈಸ್ ಈಗೋ, ವಾಟ್ ಈಸ್ ಸೂಪರ್ ಈಗೋ ಅಂತಲೇ ಅಟ್ ಲೆಂತ್ ಡಿಸ್ಕಸ್ ಮಾಡ್ತಾರೆ ಸೈಕಾಲಜಿನಲ್ಲಿ. ಸೊ ಅದರಿಂದ ನಮ್ಮಲ್ಲಿರ್ತಕ್ಕಂತಹ ಈ ಅಹಂಕಾರ ಹೋಗಬೇಕು, ಅದು ಮುಖ್ಯವಾಗಿರ್ತಕ್ಕಂಥದ್ದು. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾ ಧನಮಾಪ್ನೋತಿ ಧನಾಧರ್ಮಂ ತತಃ ಸುಖಂ. ಓದ್ತಾ 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 ವಿನಯ ಬರಬೇಕೇ ಹೊರತು ಮನುಷ್ಯನಿಗೆ ಅಹಂಕಾರ ಬರಬಾರ್ದು.
ಪ್ರೈಡ್ ಕಮ್ಸ್ ಬಿಫೋರ್ ಫಾಲ್. ಅದಕ್ಕೆ ಮಾತಿರ್ತಕ್ಕಂಥದ್ದು. ಅವನು ಇನ್ನೇನು ಆಧ್ಯಾತ್ಮಿಕ ಪಥದಲ್ಲಿ ಮುಗೀತವನ ಕತೆ ಅಂದರೆ ಆವಾಗ ಅಹಂಕಾರ ಅನ್ನೋದು ಬಂದು ಹಿಡ್ಕೊಳ್ಳುತ್ತೆ. ನೋಡಿ, ಯಾರ್ಯಾರಿಗೆ ಹೆಂಗೆ ಹಿಡ್ಕೊಳ್ಳುತ್ತೆ ಅಹಂಕಾರ ಅಂತ ಹೇಳಕ್ಕೆ ಬರಲ್ಲ. ಕೆಲವರಿಗೆ ರೂಪದಿಂದ ಹಿಡ್ಕೊಳ್ಳುತ್ತೆ, ನನ್ನ ಸಮಾನ ರೂಪವಂತರ ಇಲ್ಲ ಅಂತ. ಕೆಲವರಿಗೆ ಹಣದಿಂದ ಹಿಡ್ಕೊಳ್ಳುತ್ತೆ, ಕೆಲವರಿಗೆ ಅಧಿಕಾರದಿಂದ ಹಿಡ್ಕೊಳ್ಳುತ್ತೆ, ಕೆಲವರಿಗೆ ವಿದ್ಯೆಯಿಂದ ಹಿಡ್ಕೊಳ್ಳುತ್ತೆ. ಸೊ ಅದರಿಂದ ಯಾವುದೋ ಒಂದಕ್ಕೆ ಬಲಿಯಾಗಿಬಿಡ್ತೀವಿ. ಇಟ್ಸ್ ಲೈಕ್ ಆಕ್ಟೋಪಸ್ ವಿತ್ 8 ಟೆಂಟಕಲ್ಸ್. ಒಂದು ತಪ್ಪಿಸ್ಕೊಂಡು ಅಂದರೆ ಇನ್ನೊಂದು ಹಿಡ್ಕೊಳ್ಳುತ್ತೆ, ಅದು ತಪ್ಪಿಸ್ಕೊಂಡ್ರೆ ಇನ್ನೊಂದು ಹಿಡ್ಕೊಳ್ಳುತ್ತೆ. ಅದರಿಂದ ಎಲ್ಲಕ್ಕೂ ಕೂಡ ನಾವು ತಪ್ಪಿಸ್ಕೊಂಡು ಸಾಗಬೇಕು ಅಂದರೆ ಎಷ್ಟು ಕಷ್ಟ ನೋಡಿ. ಸೊ ಅದಕ್ಕೇ ಮುಖ್ಯವಾಗಿ ಇಲ್ಲಿ ಎಲೆ ವಿಷ್ಣು, ನನ್ನ ಅವಿನಯವನ್ನು ಹೋಗಲಾಡಿಸು ಅಂದ್ರೇನೋ, ನನಗೆ ವಿನಯವನ್ನು ತಂದುಕೊಡು, ನನ್ನಲ್ಲಿರ್ತಕ್ಕಂಥ ಅಹಂಕಾರವನ್ನು ದೂರ ಮಾಡು. ಅಹಮಿತಿ ಮತಿಂ ಅತಿಹೇಯೇ ವಾರಯ ಕಾಯೇ ನಿರಂತರ ಅಪಾಯೇ. ಅದಕ್ಕೆ ಹೇಳೋದು ಅಷ್ಟಾವಕ್ರ ಮುನಿಗಳು, ಅಹಮಿತಿ ಮತಿಂ ಅತಿಹೇಯೇ. ದೇಹಕ್ಕೆ ಬರ್ತಕ್ಕಂಥ ಅತ್ಯಂತ ಹೇಯವಾಗಿರೋದು ಯಾವುದಪ್ಪ ಅಂದರೆ ಅಹಂ, ನಾನು ಅನ್ನೋದು. ಎಲ್ಲಿ ತನಕ ಅಹಂ ಹೋಗಲ್ವೋ ಅಲ್ಲಿ ತನಕ ಅಹಂ ಬರಲ್ಲ. ರಮಣರು ಅದಕ್ಕೆ ಹೇಳೋದು, ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಸೊ ಅಹಂ ಬೇಕು, ನಮಗೆ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಇಂಗ್ಲೀಷಲ್ಲಿ ಬರೆಯೋವಾಗ ಕ್ಯಾಪಿಟಲ್ ಐ ಏನು, ಸ್ಮಾಲ್ ಐ ಏನು, ಐ ಏನು, ಆ ಡಿಸ್ಟಿಂಕ್ಷನ್ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಐ ಈಸ್ ಸೆಲ್ಫ್ ರಿಯಲೈಸೇಷನ್. ಸೊ ಆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನದ ಕಡೆಗೆ ನಮ್ಮನ್ನು ಕೊಂಡೊಯ್ತಕ್ಕಂಥದ್ದು ಅಹಂ. ಸೊ ಅದರಿಂದ ಅಹಂ ಮುಖ್ಯವಾಗಿ ಹೋಗಬೇಕಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಯಾವಾಗಲೂ ಕೂಡ ನೇತಿ ದೃಷ್ಟಾಂತದಿಂದನೇ ಹೇಳ್ತಕ್ಕಂಥದ್ದು ವಾಡಿಕೆ. ಇದಲ್ಲ. ಹಾಗಾದರೆ ಯಾವುದದು? ಅದೆಲ್ಲವೂ ಅಲ್ಲದೆ ಏನು ಉಳ್ಕೊಂಡಿದೆಯೋ ಅದೇ ಅದು. ಹಾಗಿದ್ದರೆ ರಾಮೂರು ಯಾರು? ರಾಮೂರು ರಾಮಸ್ವಾಮಿಗಳಲ್ಲ, ರಾಮೂರು ಶಾಸ್ತ್ರಿಗಳಲ್ಲ, ರಾಮೂರು ಗುಂಡಪ್ಪನವರಲ್ಲ, ರಾಮೂರು XYZ ಅಲ್ಲ. ಹಾಗಿದ್ರೆ ಏನವರು? ಅದೆಲ್ಲವೂ ಅಲ್ಲದೆ ಏನು ಉಳ್ಕೊಂಡಿದ್ದಾರೋ ಅವರೇ ರಾಮೂರು. ನೇತಿ ದೃಷ್ಟಾಂತ. ಮನಸ್ಸಲ್ಲ, ಬುದ್ಧಿಯಲ್ಲ, ಚಿತ್ತವಲ್ಲ, ಅಹಂಕಾರವಲ್ಲ. ಹಾಗಿದ್ರೇನು? ಅದೆಲ್ಲ ಉಳ್ಕೊಂಡೇನಿದೆಯೋ ಅದೇ ಅದಪ್ಪ. ಅಪರೋಕ್ಷಾನುಭೂತಿ ಅಂತ ಹೇಳ್ತಕ್ಕಂಥವ್ರು ನಾವು ಹೊರತು ಪ್ರತ್ಯಕ್ಷಾನುಭೂತಿ ಅಂತ ಹೇಳಲ್ಲ. ಪ್ರತ್ಯಕ್ಷಕ್ಕೆ ಆಪೋಸಿಟ್ ಪರೋಕ್ಷ, ಪರೋಕ್ಷಕ್ಕೆ ಆಪೋಸಿಟ್ಟು ಅಪರೋಕ್ಷ. ಸೊ ಅದರಿಂದ 2 ನೆಗೆಟಿವ್ಸ್ ಮೇಕ್ ಎ ಪಾಸಿಟಿವ್ ತರಹ. ಪ್ರತ್ಯಕ್ಷ ಅಂದರೆ ಏನಾಗುತ್ತೆ? ಅಕ್ಷಂ ಪ್ರತಿ ಪ್ರತ್ಯಕ್ಷಂ, ಕಣ್ಣಿಗೆ ಕಾಣೋದು ಅಂತಾಗತ್ತೆ. ಕಣ್ಣು ಅನ್ನೋದು ಇಂದ್ರಿಯ. ಪ್ರತಿಯೊಂದು ಇಂದ್ರಿಯಕ್ಕೂ ಹುಟ್ಟಿದೆ. ಯಾವ ಹುಟ್ಟಿರೋದ್ರಿಂದನೂ ಹುಟ್ಟಿಲ್ಲದೆ ಇರೋದನ್ನು ಗ್ರಹಿಸೋದಕ್ಕಾಗೋದಿಲ್ಲ. ಅದಕ್ಕೇ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಸೊ ವಾಕಿಗೆ ಸಿಗ್ತಕ್ಕಂಥದ್ದಲ್ಲ, ಮನಸ್ಸಿಗೆ ಸಿಗ್ತಕ್ಕಂಥದ್ದಲ್ಲ ಅದು. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್, ವಾಚೋಹ ವಾಚಂ ಸವ ಪ್ರಾಣಸ್ಯ ಪ್ರಾಣಃ, ಚಕ್ಷುಷಶ್ಚಕ್ಷುಃ ಅತಿಮುಚ್ಚಧೀರಾ, ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ, ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ, ನ ವಿದ್ಮೋ ನ ವಿಜಾನೀಮೋ ಯಥೈತದನುಶಿಷ್ಯಾತ್, ಅನ್ಯದೇವ ತದ್ವಿದಿತಾದತೋ ಅವಿದಿತಾದದಿ ಇತಿ ಶುಶ್ರಮಧೀರಾಣಾಂ ಯೇನಸ್ತದ್ವ್ಯಾಚಕ್ಷಿರೆ, ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುದ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ, ಯನ್ಮನಸಾ ನ ಮನುತೆ ಯೇನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಎಷ್ಟು ಸುಂದರವಾಗಿ ಕೇನೋಪನಿಷತ್ತು ಡಿಸ್ಕ್ರೈಬ್ ಮಾಡುತ್ತೆ ನೋಡಿ. ಕೇನೋಪನಿಷತ್ ಒಂದಕ್ಕೇನೆ ಪದಭಾಷ್ಯ, ವಾಕ್ಯ ಭಾಷೆ, 2 ಭಾಷ್ಯಗಳನ್ನು ಆಚಾರ್ಯ ಶಂಕರ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಯಾವ ಉಪನಿಷತ್ತಿಗೂ 2 ಭಾಷ್ಯವನ್ನು ನೀಡಿಲ್ಲ ಅವರು. ಕೇನ ನೋಡಿ, ಶುರುವಾಗೋದೇ ಪ್ರಶ್ನೆಯಿಂದ. ಕೇನ ಅನ್ನೋದೇ ಪ್ರಶ್ನೆ. ಅಲ್ಲಿ ಪ್ರಶ್ನೋಪನಿಷತ್ ಪೂರ್ತಿ ಪ್ರಶ್ನೆಗಳೇ. ಆಫ್ಕೋರ್ಸ್ 6 ಪ್ರಶ್ನೆಗಳು 6 ಉತ್ತರಗಳು, 6 ಜನ ಶಿಷ್ಯರು ಕೇಳ್ತಕ್ಕಂಥದ್ದು. ಅಲ್ಲಿ ನಾವು ವಿನಯವನ್ನು ನೋಡಬೇಕಾಗಿರೋದು, ಗುರುಗಳು ಕೊಡ್ತಕ್ಕಂಥ ವಿನಯ. 6 ಜನ ಶಿಷ್ಯರು ಬಂದು 6 ಪ್ರಶ್ನೆಯನ್ನು ಮುಂದೆ ಇಟ್ಟಾಗ ಗುರುಗಳು ಎಷ್ಟು ನಮ್ರತೆಯಿಂದ ಹೇಳ್ತಾರೆ ಗೊತ್ತಾ? ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿಪ್ಪ, ನಾನು ಯೋಚನೆ ಮಾಡ್ತೀನಿ, ನನಗೆ ಗೊತ್ತಾದರೆ ನಿಮ್ಗೆ ಉತ್ತರ ಹೇಳ್ತೀನಿ, ಇಲ್ಲದೆ ಹೋದರೆ ನನ್ನ ಗುರುಗಳಿದ್ದಾರಲ್ಲ ಅವ್ರ ಹತ್ರ ಹೋಗೋಣ, ನಾನು ನಿಮ್ಮ ಜೊತೆ ಸೇರ್ಕೋತೀನಿ, 7 ಜನ ಅಲ್ಲಿ ಹೋಗೋಣ, ಅವರು ಕ್ಲಾರಿಫೈ ಮಾಡ್ತಾರೆ. ಅದು ನಮಗೆ ಬೇಕಾಗಿರೋದು. ಕೆಲವು ಹೇಳ್ತಾರೆ ತೊಗೊಂಬನ್ರಿ, ಏನು ತೊಗೊಂಬಂದ್ರೂ ಹೇಳ್ತೀನಿ. ಅವ್ರ ಹತ್ರ ಹೋಗಬಾರ್ದು, ಅವ್ರಿಗೆ ಗೊತ್ತಿರಲ್ಲ. ಏನಪ್ಪ ಪ್ರಯತ್ನ ಮಾಡ್ತೀನಿ, ಗೊತ್ತಿರೋ ಅಷ್ಟು ಹೇಳ್ತೀನಿ, ಇಲ್ದಾರೆ ನೋಡ್ಕೊಂಡು ಬಂದು ಹೇಳ್ತೀನಿ ಅಂತ ಅಂಥವ್ರನ್ನ ಬಿಡಬಾರ್ದು. ಯಾವಾಗಲೂ ಕೂಡ ನಾವು ಪ್ರಶ್ನೋಪನಿಷತ್ತಿನ ಗುರುವಾಗಬೇಕೇ ಹೊರತು ಛಾಂದೋಗ್ಯೋಪನಿಷತ್ತಿನ ಶ್ವೇತಕೇತು ಆಗಬಾರ್ದು. ಯಾವಾಗಲೂ ಕೂಡ ಶ್ವೇತಕೇತು ನೋಡಿ ಎಂಥ ಅಹಂಕಾರದಿಂದ ಮನೆಗೆ ಬಂದ. ಮಹಾಮನ ಅನೂಚಾನಮಾನಿ ಸ್ತಬ್ಧಯೇಯಾಯ, ತಲೆನೇ ನಿಲ್ತಾ ಇಲ್ಲ ಅವನಿಗೆ, ಎಲ್ಲ ನನಗೆ ಗೊತ್ತು ಅನ್ನೋ ಅಹಂಕಾರದಿಂದ ಬಂದ. ಅದಕ್ಕೆ ತಂದೆ ಒಂದೇ ಒಂದು ಪ್ರಶ್ನೆ ಕೇಳ್ದ, ಏನ ಅಮತಂ ಮತಂ ಭವತಿ, ಅಶ್ರುತಂ ಭವತಿ, ವಿಜ್ಞಾತಂ ಭವತಿ, ತತ್ಕಿಂ ತ್ವಂ ಜಾನೀಷಿ. ಯಾವ ಒಂದನ್ನು ತಿಳ್ಕೊಂಡ್ರೆ ಎಲ್ಲವೂ ತಿಳಿದಂತಾಗತ್ತೋ ಅದು ನನಗೆ ಗೊತ್ತಾ? ಅದಕ್ಕೆ ಅವ್ರು ಹೇಳಿ ಉತ್ತರ ಏನೋ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ.
ನನಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದರೆ ಯಾವ ಮಟ್ಟದಲ್ಲಿ ಇರ್ತಕ್ಕಂಥ ಅಹಂಕಾರ ನೋಡಿ. ಅದಕ್ಕೇ ಆ ಅಹಂ ಹೋಗಬೇಕು ಅಂತಲೇ ನಮ್ಮ ಪರಂಪರೆಯಲ್ಲಿ ಯಾವತ್ತೂ ಕೂಡ ಎಷ್ಟೇ ವಿದ್ಯಾವಂತರಾದರೂ ಕೂಡ ತಂದೆ ಮಗನಿಗೆ ಪಾಠ ಹೇಳ್ಕೊಡೋ ಸಂಪ್ರದಾಯ ಇಲ್ಲ. ತನ್ನ ಫ್ರೆಂಡ್ ಮನೆಗೆ ಕಳಿಸೋದು. ಯಾಕೆಂದರೆ ಅಯ್ಯೋ ನನ್ನ ಮಗ ಅನ್ನೋ ಒಂದು ಮಮಕಾರ ಬಂದ್ಬಿಡುತ್ತೆ, ಅವನಿಗೆ ಹೊಡಿಬಾರ್ದು, ಅವನಿಗೆ ಬೈಯಬಾರ್ದು, ಅಲ್ಲೇ ವಿದ್ಯಾಭ್ಯಾಸಕ್ಕೆ ಅಡಚಣೆ ಉಂಟಾಗೋದು. ಸೊ ಅದಕ್ಕೆ ಹಿಂದಿನ ಕಾಲದಲ್ಲಿ ಯಾರು ಚೆನ್ನಾಗಿ ಬೈದು ಹೊಡೆದು ಕಲಿಸ್ತಾ ಇದ್ರು ಅವರೇ ಆದರ್ಶ ಅಧ್ಯಾಪಕರು. ಈಗ ವಿದ್ಯಾರ್ಥಿಗಳು ಹೊಡೆದೇ ಹೋದರೆ ಸಾಕು, ಅಧ್ಯಾಪಕರ ಸ್ಥಿತಿ ಆ ರೀತಿ ಆಗಿಬಿಟ್ಟಿದೆ ಈಗ. ಸೊ ಅದರಿಂದ ಎಷ್ಟು ವ್ಯತ್ಯಾಸ ಆಗೋಯ್ತು ನೋಡಿ ಕಾಲ. ಅದಕ್ಕೆ ಕಲಿ ವಿಡಂಬನ ಅಂತ ಆ ಪುಣ್ಯಾತ್ಮ ಬರೆದ ಆಗಿನ ಕಾಲದಲ್ಲಿ. ಈಗ ವಿಡಂಬನೆ ಏನೂ ಇಲ್ಲ, ಕಲಿ ಹಾಗೇ ನಡೀತಾ ಇದೆ. ಪಿತ್ರೋರಧೀನೇ ನ ಭವಂತಿ ಪುತ್ರಾ, ಗುರೋರಧೀನೇ ನ ಭವಂತಿ ಶಿಷ್ಯಾ. ಅವನು ಹೇಳಿದ ಆಗಿನ ಕಾಲದಲ್ಲಿ ತಂದೆ ತಾಯಿಗಳ ಅಧೀನದಲ್ಲಿ ಮಕ್ಕಳಿರೋದಿಲ್ಲ, ಮಕ್ಕಳ ಅಧೀನದಲ್ಲಿ ತಂದೆ ತಾಯಿಗಳಿರ್ತಾರೆ, ಗುರುಗಳ ಅಧೀನದಲ್ಲಿ ಶಿಷ್ಯರಿರೋದಿಲ್ಲ, ಶಿಷ್ಯರ ಅಧೀನದಲ್ಲಿ ಗುರುಗಳಿರ್ತಾರೆ. ಎಷ್ಟು ಸತ್ಯ ನೋಡಿ ಈಗ ಅದು. ಆಗ ಪಾಪ ಅವ್ನು ವಿಡಂಬನೆ ಅಂತ ಬರ್ಕೊಂಡ. ಈಗ ಎಲ್ಲಿದೆ ವಿಡಂಬನೆ? ಅದೇ ಸ್ವಾಭಾವಿಕ ಈಗಿರ್ತಕ್ಕಂಥದ್ದು. ಎಷ್ಟು ಕಾಲ ವ್ಯತ್ಯಾಸ ಆಗೋಯ್ತು ಅನ್ನೋದಕ್ಕೆ ಮೊಟ್ಟ ಮೊದಲನೇದಾಗಿ ವಿನಯವನ್ನು ನನ್ನಲ್ಲಿ ಇಟ್ಕೊಳ್ಳಿಪ್ಪ. ವಿದ್ಯೆ ವಿನಯದಿಂದ ಶೋಭಿಸುತ್ತೆ ಯಾವಾಗಲೂ ಕೂಡ. ಅದಕ್ಕೆ ಹೇಳಿ ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಯಾವಾಗಲೂ ಕೂಡ. ಎಲ್ಲ ತುಂಬ್ಕೊಂಡಿರ್ತಕ್ಕಂಥವ್ರು ಮಗು ತರಹ ತಿಳಿಯಾಗಿರ್ತಾರೆ, ನೇರವಾಗಿ ಮಾತಾಡ್ತಾರೆ. ಹಿಂದೆ ಒಂದು ಮುಂದೆ ಒಂದು ಇಲ್ಲವೇ ಇಲ್ಲ. ಗೊತ್ತಿದ್ರೆ ಗೊತ್ತು ಅಂತಾರೆ, ಇಲ್ಲದವ್ರು ಇಲ್ಲ ಅಂತಾರೆ ಅಷ್ಟೇ. ಇಲ್ಲ ಅಂತ ಹೇಳೋದ್ರಲ್ಲಿ ಯಾವ ಅವಮಾನವೂ ಇಲ್ಲ. ನಹಿ ಸರ್ವಸರ್ವಂ ಜಾನಾತಿ, ಎಲ್ರಿಗೂ ಎಲ್ಲ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಏಕಸ್ಮಿನ್ ಜನ್ಮನಿ ಏಕಮೇವ ಶಾಸ್ತ್ರಂ, ಒಂದು ಶಾಸ್ತ್ರ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ಜನ್ಮದಲ್ಲಿ. ಅನಂತ ಶಾಸ್ತ್ರಂ ಬಹು ವೇದಿತವ್ಯಂ ಅಲ್ಪಶ್ಚ ಕಾಲಃ ಬಹವಶ್ಚ ವಿಘ್ನಾಃ ಯತ್ಸಾರಭೂತಂ ತದ್ಗ್ರಹೀತವ್ಯಂ ಹಂಸೋ ಯಥಾ ಕ್ಷೀರಮಿವ ಅಂಬಃ. ಅದಕ್ಕೆ ಹೇಳ್ತಕ್ಕಂಥದ್ದು ಶಾಸ್ತ್ರಗಳು ಅನಂತವಾಗಿದೆ. ಶಾಸ್ತಿ ಶಾಸನಾತ್ ಶಂಸನಾತ್ ಶಾಸ್ತ್ರ ಇತ್ಯಭಿಧೀಯತೆ. ಹೀಗೇ ಮಾಡಬೇಕು, ರಾಜಾಜ್ಞೆ ತರಹ ಕಟ್ಟುನಿಟ್ಟಾಗಿ ಹೇಳ್ತಕ್ಕಂಥದ್ದೇ ಶಾಸ್ತ್ರವಾಗಿರೋದ್ರಿಂದನೇ ಪ್ರಭು ಸಂಹಿತೆ ತರಹ ಅದು. ರಾಜ ಒಂದು ಆಜ್ಞೆ ಹೊರಡಿಸಿದ್ರೆ ನಾನು ಯಾಕೆ ಮಾಡಬೇಕು ರಾಜ, ಹಾಗೆ ಯಾಕೆ ಮಾಡೋಕ್ಕಾಗಲ್ಲ ರಾಜ ಅಂತ ನೀನು ಮರುಪ್ರಶ್ನೆ ಮಾಡೋ ಹಾಗಿಲ್ಲ. ಇಟ್ಸ್ ಎ ರೂಲ್, ಯು ಹ್ಯಾವ್ ಟು ಒಬೇ ಇಟ್ ಅಷ್ಟೇ. ಅದಕ್ಕೆ ಪ್ರಭು ಸಂಹಿತೆ ಅಂತ ಕರೀತಕ್ಕಂಥದ್ದು. ಅದಕ್ಕೆ ಶಾಸನ ಅಂತ ಕರೆಯೋದು. ಶಾಸ್ತಿ ಶಾಸನಾತ್ ಶಾಸ್ತ್ರಂ, ಹೀಗೆ ಮಾಡಬೇಕು ಅಂತ ಅಚ್ಚುಕಟ್ಟಾಗಿ ಆ ಚೌಕಟ್ಟಿನಲ್ಲಿ ಅದು ಹೇಳುತ್ತೆ ನೋಡಿ. ಅದರಿಂದ ಶಾಸ್ತ್ರ ಮರ್ಯಾದೆ ಅಂತ. ಬಹು ವೇದಿತವ್ಯಂ, ತಿಳ್ಕೋಬೇಕಾಗಿರೋದು ಅಗಾಧವಾಗಿದೆ. ಅಲ್ಪಶ್ಚ ಕಾಲಃ, ನಮ್ಮ ಹತ್ರ ಇರೋ ಕಾಲ ಬಹಳ ಕಡಿಮೆ. ಬಹವಶ್ಚ ವಿಘ್ನಾಃ, ಮಧ್ಯೆ ಬರ್ತಕ್ಕಂಥ ತೊಂದರೆಗಳು ಅಡಚಣೆಗಳು ಸಿಕ್ಕಾಪಟ್ಟೆ. ಅದರಿಂದ ಏನು ಮಾಡಬೇಕು? ಯತ್ ಸಾರಭೂತಂ ತದ್ಗ್ರಹೀತವ್ಯಂ, ಏನು ಸಾರವೋ ಅಷ್ಟು ಮಾತ್ರ ಗ್ರಹಿಸ್ಕೋಬೇಕು. ಹಂಸೋ ಯತ ಕ್ಷೀರಮಿವ ಅಂಬಃ, ಹಂಸ ಹೇಗೆ ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಬಿಡುತ್ತೋ ಹಾಗೆ. ಈಗಿನ ಕಾಲದಲ್ಲಿ ಅದು ಕಷ್ಟನೇ, ನೀರಿನ ಅಂಶನೇ ಜಾಸ್ತಿ ಇರುತ್ತೆ ಹಾಲಲ್ಲಿ. ಸೊ ಅದರಿಂದ ಹಂಸಗಳಿಗೆಲ್ಲ ಭಾಳ ಕಷ್ಟ. ಅದಕ್ಕೆ ಮೊದಲನೇದು ನೋಡಿ, ದೇಹದಿಂದ ಅಹಂಕಾರ ಪಡಬೇಡಿ. ನಿಮ್ಮ ರೂಪ ಶಾಶ್ವತವಲ್ಲ. ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮಚೇತ್ಯಂ ಶಪಂಚಕಂ ಆದ್ಯಂತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ. ಅಸ್ತಿ ಭಾತಿ ಪ್ರಿಯಂ, ಇದು ಮೂರು ಕೂಡ ಆತ್ಮನಿಗೆ ಸೇರಿದ್ದು ಅಥವಾ ಬ್ರಹ್ಮನಿಗೆ ಸೇರಿದ್ದು, ಅದರಿಂದನೇ ಅದು ಶಾಶ್ವತ. ಅಸ್ತಿ ಅಂದ್ರೇನು? ಸರ್ವಾತ್ಮನ ಅಸ್ತಿ. ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ವ್ಯತ್ಯಾಸವಾಗದೆ ಏಕರೂಪವಾಗಿ ಯಾವುದಿರತ್ತೋ ಅದು ಮಾತ್ರ ಅಸ್ತಿ ಅನ್ನೋ ಶಬ್ದಕ್ಕೆ ವಾಚ್ಯವಾಗಿರೋದು. ಸ್ಥಾ ಗತಿ ನಿವೃತ್ಯೋ ಅನ್ನೋ ಧಾತುವಿನಿಂದ. ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪಂ ನ ವ್ಯಭಿಚರತಿ ಇತಿ ಸತ್ಯಂ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಕಾಲತ್ರಯೇಪಿ ಅಬಾಧ್ಯಮಾನತ್ವಾತ್ ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪಂ ವ್ಯಭಿಚರತಿ ಇತಿ ಅನೃತಂ ಅಂತ ಶಂಕರ ಭಾಷ್ಯ. ಸತ್ಯಂ ಅನ್ನೋ ಪದದ ಮೇಲೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ತೈತರೀಯ ಉಪನಿಷತ್ತಿನ ವಾಕ್ಯದ ಮೇಲೆ. ಸೊ ಅದರಿಂದ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ವ್ಯತ್ಯಾಸವಾಗದೆ, ಒಂದು ಚಾಚು ವ್ಯತ್ಯಾಸವಾಗದೆ ಒಂದೇ ತರಹ ಯಾವುದಿರುತ್ತೋ ಅದು ಮಾತ್ರ ಸತ್ಯ. ದೇಹ ಹಾಗಿರೋಕ್ಕೆ ಸಾಧ್ಯನಾ? ಕ್ಷಣಕ್ಕೆ ವ್ಯತ್ಯಾಸ ಆಗುತ್ತೆ ನೋಡಿ. ಈಗ ಉಪನ್ಯಾಸ ಶುರು ಮಾಡಿರ್ತಕ್ಕಂಥ ನಾನಲ್ಲ, ನನ್ನ ದೇಹಕ್ಕೆ 15 ನಿಮಿಷ ವಯಸ್ಸಾಗೋಯ್ತು. ನಾನು ಒಪ್ಪಲಿ ಬಿಡಲಿ, ದಟ್ಸ್ ಅ ಫ್ಯಾಕ್ಟ್. ಸೊ ಅದರಿಂದ ದೇಹ ಎಂಬತಕ್ಕಂಥದ್ದೇನು ದಹ್ಯತೆ ಐತಿ ದೇಹ, ತೊಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರ್ತಕ್ಕಂಥದ್ದು ದೇಹ. ಅಂಥದ್ದಕ್ಕೆ ನಾವು ಮಮಕಾರ ಇಟ್ಕೋತೀವಿ ನೋಡಿ. ಶರೀರ ಅಂತ ಹೇಳ್ತೀರಪ್ಪ, ಶೀರ್ಯತೆ ಐತಿ ಶರೀರಂ, ಯಾವುದು ಕುಗ್ಗತ್ತೋ ಅದು ಶರೀರ. ಕುಗ್ಗದೆ ಹೋದರೆ ಶರೀರವೇ ಅಲ್ಲ. ಅದಕ್ಕೇ ಅಸ್ತಿ ಭಾತಿ. ಭಾತಿ ಅಂದ್ರೇನು? ಭಾ ದೀಪ್ತೌ ಧಾತು. ಭಾರತ ಅಂದರೆ ಏನು ಅರ್ಥ? ಭಾ ಅಂದರೆ ಭಾವ, ರಾ ಅಂದರೆ ರಾಗ, ತಾ ಅಂದರೆ ತಾಳ. ಭಾವ ರಾಗ ತಾಳಗಳ ಸಮನ್ವಯವಾಗಿರ್ತಕ್ಕಂಥದ್ದು ಭಾರತ. ಭಾವ ರಾಗ ತಾಳ ಇಲ್ಲದೆ ಯಾವ ಸಂಗೀತ ಇದೆ? ಪ್ರತಿಯೊಬ್ಬ ಭಾರತೀಯರಲ್ಲೂ ಸಂಗೀತ ಅನ್ನೋದು ನರನಾಡಿಗಳಲ್ಲಿ ಹರಿತಾ ಇರುತ್ತೆ ಅಂತಃಸುಪ್ತವಾಗಿ.
ಅದನ್ನು ನಾವು ಜಾಗೃತಗೊಳಿಸ್ಕೋಬೇಕಷ್ಟೇ. ಮುಖ್ಯವಾಗಿ ನಾವು ನೋಡ್ತಾ ಹೋದರೆ ಸಂಗೀತದಲ್ಲಿರ್ತಕ್ಕಂಥ 72 ಮೇಳಕರ್ತ ರಾಗಗಳಿಗೆ ಮೂಲ ಆಧಾರ ಯಾವುದು ಅಂದರೆ ಶ್ರೀ ಸೂಕ್ತದಲ್ಲಿ ಬರ್ತಕ್ಕಂಥ 24 ಸಲ ಬರ್ತಕ್ಕಂಥ ಈಂಕಾರ. 3 ಸಲ ಶ್ರೀ ಸೂಕ್ತ ಹೇಳಿದ್ರೆ 24 × 3 72 ರಾಗಗಳಿಗೆ ಅದು ಸಮನ್ವಯ ಆಗುತ್ತೆ. ಮಂತ್ರಶಾಸ್ತ್ರದ ಡೈಮೆನ್ಷನ್ ಅದು. ಎಷ್ಟೋ ಡೈಮೆನ್ಷನ್ಸ್ ಇರುತ್ತೆ ಒಂದೊಂದಕ್ಕೂ ಕೂಡ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀಂ ಅನಪಗಾಮಿನೀಂ. ಈ ರೀತಿ ನೀವು ಹೇಳ್ತಾ ಹೋದರೆ 24 ಕಡೆ ಈಂಕಾರ ಬರುತ್ತೆ ಪೂರ್ತಿ ಶ್ರೀ ಸೂಕ್ತದಲ್ಲಿ. 24 × 3 72. ಸೊ ಅದರಿಂದ ಸಂಗೀತಕ್ಕೆ ಇರ್ತಕ್ಕಂಥ ಮೂಲ ಆಧಾರ ಯಾವುದು ಅಂದರೆ ಶ್ರೀ ಸೂಕ್ತ ಅಂತ. ಅದಕ್ಕೆ ಶ್ರೀ ಸೂಕ್ತಕ್ಕೆ ನಾವು ಅಷ್ಟು ಪ್ರಾಮಾಣಿಕತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಿಯಂ, ಎಲ್ಲರಿಗೂ ಪ್ರಿಯವಾಗಿರೋದು ಯಾವುದು? ಅದೇ ಆತ್ಮವಸ್ತು. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಯಾಜ್ಞವಲ್ಕ್ಯ ಬೃಹದಾರಣ್ಯಕೋಪನಿಷತ್ತಲ್ಲಿ ಹೇಳ್ತಕ್ಕಂಥದ್ದು. ನವಾ ಅರೆ ಜಾಯಾಯೈ ಕಾಮಾಯ ಜಾಯಾ ಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಅದರಿಂದನೇ ಆತ್ಮಕಾಮ, ಆತ್ಮತೃಪ್ತ, ಆತ್ಮರತಿ, ಆತ್ಮಕ್ರೀಡ ಆ ಶಬ್ದಗಳೆಲ್ಲ ಯಾಕೆ ಬಂದಿರೋದು? ತನ್ನ ಆತ್ಮನಲ್ಲಿ ತಾನು ಕ್ರೀಡಿಸ್ತಾ ಇರೋನು, ತನ್ನ ಆತ್ಮನಲ್ಲಿ ತಾನು ಸಂತೃಪ್ತಗೊಳಿಸ್ಕೊಂಡಿರೋನು, ತನ್ನ ಆತ್ಮನಲ್ಲಿ ತಾನು ಲೀನನಾಗಿರ್ತಕ್ಕಂಥವನು, ತನ್ನ ಆತ್ಮನಲ್ಲಿ ತಾನು ತೊಡಗಿಸ್ಕೊಂಡಿರ್ತಕ್ಕಂಥವನು, ಆತ್ಮನ ಹೊರತಾಗಿ ಏನೂ ಇಲ್ಲ ಅಂತ ಅನುಭವದಿಂದ ಅರಿತುಕೊಂಡಿರ್ತಕ್ಕಂಥವನು ಅವನು ಆತ್ಮಕ್ರೀಡ. ಅದರ ಜೊತೆ ಅವನು ಯಾವಾಗಲೂ ಕೂಡ ಇರತಕ್ಕಂಥವನು. ಅದಕ್ಕೇನೆ ಸ್ವಸ್ಥ ಅಂದರೆ ಸ್ವ ಅಂದರೆ ಆತ್ಮ, ಸ್ಥ ಅಂದರೆ ನೆಲೆ ನಿಂತಿರುವನು, ತನ್ನ ಆತ್ಮನಲ್ಲಿ ತಾನು ಆಂತರಿಕವಾಗಿ ನೆಲೆ ನಿಂತಿರುವನು ಅಂತ ಅರ್ಥ. ನಾಮ ಮತ್ತು ರೂಪ ಇದೆರಡೂ ಕೂಡ ದೇಹಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೇನೆ ಅದು ಅಶಾಶ್ವತ. ನಾಮವನ್ನು ಇಟ್ಕೊಂಡು ಯಾರೂ ಹುಟ್ಟಲಿಲ್ಲ, ನಾಮವನ್ನು ಇಟ್ಕೊಂಡು ಯಾರೂ ಹೋಗಲ್ಲ. ನಾಮಕರಣ ಅನ್ನೋ ಒಂದು ಸಂಸ್ಕಾರದಲ್ಲಿ ನಮಗೆ ನಾಮಕರಣವನ್ನು ನಾವು ಹೇಳ್ತಕ್ಕಂಥದ್ದು. ಅಂಗಾದಂಗ ಸಂಭವಸಿ ಅಂಗದದಿಜಾಯಸೆ ಆತ್ಮ ವೈ ಪುತ್ರನಾಮಾಸಿ. ಇದು ನಾಮಕರಣದಲ್ಲಿ ಹೇಳ್ತಕ್ಕಂಥ ಮಂತ್ರ. ನನ್ನ ದೇಹದಿಂದ ನೀನು ಬೇರೆ ದೇಹವನ್ನು ಇಟ್ಕೊಂಡು ಬಂದಿದ್ದರೂ ಕೂಡ ನಮ್ಮಿಬ್ಬರಲ್ಲಿರ್ತಕ್ಕಂಥ ಚೈತನ್ಯವು ಒಂದೇ ಆಗಿದೆ ಅಂತ ಅರ್ಥ. ಅದಕ್ಕೆ ದೇಹ ಬೇರೆಯೇ, ಆದರೆ ಇಬ್ಬರೊಳಗಡೆ ಇರ್ತಕ್ಕಂಥ ಚೈತನ್ಯವು ಒಂದೇ ತಾನೇ. ಈ ರೀತಿ ಅರ್ಥ ಹೇಳಿ ಆ ಮಂತ್ರ ಹೇಳಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾರಿಗಾದರೂ ನಂಬಿಕೆ ಬರುತ್ತೆ. ನಮ್ಮಲ್ಲಿ ಏನು ತೊಂದರೆ ಆಗಿದೆ ಅಂದರೆ ಮಂತ್ರ ಗೊತ್ತಿರೋರಿಗೆ ಅರ್ಥ ಗೊತ್ತಿಲ್ಲ, ಅರ್ಥ ಗೊತ್ತಿರೋರಿಗೆ ಮಂತ್ರ ಗೊತ್ತಿಲ್ಲ, ಕೆಲವು ಎರಡೂ ಗೊತ್ತಿಲ್ಲ. ಆ ಥರವರೇ ಹೇಳೋರು. ಅದು ಬಂದಿರತಕ್ಕಂತಹ ಒಂದು ದೊಡ್ಡ ಹಾನಿ ನಿಜಕ್ಕೂ ಕೂಡ. ನಾಮ ಸತ್ಯವಲ್ಲ. ಯಾವಾಗಲೂ ಕೂಡ ಒಳ್ಳೆ ನಾಮವನ್ನು ನಾವು ಕೇಳ್ತಾ ಇರಬೇಕು, ಸತ್ಶ್ರವಣ ಆಗಬೇಕು, ಯಾವಾಗಲೂ ಕೂಡ ಸತ್ಕಾಲಕ್ಷೇಪ ಆಗಬೇಕು. ಅದಕ್ಕೆ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಜೀವನ್ಮುಕ್ತಿ. ಜೀವನ್ಮುಕ್ತಿ ತನಕ ಕರ್ಕೊಂಡು ಹೋಗುತ್ತೆ ಇಂಥ ಸತ್ಸಂಗ ಅನ್ನೋದು. ಅದಕ್ಕೆ ಇಂಥ ಸತ್ಸಂಗಗಳು ಆಗ್ತಾ ಇರಬೇಕು. ಪ್ರತಿ ದಿನವೂ ಕೂಡ ಕೇಳ್ತಾ ಇರಬೇಕು ನಾವು. ಭಗವನ್ನಾಮ ಶ್ರವಣ ಆಗ್ತಾ ಇರಬೇಕು. ಶ್ರವಣ ಭಕ್ತಿಯೂ ಒಂದು ಭಕ್ತಿ. 9 ವಿಧವಾಗಿರ್ತಕ್ಕಂಥ ಭಕ್ತಿಯಲ್ಲಿ ಶ್ರೀಮದ್ ಭಾಗವತದಲ್ಲಿ ಹೇಳಿರೋದು. ವಿದ್ಯಾವತಾಂ ಭಾಗವತೇ ಪರೀಕ್ಷಾ. ಒಬ್ಬ ವಿದ್ವಾಂಸನಿಗೆ ಎಲ್ಲಿ ಪರೀಕ್ಷೆ ಅಂದರೆ ರಾಮಾಯಣ ಮಹಾಭಾರತದಲ್ಲ, ಭಾಗವತದಲ್ಲಿ. ಕೂಟ ಶ್ಲೋಕಗಳಿದೆ. ಕೆಲವು ಶ್ಲೋಕಗಳಿಗೆ 2-3 ಅರ್ಥಗಳಿದೆ. ಮಕ್ಕಳಿಗೆ ಹೊರಗಡೆ ಕತೆ ಇದೆ, ಇಲ್ಲ ಅಂತಲ್ಲ, ಆದರೆ ಒಳಗಡೆ ತತ್ವ ಇದೆ. ನಾವೇನು ಮಾಡ್ತೀವಿ ಅಂದರೆ ಕತೆ ಕಡೆ ಗಮನ ಕೊಟ್ಬಿಟ್ಟು ತತ್ವ ಮರೆತು ಬಿಡ್ತೀವಿ. ಕಥೆ ಅನ್ನೋದು ತತ್ವಕ್ಕೆ ಪೂರಕ ಅಷ್ಟೇ ಹೊರತು ಕಥೆಯೇ ಮುಖ್ಯವಲ್ಲ. ಪಂಚತಂತ್ರ ಹಿತೋಪದೇಶ ಯಾತಕ್ಕೋಸ್ಕರ ಅಷ್ಟು ಪ್ರಸಿದ್ಧಿ ಆಗಿದ್ದು ಅಂದರೆ ಕಥೆ ಮುಖಾಂತರ ಕೊನೆಯಲ್ಲಿ ಒಂದು ತತ್ವವನ್ನು ಲೋಕಕ್ಕೆ ಕೊಡ್ತಕ್ಕಂತಹ ಒಂದು ಮಾದರಿ ಪರಿಪಾಟಿ ಇದೆ ಅದರಲ್ಲಿ. ಈ ದೃಷ್ಟಿಯಿಂದ ನಾಮಕ್ಕೆ ಎಷ್ಟು ಬೆಲೆ ಇದೆ ನೋಡಿ. ಕಲವು ನಾಮಶ್ರವಣಂ. ಕಲಿಯುಗದಲ್ಲಿ ಇನ್ನೇನು ಬೇಕಾಗಿಲ್ಲ. ನಿಮ್ಗೆ ಯಾವ ಇಷ್ಟ ದೇವತೆಯೋ ಆ ನಾಮವನ್ನು ಸುಮ್ಮನೆ ಜಪ ಮಾಡ್ತಾಯಿರಿ, ನಿಮ್ಗೆ ಅಲ್ಲೇ ಮನಃಶಾಂತಿ ಅನ್ನೋ ಸಿಗುತ್ತೆ. ಕೆಲವರಿಗೆ ಕೃಷ್ಣನ ಬಗ್ಗೆ ಪ್ರೀತಿ, ಕೆಲವರಿಗೆ ಶಿವನ ಬಗ್ಗೆ ಪ್ರೀತಿ, ಕೆಲವರಿಗೆ ವಿಷ್ಣು ಬಗ್ಗೆ ಪ್ರೀತಿ, ಸಂತೋಷ, ನಮಗೇನು ಅಭ್ಯಂತರ ಇಲ್ಲ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನೀವು ಏನು ಬೇಕೋ ಅದು ಹೆಸರಿಡ್ಕೊಳ್ಳಿ, ಕೊನೆಗೆ ಸೇರ್ತಕ್ಕಂಥದ್ದು ಯಾವುದು ಆ ವ್ಯಾಪಕವಾಗಿರ್ತಕ್ಕಂಥ ಚೈತನ್ಯದಲ್ಲೇ ಪರಿವಸನ ಆಗೋದು. ನಾವು ಈ ಶಿವ ವಿಷ್ಣು ಮೋಹವನ್ನು ಬಿಡಬೇಕು. ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಅದು ತುಂಬ ಇತ್ತು. ಶೈವರು ಶಿವನೇ ದೊಡ್ಡವನು ಅಂತ ಹೇಳೋದು, ವೈಷ್ಣವರು ವಿಷ್ಣುವೇ ದೊಡ್ಡವನು ಅಂತ ಹೇಳೋದು. ಅದಕ್ಕೆ ಅಪ್ಪೈ ದೀಕ್ಷಿತರ ಜೀವನದಲ್ಲಿ ಒಂದು ಘಟನೆ ನಡೀತು. ಅಪ್ಪೈ ದೀಕ್ಷಿತರು ಮಹಾಶೈವ ಭಕ್ತರು, ಶಿವನೇ ದೊಡ್ಡವನು ಅಂತ ಹೇಳ್ತಾ ಇದ್ದವರು 24 ಗಂಟೆನೋ ಶಿಷ್ಯರಿಗೆ. ಒಂದು ಸಲ ವೈಷ್ಣವ ಭಕ್ತರು ಚಾಲೆಂಜ್ ಮಾಡ್ಕೊಂಡು ಬಂದ್ರಂತೆ, ಇವತ್ತು ಅಪ್ಪೈ ದೀಕ್ಷಿತರ ಬಾಯಲ್ಲಿ ವಿಷ್ಣು ದೊಡ್ಡವನು ಅಂತ ಹೇಳಿಸ್ಬಿಡ್ತೀವಿ ಅಂತ. ಆಯ್ತಪ್ಪ, ಹೇಳ್ತೀನಿ, ನನಗೇನು ಅಭ್ಯಂತರ ಇಲ್ಲ. ಶಿವಾದಪ್ಯಧಿಕೋ ವಿಷ್ಣು, ಶಿವನಿಗಿಂತ ವಿಷ್ಣು ದೊಡ್ಡವನು. ತಕ್ಷಣ ವೈಷ್ಣವ ಭಕ್ತರೆಲ್ಲ ಸಂತೋಷವಾಗಿ ಹೊಟ್ಟೋದ್ರಂತೆ.
ಆಮೇಲೆ ಇವರು ಅನುಯಾಯಿಗಳು ಬಂದು, ಅಲ್ಲ ಸ್ವಾಮಿ ಪ್ರತಿನಿತ್ಯ ಶಿವ ದೊಡ್ಡವನು ಅಂತ ಹೇಳಿಬಿಟ್ಟು ಇವತ್ತು ನೀವೇ ಅವ್ರ ಮುಂದೆ ಒಪ್ಕೊಂಡ್ಬಿಟ್ರಲ್ಲ ವಿಷ್ಣು ದೊಡ್ಡವನು ಅಂತ, ನಮ್ಮ ಗತಿ ಏನು ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದಂತೆ, ನೋಡಪ್ಪ ಶ್ಲೋಕದ ಮೊದಲನೇ ಸಾಲು ನಾನು ಹೇಳಿದ್ದು, ಇನ್ನು 3 ಸಾಲು ಹೇಳೋದಿತ್ತು, ಅಷ್ಟರಲ್ಲಿ ಅವ್ರು ಹೊಟ್ಟೋಗ್ಬಿಟ್ರೆ ನಂದ ತಪ್ಪು. 2ನೇ ಸಾಲು ಹೇಳ್ತೀನಿ ನೋಡಿ, ವಿಷ್ಣೋರಪ್ಯಧಿಕೋಸ್ಮ್ಯಹಂ, ನಾನು ವಿಷ್ಣುಗಿಂತ ದೊಡ್ಡವನು, ಅಹಂಕಾರದಿಂದ ಅಲ್ಲ. 3ನೇ ಸಾಲು ನೋಡಿ, ಶಿವಸ್ಯೇಕಂ ವಿಷ್ಣೋರ್ದಶ ಮಮ ಜನ್ಮಾನಿ ಅಸಂಖ್ಯಾನಿ. ಶಿವ ಒಂದೇ ಸಲ ಹುಟ್ಟು ಬಂದಿದ್ದು, ವಿಷ್ಣು ದಶಾವತಾರಗಳನ್ನು ಎತ್ತು ಬಂದನೋ ಇಲ್ವೋ, 9 ಸಲ ಜಾಸ್ತಿ ಹುಟ್ಟಿದ್ನೋ ಇಲ್ವೋ, ಆದ್ದರಿಂದ ವಿಷ್ಣು ಶಿವನಿಗಿಂತ ದೊಡ್ಡವನಾದ. ನಾನು ಶಿವ ವಿಷ್ಣು ಇಬ್ಬರಿಗಿಂತ ದೊಡ್ಡವನು. ಯಾಕೆ ಗೊತ್ತಾ? ಎಷ್ಟು ಜನ್ಮ ಆಯಿತೋ, ಮುಂದೆ ಎಷ್ಟು ಜನ್ಮ ಆಗೋದಿದೆಯೋ ನನಗೆ ಯಾರಿಗೆ ಗೊತ್ತು. ಭಗವದ್ಗೀತೆಯಲ್ಲೇ ಪ್ರಮಾಣ ಇಲ್ವಾ? ಬಹು ನಿಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನನ್ನ ಮಾತಲ್ಲ, ಕೃಷ್ಣ ಪರಮಾತ್ಮನ ಮಾತು. ಬುದ್ಧನೂ ಹೇಳ್ಕೋತಾನೆ, ಇದು ನನ್ನ ಕೊನೆಯ ಜನ್ಮ, ಇನ್ನು ನನಗೆ ಜನ್ಮ ಇಲ್ಲ ಅಂತ. ಕೃಷ್ಣನಿಗೂ ಅರ್ಜುನನಿಗೂ ಏನು ವ್ಯತ್ಯಾಸ? ಕೃಷ್ಣ ಹೇಳ್ತಾನೆ, ನೋಡಪ್ಪ ಯಾವ್ಯಾವ ಜನ್ಮದಲ್ಲಿ ಏನೇನಾಗಿ ಹುಟ್ಟಿದ್ದೆ ನನಗೆ ನೆನಪಿದೆ, ನಿನಗೆ ನೆನಪಿಲ್ಲಪ್ಪ, ಅಷ್ಟೇ ವ್ಯತ್ಯಾಸ ನಮ್ಮಿಬ್ಬರಲ್ಲಿ. ಸೊ ಅದರಿಂದ ಮುಖ್ಯವಾಗಿ ಆ ನಾಮಕ್ಕೆ ನಮ್ಮಲ್ಲಿ ಎಷ್ಟು ಬೆಲೆ ಇದೆ ಅಂತ ಹೇಳಿದ್ರೆ, ಕೆಲವರು ಇವತ್ತಿಗೂ ಕೂಡ ರಾಮ ರಾಮ ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ವಾಸುದೇವ ವಾಸುದೇವ ಅಂತ ಎದ್ರೆ ಕೂತರೆ ಭಗವನ್ ನಾಮವನ್ನು ಹೇಳಿಕೊಂಡೇ ಅವ್ರ ಕೆಲಸವನ್ನು ಮಾಡೋದು. ಅದಕ್ಕೆ ನಾವು ಏನು ಮಾಡ್ತೀವಿ ಅನ್ನೋದಲ್ಲ ಮುಖ್ಯ, ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಜೀವನದಲ್ಲಿ. ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಕನ್ನಡದಲ್ಲಿ ಗೀತಾ ಸಾರೋದ್ಧಾರ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಭಗವದ್ಗೀತೆ ಮೇಲೆ. ಅಲ್ಲೊಂದು ಉದಾಹರಣೆ ಕೊಡ್ತಾರೆ. ಒಂದು ಸಲ ಅರ್ಜುನನಿಗೆ ಮಹಾ ಅಹಂಕಾರ ಬಂದ್ಬಿಡ್ತಂತೆ, ನನ್ನ ಸಮಾನ ಕೃಷ್ಣನಿಗೆ ಭಕ್ತರೇ ಇಲ್ಲ ಅಂತ. ಅವನ ಕಣ್ಣು ತೆರೆಸಬೇಕು ಅಂದ್ಬಿಟ್ಟು ಕೃಷ್ಣ ಪರಮಾತ್ಮ ಕಾಡಿಗೆ ಅರ್ಜುನನ್ನು ಕರ್ಕೊಂಡು ಹೋದನಂತೆ. ಒಂದು ಬೊಗಸೆ ಹೂವು ತೋರಿಸ್ಬಿಟ್ಟು, ನೋಡಪ್ಪ ಅರ್ಜುನ, ಇದೆಲ್ಲ ನೀನು ನನಗೆ ಪೂಜೆ ಮಾಡಿದ್ದು ಅಂತ ಹೇಳಿದಂತೆ. ಅರ್ಜುನಿಗೆ ಪರಮಾನಂದ ಆಯಿತು ಅಂತ, ನಾನು ಪೂಜೆ ಮಾಡಿದ್ದು ಕೃಷ್ಣ ಪರಮಾತ್ಮನಿಗೆ ಗಮನಕ್ಕೆ ಬಂದುಬಿಟ್ಟಿದೆ ಅಂತ. ಆಮೇಲೆ ಬೆಟ್ಟದ ಆಕಾರದಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರ್ತಕ್ಕಂಥ ಹೂ ತೋರಿಸ್ಬಿಟ್ಟು, ಇದೆಲ್ಲ ಭೀಮಾ ಪೂಜೆ ಮಾಡಿದ್ದು ಅಂತ ಹೇಳಿದಂತೆ ಕೃಷ್ಣ. ಅರ್ಜುನ್ಗೆ ಅರ್ಥ ಆಗಲಿಲ್ವಂತೆ, ಭೀಮ ಯಾವಾಗಲೇ ಪೂಜೆ ಮಾಡ್ದ, ಅವ್ನು ತಿನ್ನೋಕ್ಕೆ ಟೈಮ್ ಇಲ್ಲ, ಅವ್ನು ಪೂಜೆ ಯಾವಾಗ ಮಾಡ್ದ ಕೂತ್ಕೊಂಡು ಅಂತ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದಂತೆ, ನೋಡಪ್ಪ ಒಂದೊಂದು ತುತ್ತು ಬಾಯೊಳಗೆ ಇಟ್ಕೊಳ್ಳೋಕೆ ಮುಂಚೆ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅವನು ಹೇಳ್ತಾನೆ ನೋಡು. ಆವಾಗ ಮರದಲ್ಲಿರೋ ಹೂವೆಲ್ಲ ನನ್ನ ಪಾದದ ಮೇಲೆ ಬೀಳುತ್ತೆ, ಪಾದದ ಮೇಲೆ ಬೀರ್ತಕ್ಕಂಥ ಹೂವು ಬೆಟ್ಟ ಆಗಿದೆ ನೋಡ್ಕೊ ಹೋಗು ಅಂತ. ಸೊ ಅದ್ರಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದೆಲ್ಲ ಮುಖ್ಯ, ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ. ಏನೇ ಕೆಲಸ ಮಾಡಿದ್ರು ವಿ ಶುಡ್ ಬಿ ಪರ್ಫೆಕ್ಟ್ ಇನ್ ಇಟ್, ವಾಟ್ ಎವರ್ ಇಟ್ ಈಸ್ ದಿ ನೇಚರ್ ಆಫ್ ದ ವರ್ಕ್. ನೇಚರ್ ಆಫ್ ದ ವರ್ಕ್ ಡಸಂಟ್ ಮ್ಯಾಟರ್, ದಟ್ ಎಫಿಷಿಯನ್ಸಿ ಈಸ್ ವಾಟ್ ಮ್ಯಾಟರ್ಸ್ ಯಾವಾಗಲೂ ಕೂಡ. ಸೊ ಅದಕ್ಕೇ ಆ ನಾಮ ಎಂಬತಕ್ಕಂಥದ್ದು ಸತ್ಯವಲ್ಲ, ರೂಪ ಮೊದಲೇ ಸತ್ಯವಲ್ಲ. ಏಕೆಂತ ರೂಪ್ಯತೆ ಅನೇನ ಇತಿ ರೂಪಂ. ನೋಡಿ, ದೇಹ ಒಂಥರ ಇರಲ್ಲ. ಚಿಕ್ಕ ಮಗು ಆಗಿರೋವಾಗ ಒಂಥರ ಇರ್ತೀವಿ, ಯುವಕರಾದಾಗ ಒಂಥರ ಇರ್ತೀವಿ, ವಯಸ್ಸಾದ್ಮೇಲೆ ಒಂಥರ ಇರ್ತೀವಿ, ಕೊನೆಗೆ ಪೂರ್ತಿ ಕಳೆಯೆಲ್ಲ ಗುಂದು ಹೋದ್ಮೇಲೆ ಆವಾಗ ಇನ್ನೊಂದು ತರಹ ಆಗಿಬಿಡ್ತೀವಿ. ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ ದೇಹದಲ್ಲಿ ಅಂದರೆ, ಒಂದು 10 ವರ್ಷ ಬಿಟ್ಟು ನೋಡಿ ಯಾರನ್ನಾದರೂ, ಅಯ್ಯೋ ಅವರೇನಾ ಇವರು ಅನ್ಸೋಷ್ಟು ದೇಹ ವ್ಯತ್ಯಾಸ ಆಗಿಬಿಟ್ಟಿರುತ್ತೆ. ಅದಕ್ಕೆ ಯಾವಾಗಲೂ ಕೂಡ ದೇಹ ಮೋಹ ಅನ್ನೋದನ್ನು ಮೊದಲು ಬಿಡಬೇಕು ನಾವು. ಬುದ್ಧನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಬುದ್ಧನಿಗೆ ನಂದ ಅಂತ ಒಬ್ಬ ತಮ್ಮ ಇದ್ದ. ಆ ನಂದ ಒಬ್ಬಳು ಸುಂದರಿಯನ್ನು ಪ್ರೀತಿಸ್ತಾ ಇದ್ದ, ಅವಳೇ ಜಗದೇಕ ಸುಂದರಿ ಅನ್ನೋ ಭ್ರಮೆಯಿಂದ. ಅವನ ಭ್ರಮ ನಿರಸನ ಮಾಡಬೇಕು ಅಂತ ಬುದ್ಧ ವಿಹಾರಕ್ಕೋಸ್ಕರ ಒಂದು ಸಂಜೆ ಅವನನ್ನು ಕರ್ಕೊಂಡು ಹೋದ. ಹೋಗ್ತಾ ಇದ್ದಾಗ ಕೆಲವು ಕೋತಿಗಳು ಒಂದು ಕೊಂಬೆಯಿಂದ ಒಂದು ಕೊಂಬೆಗೆ ನೆಗೀತಾ ಇತ್ತು ಮರದ ಮೇಲೆ. ತಮ್ಮ ಅದು ಹೆಂಗಿದೆ ಅಂತ ಕೇಳ್ದ. ಅಯ್ಯೋ ಕೋತಿ ಅಣ್ಣ, ಗೊತ್ತಿಲ್ವಾ ಅದು, ನಡಿಯಪ್ಪ ಮುಂದೆ. ಇನ್ನೂ ಮುಂದಕ್ಕೆ ಹೋದರೆ ಅಪ್ಸರೆಗಿಂತ ಚೆನ್ನಾಗಿರ್ತಕ್ಕಂಥ ಒಬ್ಬಳು ಹುಡುಗಿನ ತೋರಿಸ್ಬಿಟ್ಟು, ನಿನ್ನ ಸುಂದರಿ ಇವಳ ಹೋಲಿಕೆಯಲ್ಲಿ ಹೆಂಗೆ ಕಾಣಿಸ್ತಾಳೆ ಅಂತ ಕೇಳ್ದ. ಆಗ ನಂದ ಹೇಳ್ದ, ನನ್ನ ಸುಂದರಿನ ನೀನು ಆಗಲೇ ತೋರಿಸಿದ್ಯಲ್ಲ ಕೋತಿ ಆ ಥರ ಇದ್ದಾಳೆ ಅಂತ. ನೋಡಿದ್ಯಪ್ಪ, ನಿನ್ನ ಬಾಯಲ್ಲೇ ಬಂತು ನಿನ್ನ ಸುಂದರಿ ಕೋತಿ ಅಂತ. ಆದ್ದರಿಂದ ಆಲ್ ಫಿಸಿಕಲ್ ಬ್ಯೂಟಿ ಈಸ್ ರಿಲೇಟಿವ್, ದ ರಿಯಲ್ ಬ್ಯೂಟಿ ಈಸ್ ಇಂಟರ್ನಲ್ ಬ್ಯೂಟಿ ಆ್ಯಂಡ್ ನಾಟ್ ಎಕ್ಸ್ಟರ್ನಲ್ ಬ್ಯೂಟಿ. ಅದಕ್ಕೆ ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವೋ ಅದು ಶಿವ, ಯಾವುದು ಶಿವವೋ ಅದೇ ಸುಂದರ. ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ರಾತ್ರಿಯಲ್ಲಿ ಅರವಿಂದ್ ಘೋಷ್ ಮೇಲೆ ಕಪಾಲಿ ಶಾಸ್ತ್ರಿಗಳು ಆಶುವಾಗಿ ಒಂದು ಶ್ಲೋಕ ಹೇಳಿದ್ರಂತೆ, ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ. ಸೊ ಅದು ಆಶು ಕವಿತೆ, ಹಾಗೆ ಬರಬೇಕು ಯಾವಾಗಲೂ ಕೂಡ. ನಾವು ಅಂದ್ಕೊಂಡು ಹೇಳ್ತಕ್ಕಂಥದ್ದಲ್ಲ, ಅದು ಪುಂಖಾನುಪುಂಖವಾಗಿ ಬರ್ತಾ ಇರಬೇಕು. ಆ ರೀತಿಯಾಗಿ ಸ್ಪಾಂಟೇನಿಯಸ್ ಔಟ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ ರೆಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ ವರ್ಡ್ಸ್ವರ್ತ್ ಏನು ಹೇಳ್ತಾನೋ ಆ ರೀತಿ ಸ್ಪಾಂಟೇನಿಯಸ್ ಔಟ್ಫ್ಲೋ ಬಂದುಬಿಡ್ಬೇಕದು. ಆಮೇಲೆ ಯು ರೆಕಲೆಕ್ಟ್ ಇನ್ ಟ್ರ್ಯಾಂಕ್ವಿಲಿಟಿ ಲೇಟರ್ ಆನ್ ಹ್ಯಾವಿಂಗ್ ಗಾನ್ ಟು ಯುವರ್ ಹಟ್. ಸೊ ಅದರಿಂದ ಅದು ಬೇರೆ ವಿಷಯ.
ಬರೋದು ಆ ರೀತಿ ಬರ್ತಾ ಹೋಗಬೇಕು. ಒಂದು ಕವಿತ್ವ ಎಂಬತಕ್ಕಂಥದ್ದು ಯಾವಾಗಲೂ ಅಸ್ಖಲಿತವಾಗಿ ಅನನ್ಯಾದೃಶವಾಗಿ ದೈಹಿಕವಾಗಿರ್ತಕ್ಕಂಥ ರೂಪದಿಂದ ಯಾರೂ ಅಹಂಕಾರ ಪಡಬೇಕಾಗಿಲ್ಲ ಅಂತಾಯಿತು. ಎರಡನೇದೊಂದಿದೆ ಅಹಂಕಾರ ಪಡೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದೇನಪ್ಪ ಎರಡನೇದು ಅಂತ ಹೇಳಿದರೆ ಹಣ. ಹಣದಿಂದ ಕೆಲವರಿಗೆ ಅಹಂಕಾರ ಬರುತ್ತೆ. ನಾನು ಯಾರನ್ನ ಬೇಕಾದರೂ ಕೊಂಡ್ಕೊಂಡ್ಬಿಡ್ಬಲ್ಲೆ ಅನ್ನೋ ಅಹಂಕಾರ ಕೆಲವರಿಗೆ. ನನಗೆ ಸ್ವಲ್ಪ ಅನುಭವಕ್ಕೆ ಬಂತದು. 2 ವರ್ಷದ ಕೆಳಗೆ ಲಂಡನ್ ಭಾರತೀಯ ವಿದ್ಯಾಭವನದಲ್ಲಿ ಜುಲೈ 5ನೇ ತಾರೀಕು 2011ರಲ್ಲಿ ಒಬ್ಬಳು ಬ್ರಿಟಿಷ್ ಲೇಡಿ ನಾನು ಭಾಷಣ ಆದ ಕೂಡಲೇ ಕೇಳಿದ್ಲು, ಹೌ ಮೆನಿ ಪೌಂಡ್ ಶುಡ್ ಐ ಪೇ ಫಾರ್ ಯುವರ್ ಲೆಕ್ಚರ್ ಅಂತ. ಮೇಡಮ್, ಐ ಆಮ್ ನಾಟ್ ಫಾರ್ ಸೇಲ್ ಅಂತ ಹೇಳಿದೆ. ಯು ಕಾಂಟ್ ಬೈ ಮೀ ಬೈ ಪೇಯಿಂಗ್ ಯುವರ್ ಪೌಂಡ್ಸ್. ಐ ಹ್ಯಾವ್ ಆಲ್ಸೋ ಸೀನ್ ಸಮ್ ಪೌಂಡ್ಸ್ ಡ್ಯೂರಿಂಗ್ ಮೈ ಸ್ಟೂಡೆಂಟ್ ಡೇಸ್. ಡೋಂಟ್ ಟೇಕ್ ದಟ್ ಟೋನ್ ವಿತ್ ಮೀ ಅಂತ ಹೇಳಿದೆ. ಜಸ್ಟ್ ಸಿಟ್ ದೇರ್ ಆನೆಸ್ಟ್ಲಿ, ವಾಟ್ ಲಿಟಲ್ ಐ ನೋ ಐ ಆಮ್ ಹಿಯರ್ ಟು ಶೇರ್ ವಿತ್ ಯು, ಬಟ್ ಡೋಂಟ್ ಟಾಕ್ ಇನ್ ಟರ್ಮ್ಸ್ ಆಫ್ ಮನಿ ಈಸ್ ವಲ್ಗರ್ ಅಂತ ಹೇಳಿದೆ. ಸೊ ಅದರಿಂದ ಒಂದು ಸಲ ನೀವು ಹಣಕ್ಕೆ ಬಿದ್ದರೆ ಮುಗಿದಾಯ್ತು, ಅಲ್ಲಿಗೆ ಕೊಂಡ್ಕೊಳ್ಳೋ ಹಾಗೆ ಮಾತಾಡ್ತಾರೆ. ಸೊ ಅದರಿಂದ ಆ ಒಂದು ಅಹಂಕಾರ ಇರಬಾರ್ದು. ಯಾವಾಗಲೂ ನೋಡಿ, ಹಣವಿರಲಿ ಹಣದ ಆಸೆ ಬೇಡವಯ್ಯ ಅಂತ ಎಸ್ ವಿ ರಂಗಣ್ಣವರು ರಂಗಭಿನ್ನಪ ಎಂಬತಕ್ಕಂತಹ ಕೃತಿನಲ್ಲಿ ಹೇಳ್ತಾರೆ, ಮುನ್ನುಡಿನಲ್ಲಿ. ಹಣ ಇರಬೇಕು, ಕಾಮನ್ ಸೆನ್ಸು, ಆದರೆ ಹಣದ ಆಸೆ ಯಾವಾಗಲೂ ಹಣಕ್ಕೋಸ್ಕರನೇ ನಾವು ಬದುಕಬಾರ್ದು. ಒಂದು ಮಾತು ಹೇಳ್ತಾರೆ ಇಂಗ್ಲೀಷಲ್ಲಿ, ಸಮ್ ಪೀಪಲ್ ಲಿವ್ ಟು ಈಟ್, ಅದರ್ಸ್ ಈಟ್ ಟು ಲಿವ್ ಅಂತ. ಕೆಲವರು ಬದುಕೋದಕ್ಕೆ ಊಟ ಮಾಡಿದ್ರೆ ಇನ್ನು ಕೆಲವರು ಊಟ ಮಾಡೋಕ್ಕೆ ಬದುಕ್ತಾರೆ ಅಂತ. ದಟ್ ಈಸ್ ವೇರ್ ದ ಪ್ರಯಾರಿಟೀಸ್ ಕಮ್ ಇನ್ ಟು ಬೀಯಿಂಗ್. ಸೊ ಯಾವುದು ಮಾಡಬೇಕು ಯಾವುದು ಬಿಡಬೇಕು, ನಿತ್ಯ ವಸ್ತು ವಿವೇಕ ತರಹ ವಿವೇಕ ಮನುಷ್ಯ ಕಳ್ಕೊಂಡ್ಬಿಟ್ರೆ ಪ್ರಾಣಿಗಿಂತ ಯಾವ ರೀತಿಯಲ್ಲೂ ಅವನು ಬೇರೆ ಆಗೋದಿಲ್ಲ. ನೋಡಿ, ದುಡ್ಡು ಅಂದರೆ ದುಡಿದು ತರಬೇಕಾದ ವಸ್ತು ಅಂತ ನಾ ಕಸ್ತೂರಿಯವರು ಬರೀತಾರೆ. ನೀನೇ ದುಡಿದು ಬಿಟ್ಟು ಮನೆಗೆ ಏನು ತರ್ತೀಯೋ ಅದಕ್ಕೆ ದುಡ್ಡು ಅಂತ ಕರೆಯೋದು. ಯಾರೋ ತಂದಿದ್ದನ್ನು ನೀನು ಉಪಯೋಗಿಸಿದ್ರೆ ದುಡ್ಡಾಗಲ್ಲ ಅದು. ಸೊ ಅದರಿಂದ ನೀನು ಸ್ವಂತ ಎಫರ್ಟ್ ಯು ಹ್ಯಾವ್ ಟು ಪುಟ್ ಇನ್. ಕೈ ಕೆಸರಾದರೆ ಬಾಯಿ ಮೊಸರು. ನೀನೇ ಕಷ್ಟಪಟ್ಟು ಕಷ್ಟಾರ್ಜಿತವಾಗಿರ್ತಕ್ಕಂಥ ಹಣದಿಂದ ನೀನು ತಿಂದರೆ ಆವಾಗ ನಿನಗೆ ಅದು ಹತ್ತತ್ತು ಇಲ್ಲದೆ ಹೋದರೆ ಇಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಕೆಲವರು, ನಾನು ಹೆಂಗ್ರಿ ಊಟ ಮಾಡೋದು, ನಾನು ಅದಕ್ಕೇನು ಕಷ್ಟನೇ ಪಟ್ಟಿಲ್ವಲ್ಲ, ಯಾರೋ ಪಟ್ಟು ಕಷ್ಟಕ್ಕೆ ನಾನು ಹೆಂಗೆ ಊಟ ಮಾಡೋದು ಅಂತ. ನೋಡಿ, ಆ ತರಹ ಮಾತಾಡೋರೇ ಕಡಿಮೆ ಆಗಿಬಿಟ್ಟಿದ್ದಾರೆ ಈಗ. ಊಟ ಮಾಡೋದು ಮುಖ್ಯ, ಯಾರು ತಂದು ಹಾಕಿದ್ರೇನೋ, ಈ ಆ್ಯಟಿಟ್ಯೂಡೇ ಜಾಸ್ತಿ ಆಗ್ತಾ ಇದೆಯಾ ಹೊರತು ನನ್ನ ಪಾಲು ಏನಿದೆ ಆ ಊಟ ಮಾಡೋದರಲ್ಲಿ ಅಂತ ಆತ್ಮವಿಮರ್ಶೆ ನಾವು ಮಾಡ್ಕೊಳ್ಳೋದೇ ಇಲ್ವಲ್ಲ. ಯಾವಾಗಲೂ ಬೇರೆಯವ್ರನ್ನೇ ನಾವು ವಿಮರ್ಶೆ ಮಾಡೋದು, ನಮ್ಮನ್ನು ನಾವು ವಿಮರ್ಶನೆ ಮಾಡ್ಕೊಳ್ಳಲ್ವಲ್ಲ. ಹಣ ವಿವೇಕಿಗಳ ಸೇವಕ, ದಡ್ಡರ ಯಜಮಾನ. ಫ್ರಾನ್ಸ್ ದೇಶದಲ್ಲಿ ಒಂದು ಗಾದೆ ಇದೆ. ಸೊ ಅದರಿಂದ ವಿವೇಕಿಗಳಿಗಾದರೆ ಸೇವಕನ ತರಹ ಬಿದ್ದಿರ್ತಾನೆ ಹಣ, ಆದರೆ ದಡ್ಡರಿಗಾದರೆ ಅದು ಯಜಮಾನ ತರಹ ಕಂಟ್ರೋಲ್ ಮಾಡುತ್ತೆ ಯಾವಾಗಲೂ ಕೂಡ ಹಣವನ್ನು. ಬನ್ನಂಜೆಯವರು ಕಾದಂಬರಿ ಭಾಷಾಂತರ ಮಾಡ್ತಾ 48 ವರ್ಷದ ಹಿಂದೆ ಬರೀತಾರೆ, ಹಣವು ಆಸೆಯ ವಿಶಲತೆಗೆ ಎರೆಯುವ ನೀರು, ಇಂದ್ರಿಯಗಳು ಎಂಬ ಜಿಂಕೆಗಳನ್ನು ಮರಳುಗೊಳಿಸುವ ಬೇಡನ ಸಂಗೀತ, ಒಳ್ಳೆಯ ಚಿತ್ರಕ್ಕೆ ಬಳಿದ ಮಸಿ, ಅವಿವೇಕದ ಸವಿನಿದ್ದೆಗೆ ಹಾಸಿದ ಮೆಲುಹಾಸೆ, ಅಹಂಕಾರದ ಪಿಶಾಚಿಗಳಿಗೆ ನೆಲೆಮನೆಯಾದ ಹಳೆಯಟ್ಟ, ಎಲ್ಲ ದೌರ್ಜನ್ಯಗಳ ವಿಜಯ ಧ್ವಜವೇ ಹಣ. ಇದು ಬನ್ನಂಜೆಯವರ ಭಾಷಾಂತರ ಬಾಣನ ಕಾದಂಬರಿ ಮೇಲೆ. ಯಾರಾದರೂ ಓದಿದರೆ ಇದು ಭಾಷಾಂತರ ಅಂತಾನೆ ಅನಿಸಲ್ಲ, ಇದೇ ಮೂಲನೇನೋ ಅನ್ನೋಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಅನುವಾದ ಮಾಡಿದ್ದಾರೆ. ಅನುವಾದ ಅಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಮಾಡೋದು ಭಾಳ ಕಷ್ಟ. ಬಿಕಾಸ್ ದೇ ಶುಡ್ ಹ್ಯಾವ್ ಕಮಾಂಡ್ ಓವರ್ ಬೋತ್ ದಿ ಲ್ಯಾಂಗ್ವೇಜಸ್. ಇಲ್ಲದೆ ಹೋದರೆ ಅಂಥವ್ರು ಅಟೆಂಡ್ ಮಾಡಬಾರ್ದು ಭಾಷಾಂತರ ಮಾಡೋದಕ್ಕೆ. ಅದಕ್ಕೆ ಇಟಾಲಿಯನ್ನಲ್ಲಿ ಒಂದು ಗಾದೆ ಇದೆ, ಆಲ್ ಟ್ರಾನ್ಸ್ಲೇಟರ್ಸ್ ಆರ್ ಮ್ಯೂಟಿಲೇಟರ್ಸ್ ಅಂತ. ದೆ ಡೆಸ್ಟ್ರಾಯ್ ದಿ ಒರಿಜಿನಲ್ ಆ್ಯಂಡ್ ದೇ ವಿಲ್ ಟೇಕ್ ಯು ಅವೇ ಫ್ರಮ್ ದಿ ಒರಿಜಿನಲ್ ಅನ್ನೋ ದೃಷ್ಟಿಯಿಂದ. ಎಕ್ಸ್ ಮ್ಯುಟಾಡಿಸ್ ಮ್ಯುಟಾಂಡಿಸ್ ಅಂತ ಕಾಣುತ್ತೆ ಒರಿಜಿನಲ್ಲು. ಸೊ ಅದಿರಲಿ. ಸೊ ಅದಕ್ಕೆ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದರೆ, ಮುಖ್ಯವಾಗಿ ನಾವು ಇಲ್ಲಿ ಈ ಹಣನ ಯಾವ ರೀತಿ ಬಳಸ್ಕೋಬೇಕು. ವೆನ್ ಇಟ್ ಈಸ್ ದ ಕ್ವೆಶ್ಚನ್ ಆಫ್ ಮನಿ, ಎವ್ರಿಬಡಿ ಈಸ್ ಅ ದ ಸೇಮ್ ರಿಲಿಜನ್. ವಾಲ್ಟೇರ್ ಹೇಳ್ತಾನೆ, ನಮ್ಮೆಲ್ರಿಗೂ ಇರ್ತಕ್ಕಂಥ ಒಂದೇ ಧರ್ಮ ಯಾವುದು, ಅದೇ ಹಣದ ಧರ್ಮ ಅಂತ. ಸೊ ಹಣಕ್ಕೆ ಬಂದಾಗ ಇನ್ನು ಎಲ್ಲ ಧರ್ಮಗಳು ಬಿಟ್ಟೋಗ್ಬಿಡುತ್ತೆ. ನಾವು ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿಬಿಡ್ತೀವಿ ಹಣಕ್ಕೋಸ್ಕರ ಅಂತ. ಮನಿ ಈಸ್ ಫಾರ್ ಮೋರ್ ಪರ್ಸಿಯೇಸಿವ್ ದ್ಯಾನ್ ಲಾಜಿಕಲ್ ಆರ್ಗ್ಯುಮೆಂಟ್ಸ್. ಯೂರಿಪಿಡಿಸ್ ಹೇಳ್ತಾನೆ ವೆಸ್ಟಲ್ಲಿ, ನೋ ಲಾಜಿಕಲ್ ಆರ್ಗ್ಯುಮೆಂಟ್ ವಿಲ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮನಿ. ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ ಕ್ವೆಶ್ಚನ್ ಅಷ್ಟೇ, ಹೌ ಮಚ್ ಯು ಹ್ಯಾವ್ ಟು ಥ್ರೋ ಅಟ್ ಹಿಮ್ ಅಂತ ಅಷ್ಟೇ. ಡಾಲರ್ಸ್ಗಾಗದೆ ಹೋದರೆ ಪೌಂಡ್ಸು. ಸೊ ಯಾವುದೋ ಒಂದಕ್ಕೆ ಬೀಳ್ತಾನಲ್ಲ ಅವನು. ಸೊ ಅದರಿಂದ ಓನ್ಲಿ ಥಿಂಗ್ ಇಸ್ ಹ್ಯಾವ್ ಟು ರೈಸ್ ಇಸ್ ಪ್ರೈಸ್, ದಟ್ಸ್ ಆಲ್. ಬಿಕಾಸ್ ಎವ್ರಿಬಡಿ ವಿಲ್ ಫಾಲ್ ಫಾರ್ ಮನಿ ಅಂತ ಒಂದು ಜನರಲ್ ಕನ್ಸೆಪ್ಷನ್. ಹಾಗೆ ಯಸ್ಯಾಸ್ತಿ ವಿತ್ತಂ ಸ ನರಕುಲೀನಃ ಸ ಪಂಡಿತಃ ಸ ಶ್ರುತವಾನ್ ಗುಣಜ್ಞಃ ಸರ್ವೇ ಗುಣಾ ಕಾಂಚನಮಾಶ್ರಯಂತೆ. ಅದಕ್ಕೆ ಹೇಳ್ತಕ್ಕಂಥ ಎಲ್ಲ ಗುಣಗಳು ಕೂಡ
ಈ ಹಣವನ್ನು ಆಶ್ರಯ ಪಡ್ಕೊಂಡಿರುತ್ತೆ. ನಾವು ಲೋಕದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಸ್ಸುಖ ಲೇಷ ಸತ್ಯಂ ಪುತ್ರಾದಪಿ ಧನಭಾಜಾಂಬೀತಿ ಸರ್ವತ್ರೈಷಾ ವಿಹಿತಾ ರೀತಿ. ಅದಕ್ಕೆ ಭಜಗೋವಿಂದ ಸ್ತೋತ್ರದಲ್ಲಿ ಹೇಳಿರೋದು, ಅರ್ಥ ಅನ್ನೋದೇ ಅನರ್ಥವನ್ನು ಮಾಡೋದು. ಅರ್ಥ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಅರ್ಥ ಅಂದರೆ ಮೀನಿಂಗ್ ಅಂತ ಒಂದು, ಅರ್ಥ ಅಂದರೆ ಮನಿ ಅಂತ ಒಂದು. ಮನಿ ಈಸ್ ವಾಟ್ ಮನಿ ಡಸ್ ಅನ್ನೋದು ಎಕನಾಮಿಕ್ ಥಿಯರಿ. ಸೊ ಇಫ್ ಇಟ್ ಡಸಂಟ್ ಡೂ ಎನಿಥಿಂಗ್, ಇಟ್ಸ್ ನೋ ಮನಿ ಅಟ್ ಆಲ್, ಯುಟಿಲಿಟೇರಿಯನ್ ವ್ಯಾಲ್ಯೂ. ಸೊ ಅದರಿಂದ ವಾಟ್ ಈಸ್ ದ ಯುಟಿಲಿಟಿ? ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ ಅನ್ನೋದು ನಮ್ಮ ಹೇಳಿಕೆ. ಪ್ರಯೋಜನ ಇಲ್ಲದೆ ಹೋದರೆ ಯಾರೂ ಏನನ್ನೂ ಮಾಡೋಕ್ಕೆ ಹೋಗಲ್ಲ ಅಂತ. ಇನ್ನೆಲ್ಲ ತಿಳ್ಕೊಂಡಿರೋರು ನಾವು ಏನಾದರೂ ಮಾಡ್ತೀವಾ ಪ್ರಯೋಜನನೇ ಇಲ್ಲ ಅಂದರೆ? ಸೊ ಅದರಿಂದ ವಾಟ್ ಈಸ್ ಇನ್ ಇಟ್ ಫಾರ್ ಮೀ? ದಟ್ಸ್ ದ ಫೇಮಸ್ ಅಮೇರಿಕನ್ ಸೇಯಿಂಗ್. ಇಫ್ ದರ್ ಇಸ್ ನಥಿಂಗ್ ಇನ್ ಇಟ್ ಫಾರ್ ಮೀ, ವೈ ಶುಡ್ ಐ ಡೂ ಇಟ್ ಅಟ್ ಆಲ್? ಸೊ ಆ ಕ್ವೆಶ್ಚನ್ ಬರುತ್ತೆ ನೋಡಿ. ಅದಕ್ಕೇ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವಿತ್ತಾಯ ಅಥ ಭಿಕ್ಷಾಚರ್ಯಂ ಚರಂತಿ. ಪುತ್ರೈಷಣ, ಮಗ ಬೇಕು ಅನ್ನೋ ಆಸೆಯಿಂದ ಹೆಂಡತಿ ಬೇಕು ಅನ್ನೋ ಆಸೆ ಬರುತ್ತೆ ನೋಡಿ. ಹೆಂಡತಿ ಅನ್ನೋದು ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಪುಲ್ಲಿಂಗ ಆಗ್ಬೋದು, ಸ್ತ್ರೀಲಿಂಗ ಆಗ್ಬೋದು, ನಪುಂಸಲಿಂಗನೂ ಆಗ್ಬೋದು. ಇನ್ನು ಯಾವ ಭಾಷೆನಲ್ಲೂ ಹೆಂಡತಿ ನಪುಂಸಲಿಂಗ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಭಾಷೆಯ ಗೌರವವೂ ಹೌದು, ಭಾಷೆಯ ಕ್ಲಿಷ್ಟತೆಯೂ ಹೌದು. ಪತ್ನಿ ಅಂತ ಕರಿತೀರಾ, ಜಾಯಾ ಅಂತ ಕರಿತೀರಾ, ಕಲತ್ರಮ್ ಅಂತ ಕರಿತೀರಾ ನೋಡಿ. ಮೂರು ಲಿಂಗದಲ್ಲೂ ಹೆಂಡತಿ ಅನ್ನೋ ಶಬ್ದ ಬಳಕೆಯಲ್ಲಿದೆ ಸಂಸ್ಕೃತದಲ್ಲಿ. So wife can become masculine, she can become feminine, she can also become neuter. That's the greatness of Sanskrit language. That's at the same time, that's also the difficulty of the language if you don't use it in the correct sense. ಪುತ್ರೈಷಣ, ಸೊ ಮಗ. ಪುತ್ರ ಅಂದರೆ ಯಾರು? ಪುನ್ನಾಮ್ನೋ ನರಕಾದ್ಯಸ್ಮಾತ್ ರಾಯತೆ ಪಿತರಂ ಹಿಸಃ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಸ್ವಯಮೇವ ಸ್ವಯಂಭುವ. ಮನುಸ್ಮೃತಿ 9ನೇ ಅಧ್ಯಾಯ 336ನೇ ಶ್ಲೋಕ. ಪುತು ಎಂಬತಕ್ಕಂಥ ನರಕದಿಂದ ಯಾರು ತಂದೆ ತಾಯಿಗಳನ್ನು ರಕ್ಷಣೆ ಮಾಡ್ತಾನೋ ಅವನು ಪುತ್ರ ಅಂತ ಹೇಳೋದು. ಪುತು ತ್ರಾಯತೆ ಇತಿ ಪುತ್ರ ಅಂತ ಪುತ್ರ ಶಬ್ದಕ್ಕೆ ನಿಷ್ಪತ್ತಿಯನ್ನು ಕೊಡ್ತಾರೆ. ಆಮೇಲೆ ಲೋಕೈಷಣ ನೋಡಿ. ಇನ್ನು ಕೆಲವರಿಗೆ ಲೋಕದಲ್ಲಿ ನಾನು ತುಂಬ ಪ್ರಸಿದ್ಧವಂತನಾಗಬೇಕು ಅನ್ನೋ ಹುಚ್ಚು, ಅದಕ್ಕೆ ಅವನು ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿಬಿಡ್ತಾನೆ. ಸೊ ಹಿ ಗೋಸ್ ಆಫ್ಟರ್ ಫೇಮ್. ಪ್ರತಿಯೊಬ್ಬರು ನನ್ನ ರೆಕಗ್ನೈಸ್ ಮಾಡಬೇಕು, ಐ ಆಮ್ ದ ಗ್ರೇಟೆಸ್ಟ್ ಸ್ಕಾಲರ್ ಇನ್ ದ ವರ್ಲ್ಡ್ ಅಂತ ಹೊಗಳಬೇಕು. ಈ ರೀತಿ ಹುಚ್ಚು ಆಸೆ, ಅದು ಒಂಥರಹ ಮೋಹವೇ. ಲೋಕದಲ್ಲಿ ಖ್ಯಾತಿ ಗಳಿಸಬೇಕು ಅನ್ನೋದು ಒಂದು ಮೋಹ. ಅದಕ್ಕೆ ನೈಷ್ಕರ್ಮ್ಯ ಸಿದ್ಧಿ ಪ್ರಾರಂಭದಲ್ಲಿ ಎಂಥ ಮಾತು ಹೇಳ್ತಾರೆ ಗೊತ್ತಾ ಸುರೇಶ್ವರಾಚಾರ್ಯರು? ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ. ಎಂಥ ಮಾತು ನೋಡಿ. ಖ್ಯಾತಿಗೋಸ್ಕರ, ಲಾಭಕ್ಕೋಸ್ಕರ ನಾನು ಗ್ರಂಥ ರಚನೆ ಮಾಡ್ತಾ ಇಲ್ಲ. ನನಗೆ ಬಂದಿರತಕ್ಕಂತಹ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳೋಕೆ ನನಗೋಸ್ಕರ ನಾನು ಬರಿತಾ ಇದ್ದೀನಪ್ಪ. ನಾನು ಬರವಣಿಗೆಯಿಂದ ಬೇರೆಯವ್ರಿಗೆಲ್ಲ ತಿದ್ದುತ್ತೀನಿ ಅನ್ನೋ ಭ್ರಮೆ ನನಗೇನು ಇಲ್ಲ ಅಂತ. ಎಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಮಾತು ನೋಡಿ. ಮಮ್ಮಟ ಹೇಳ್ತಾನೆ, ಒಬ್ಬ ಕಾವ್ಯ ಯಾತಿಗೆ ಬರಿತಾನೆ? ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರನಿರ್ವೃತೆಯೇ ಕಾಂತಾ ಸಂಹಿತೆಯ ಉಪದೇಶ ಯುಜೆ. ಈ 6 ಕಾರಣಕ್ಕೋಸ್ಕರ ಒಬ್ಬ ಕವಿ ಕಾವ್ಯ ಬರಿತಾನೆ ಅಂತ ಮಮ್ಮಟ ಹೇಳೋದು. ಮಮ್ಮಟನವನು ಕಾಶ್ಮೀರದ ವಿದ್ವಾಂಸ. ಟಾ ಮತ್ತು ನಾಯಿಂದ ಎಂಡಾದರೆ ಅವರೆಲ್ಲ ಕಾಶ್ಮೀರಿಯನ್ಸ್ ಅಂತ ಆಟೋಮೆಟಿಕ್ಕಾಗಿ ಹೇಳ್ಬಿಡ್ಬೋದು. ಕೈಯಟ, ಬಲ್ಹಟ, ಮಲ್ಲಟ, ಲೊಲ್ಲಟ, ಕಲ್ಹಣ, ಮಲ್ಹಣ, ಜಲ್ಹಣ, ಬಿಲ್ಹಣ. ನಾ ಎಂಡಿಂಗ್ಸ್ ಆರ್ ಟಾ ಎಂಡಿಂಗ್ಸ್ ಆರ್ ಇನ್ವೇರಿಯಬ್ಲಿ ಕಾಶ್ಮೀರಿಯನ್ ಪೋಯಿಟ್ಸ್. ಡಾಕ್ಟರ್ ಕೆ ಎಸ್ ನಾಗರಾಜನ್ ಅಂತಿದ್ದರು ಏಜಿಸ್ ಆಫೀಸಲ್ಲಿ. ಕಾಂಟ್ರಿಬ್ಯೂಷನ್ ಆಫ್ ಕಾಶ್ಮೀರ್ ಟು ಸಂಸ್ಕೃತ್ ಲಿಟ್ರೇಚರ್ ಅಂತ ಅವರ PhD ಥೀಸಿಸು 764 ಪುಟ. ಕರಣ್ ಸಿಂಗ್ ಅದಕ್ಕೆ ಮುನ್ನುಡಿ. ಬೀಯಿಂಗ್ ದ ಪ್ರಿನ್ಸ್ ಆಫ್ ಕಾಶ್ಮೀರ್, ಹಿ ಈಸ್ ವೆರಿ ಎಲಿಜಿಬಲ್ ಟು ರೈಟ್ ಎ ಫಾರ್ವರ್ಡ್ ಟು ಎನಿಥಿಂಗ್ ಕನ್ಸರ್ನಿಂಗ್ ಕಾಶ್ಮೀರ್. ಹೂ ಕ್ಯಾನ್ ಡೂ ಬೆಟರ್ ಜಸ್ಟಿಸ್ ದ್ಯಾನ್ ಕರಣ್ ಸಿಂಗ್ ಹಿಮ್ಸೆಲ್ಫ್. ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿದ್ದರು 1970ನಲ್ಲಿ ಕರಣ್ ಸಿಂಗು. ಆವಾಗ ಕರಣ್ ಸಿಂಗ್ ಮುನ್ನುಡಿನಲ್ಲಿ ಬರೀತಾರೆ ನಾಗರಾಜನ್ ಥೀಸಿಸ್ ಮೇಲೆ. ನಂಬರ್ 3 ಮಾತೃಕೃಪಾ, 3rd ಕ್ರಾಸ್, ವಿಲ್ಸನ್ ಗಾರ್ಡನ್ಸ್, ಬ್ಯಾಂಗ್ಳೂರ್ 27. That is the residential address of K.S. Nagarajan. He passed away 26 years ago, and he is the maternal uncle of Shatabdani R. Ganesh, for your information. And K.S. Nagarajan's son is the radiologist Sheshanarayana, and he is a doctor by profession. ಸೊ ಆ ದೃಷ್ಟಿಯಿಂದ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನೋಡಿ, ಈ ಹಣ ಎಂಬತಕ್ಕಂಥದ್ರಿಂದ ಯಾರೂ ಕೂಡ ಗರ್ವ ಪಡಬೇಕಾಗಿಲ್ಲ. ಹಣ ಬರುತ್ತೆ ಹೋಗುತ್ತೆ. ಲಕ್ಷ್ಮಿ ಯಾವಾಗಲೂ ಚಂಚಲವೇ, ಸರಸ್ವತಿ ಯಾವಾಗಲೂ ಸ್ಥಿರ. ಅದಕ್ಕೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಶಂಕರ ಪದಾವಲಂಬ ಸ್ತೋತ್ರದಲ್ಲಿ ಹೇಳೋ ಹಾಗೆ, ದೃಷ್ಟ್ವಾ ವಾಚಿ ಸರಸ್ವತೀಂ ನಯನಯೋರಂತೆ ಚ ಲಕ್ಷ್ಮೀ ಇಂತತ. ದೃಷ್ಟ್ವಾ ವಾಚಿ ಸರಸ್ವತೀಂ, ಬಾಯಲ್ಲಿ ಸರಸ್ವತಿ, ಕಣ್ಣಿನ ಕೊನೆಯಲ್ಲಿ ಲಕ್ಷ್ಮಿ. ನೋಡಿ, ಕಣ್ಣಿನ ಕೊನೆ ಅನ್ನೋದು ಮಿಟಿಕ್ಸೋದಾಗ ಕಣ್ಣು ಮುಚ್ಕೊಳ್ಳುತ್ತೆ ಮತ್ತು ತೆಕ್ಕೊಳ್ಳುತ್ತೆ.
ಹಾಗೆ ಯಾರೂ ಕೂಡ ಒಂದೇ ಸಮ ನೋಡ್ತಾ ಇರೋಕ್ಕಾಗಲ್ಲ. ಅದಕ್ಕೇ ನಾವೆಲ್ಲ ನಿಮಿಷ ಲೋಚನಾಹ ಅಂತ. ಒಂದು ನಿಮಿಷದ ಮೇಲೆ ನಾವು ಕಣ್ಣು ತೆಕ್ಕೊಂಡಿರೋಕ್ಕಾಗಲ್ಲ. ಆದರೆ ದೇವತೆಗಳು ಅನಿಮಿಷ ಲೋಚನಾಹ, ಅವ್ರು ಯಾವಾಗಲೂ ತೆಕ್ಕೊಂಡೇ ಇರ್ತಾರೆ. ಅದಕ್ಕೇ ಚಂಪೂ ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾರೆ. ಸೀತೆ ಮಟಮಟ ಮಧ್ಯಾಹ್ನದಲ್ಲಿ ಬೇಸಿಗೆನಲ್ಲಿ ಬರೀ ಕಾಲಿನಲ್ಲಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ವನದೇವತೆಗಳು ತಮ್ಮನ್ನು ತಾವೇ ಬೈಕೊಂಡ್ರಂತೆ. ಅಯ್ಯೋ, ನಮಗೆ ಕಣ್ಣಿಗೆ ಹುಬ್ಬುಗಳು ರೆಪ್ಪೆಗಳು ಇದ್ದಿದ್ದರೆ ಒಂದು ಕ್ಷಣ ಆದರೂ ಕಣ್ಣು ಮುಚ್ಕೊಂಡು ಈ ಸೀತೆಯ ಚಿಂತಾಜನಕ ಸ್ಥಿತಿ ನೋಡದೇ ಇರಬಹುದಾಗಿತ್ತಲ್ಲ, ಈಗ ನಾವು ನೋಡಲೇಬೇಕಲ್ಲ ಅಂತ ತಮ್ಮನ್ನು ತಾವೇ ಬೈಕೊಂಡ್ರು ಅಂತ ಭೋಜರಾಜ ಚಂಪೂ ರಾಮಾಯಣದ ಅಯೋಧ್ಯಾಕಾಂಡದ 14ನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸ್ತಾನೆ. ಘರ್ಮೇ ನಿದಾಗ ಕಿರಣಸ್ಯ ಕರೈ ಕಠೋರೈ ಕಾಂತಾರ ಮಧ್ಯ ಪದವೀಷು ನಖಂ ಪಚಾಸು ತ್ವಾಂ ವೀಕ್ಷ್ಯ ಸಂಸ್ಥುಲ ಪದಾಂ ವನದೇವತಾಭಿ ನಿಂದಿಶ್ಯತೆ ನಿಯತಮೇವ ನಿಮೇಶ ಹಾನಿ. ನಖಂ ಪಚಾಸು, ಉಗುರು ಸುಡ್ತಕ್ಕಂಥ ಬಿಸಿಲು, ಚರ್ಮ ಸುಡೋದಲ್ಲ. ನೋಡಿ, ಉಗುರು ಅನ್ನೋದು ಇಟ್ಸ್ ಎ ಹಾರ್ಡ್ ಪಾರ್ಟ್ ವೆನ್ ಕಂಪೇರ್ ಟು ದ ಸ್ಕಿನ್. ಎಷ್ಟು ಪಿಯರ್ಸಿಂಗ್ ಸನ್ ರೇಸ್ ಇರಬೇಕು ಅನ್ನೋದಕ್ಕೆ. ಸೊ ಇಂತಹ ಕೋಮಲೆಗೆ ಅಂತಹ ಶಾಖದಲ್ಲಿ ತಟ್ಕೊಳ್ಳೋಕ್ಕಾಗತ್ತಾ ಅನ್ನೋ ಸ್ಥಿತಿನಲ್ಲಿ. ಅದಕ್ಕೆ ಮುಖ್ಯವಾಗಿ ಯಾರೂ ಕೂಡ ಇದರಿಂದ ಅಹಂಕಾರ ಪಡಬಾರ್ದು, ಹಣದಿಂದ. ಇನ್ನು ಮೂರನೇದು ಬರೋದು ಅಧಿಕಾರದಿಂದ. ಕೆಲವರಿಗೆ ಅಧಿಕಾರದಿಂದ ಅಹಂಕಾರ. ನಾನು ಮ್ಯಾನೇಜರು, ಹೌದಪ್ಪ ನೀನೇ ಡ್ಯಾಮೇಜರು. ಎಲ್ಲಿ ತನಕ ಮ್ಯಾನೇಜರು? ಸರ್ವೀಸಲ್ಲಿರೋ ತನಕ. ರಿಟೈರ್ ಆದಮೇಲೆ ಯಾರು ಕೇಳ್ತಾರೆ ಆಮೇಲೆ ನಿನ್ನ ಮ್ಯಾನೇಜರ್ಶಿಪ್ನ? ಸೊ ಅದರಿಂದ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋದು ಮರಿಬಾರ್ದು ನಾವು ಯಾವತ್ತೂ ಕೂಡ. ಕಾಲ ಕ್ರೀಡತಿ ಗಚ್ಚತ್ಯಾಯು, ಓಡ್ತಾ ಇರುತ್ತೆ ಸಮಯ, ಯಾರಿಗೂ ಕಾಯೋದಿಲ್ಲ. ಇನ್ನೇನು ಶುರುವಾಯಿತು ಅನ್ನೋ ಅಷ್ಟೊತ್ತಿಗೆ ಆಗಲೇ ಮುಗಿಯೋ ಸಮಯ ಬಂದುಬಿಡುತ್ತೆ. ಟೈಮ್ ಆ್ಯಂಡ್ ಟೈಮ್ ವೇಟ್ಸ್ ಫಾರ್ ನನ್. ಹೌ ಸೂನ್ ಹ್ಯಾಸ್ ಟೈಮ್ ದ ಸಟಲ್ ಥೀಫ್ ಆಫ್ ಯೂತ್ ಸ್ಟೋಲನ್ ಆನ್ ಮೈ ವಿಂಗ್ಸ್ ದ 3 and 20th year. ಮಿಲ್ಟನ್ ಆನ್ ಇಸ್ ಬೀಯಿಂಗ್ ಅರೈವ್ಡ್ ಎಟ್ ದಿ ಏಜ್ ಆಫ್ 23 ಅಂತ ಆ ಪೋಯಮ್ ಆ ರೀತಿ ಶುರು ಮಾಡ್ತಾನೆ. ಹಿ ಕಾಲ್ಸ್ ಟೈಮ್ ಆಸ್ ದ ಸಟಲ್ ಥೀಫ್ ಆಫ್ ಯೂತ್. ಸೊ ಟೈಮ್ ಹಿಮ್ಸೆಲ್ಫ್ ಇಸ್ ಎ ಥೀಫ್ ಅನ್ನೋ ಸೆನ್ಸಲ್ಲಿ ಅವನು ಉಪಯೋಗಿಸ್ತಾ ಇರ್ತಕ್ಕಂಥ ಮಾತು. ಸೊ ಅದರಿಂದ ಇಲ್ಲಿ ಮುಖ್ಯವಾಗಿ 4ನೇದೊಂದಿದೆ, ವಿದ್ಯೆಯಿಂದ ಬರ್ತಕ್ಕಂಥ ಅಹಂಕಾರ. ಎಲ್ಲಕ್ಕಿಂತ ಕೆಟ್ಟದ್ದದು ವಿದ್ಯೆಯಿಂದ ಬರ್ತಕ್ಕಂಥ ಅಹಂಕಾರ. ನನಗೆ 6 ಶಾಸ್ತ್ರದಲ್ಲಿ ಪಾಂಡಿತ್ಯ ಇದೆ ಅಂದರೆ 7 ಶಾಸ್ತ್ರದಲ್ಲಿ ಪಾಂಡಿತ್ಯ ಇರತಕ್ಕಂಥವ್ರು ಬಂದು ನಿನಗೇನೂ ಗೊತ್ತಿಲ್ಲ ಅಂತ ತೋರಿಸ್ತಾರೆ. ಎಲ್ಲಿ ಕೊನೆ ಮೊದಲು ವಿದ್ಯೆನಲ್ಲಿ? ವಿಶ್ವೇಶ್ವರ ದೀಕ್ಷಿತರು ಅಂತಿದ್ದರು ಪುಣ್ಯಾತ್ಮರು, ಮೈಸೂರು ಪಾಠಶಾಲೆಯಲ್ಲಿ ಸಮೃದ್ಧ ಕಾಲೇಜಲ್ಲಿ 7 ಶಾಸ್ತ್ರದಲ್ಲಿ ವಿದ್ವತ್ ಪರೀಕ್ಷೆ ಮಾಡಿದ್ರು ಅವರು. ನಮ್ಮಲ್ಲಿ ಪಂಡಿತರಾಜ NT ಶ್ರೀನಿವಾಸ ಅಯ್ಯಂಗಾರ್ ಇದ್ದಾರೆ ರಂಗರಾವ್ ರೋಡಲ್ಲಿ, ಅವರಿಗೆ 6 ಶಾಸ್ತ್ರದಲ್ಲಿ ವಿದ್ವತ್ತಿದೆ. ಅಲಂಕಾರ ತೊಗೊಂಬರ್ತೀಯ, ಪ್ರಾಚೀನ ನ್ಯಾಯ ತೊಗೊಂಬರ್ತೀಯ, ನವೀನ ನ್ಯಾಯ ತೊಗೊಂಬರ್ತೀಯ, ವ್ಯಾಕರಣ ತೊಗೊಂಬರ್ತೀಯ, ಜ್ಯೋತಿಷ್ಯ ತೊಗೊಂಬರ್ತೀರ, ವಿಷ್ಟಾದ್ವೈತ ತೊಗೊಂಬರ್ತೀರ. 6 ಶಾಸ್ತ್ರದಲ್ಲಿ ಪಾಂಡಿತ್ಯ. ಷಟ್ಶಾಸ್ತ್ರ ವಿದ್ವಾನ್. ಕೊಚ್ಚಿನ್ ಮಹಾರಾಜರು ಪಂಡಿತರಾಜ ಅಂತ ಟೈಟಲ್ ಕೊಟ್ಟಿದ್ದಾರೆ ಅವರಿಗೆ. ಈಗ 93 ವಯಸ್ಸು ಅವರಿಗೆ. ಆ ಪುಣ್ಯಾತ್ಮನ ಮನೆಯಲ್ಲಿ ಪಾಠ ಮಾಡಿದರು. ಅನಧ್ಯಯನ ದಿವಸ ಪಾಠಶಾಲೆಗೆ ರಜಾ ಇದ್ದಾಗ ಬನ್ನಿ ಮಕ್ಕಳ ಮನೇಲಿ ಪಾಠ ಮಾಡ್ತೀನಿ ಅಂದ್ಬಿಟ್ಟು 4 ಗಂಟೆ ಪ್ರತಿ ಅನಧ್ಯಯನವೂ 8 ವರ್ಷ ಪಾಠ ಮಾಡಿದರು ನಮಗೆ. ಸ್ಮರಿಸ್ಕೋಬೇಕಂತ ಅವ್ರನ್ನೆಲ್ಲ. ಯಾಕೆ ನಾನು ಮೊನ್ನೆ ಹೇಳಿಬಿಟ್ಟಿದ್ದೀನಲ್ಲ, ನಂದೇನೂ ಇಲ್ಲ ಇಲ್ಲಿ ಅಂತ. 35 ವಿದ್ವಾಂಸರು 35 ವರ್ಷದಲ್ಲಿ ಏನೇನು ಹೇಳಿದ್ದಾರೋ ಅದನ್ನೆಲ್ಲ ಬಟ್ಟಿ ಇಳಿಸಿ ತಮಗೆ ಸಾರ ಕೊಡ್ತಾಯಿದ್ದೀನಪ್ಪ, ನಂದೇನೂ ಅಲ್ಲ ಅಂತ. ಐ ಹ್ಯಾವ್ ಗಾಟ್ ದ ನೋಟ್ಸ್ ವಿಚ್ ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ 35 years ಆನ್ ಈಚ್ ಟಾಪಿಕ್. ನಾನು ಬರ್ಕೊಂಬಂದಿರ್ತಕ್ಕಂಥ ನೋಟ್ಸು ಪಕ್ಕದಲ್ಲಿ ಡೇಟು ಇದು ಕೂಡ ಯಾರು ಎಲ್ಲಿ ಭಾಷಣ ಮಾಡಿದ್ರು ಅಂತ ಕೂಡ ನೋಟ್ ಮಾಡ್ಕೊಂಡಿರ್ತೀನಿ. ಅದರಿಂದ ನಂದು ಯಾವುದೂ ಅಲ್ಲ ಇದು ಎಲ್ಲ ಆ ಮಹಾತ್ಮರಿಗೆ ಸೇರಬೇಕಾದದ್ದು. ಸೊ ಅದರಿಂದ ನಾನು ನಿಮಿತ್ತ ಅಷ್ಟೇ. ನಾನು ಬಂದು ತಂದೆಯಲ್ಲಿ ನಿಲ್ಲಿಸಿದ್ದಾರೆ, ಅದರಿಂದ ಏನೋ ಒಂದು 2 ಮಾತು ಅವ್ರು ಹೇಳಿದ್ದನ್ನು ನಾನು ಬರ್ಕೊಂಡಿದ್ದನ್ನು ನಿಮಗೆ ಒಪ್ಪಿಸ್ತಾ ಇದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ನೋಡಿ, ವಿದ್ಯೆಯಿಂದ ಬರೋ ಅಹಂಕಾರ ಎಷ್ಟು ಕೆಟ್ಟದ್ದು ಅನ್ನೋದಕ್ಕೆ. ಹಾಗಿದ್ರೆ ನಾನು ಏನು ಮಾಡಬೇಕು? ಅಹಂಕಾರವನ್ನು ಬಿಡು. ನೀನು ಅದು ಏನಿದೆ ಅಂತ ಅಹಂಕಾರ ಪಡ್ತೀಯಪ್ಪ. ಶೃಂಗೇರಿ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿದ್ದಂತಹ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಅನುಗ್ರಹ ಭಾಷಣ ನೀವು ತೆಗೆದು ನೋಡಿದ್ರೆ ಅವ್ರು ಹೇಳ್ತಕ್ಕಂಥ ಮಾತು, ನೋಡಪ್ಪ ಮನುಷ್ಯ, ಏನಿದೆ ಅಂತ ಅಹಂಕಾರ ಪಡ್ತೀಯಪ್ಪ. ನನ್ನ ಕಣ್ಣು ತುಂಬ ಚೆನ್ನಾಗಿದೆ, ನಾನು ಬಹಳ ದೂರ ನೋಡಬಲ್ಲೆ ಅಂತ ಅಹಂಕಾರನ? ಹದ್ದಿಗೆ ನಿನಗಿಂತ ಒಳ್ಳೆ ಕಣ್ಣಿದೆಯಪ್ಪ, ನೀನು ಹದ್ದಿಗಿಂತ ಕಡೆ. ನನ್ನ ಕಿವಿ ತುಂಬ ಚುರುಕಾಗಿದೆ ಅಂತ ಅಹಂಕಾರನ? ನಾಯಿಗೆ ನಿನಗಿಂತ ಒಳ್ಳೆ ಕಿವಿ ಇದೆಯಪ್ಪ, ನೀನು ನಾಯಿಗಿಂತ ಕಡೆ. ಕಿವಿಯಿಂದ ನೀನು ಅಹಂಕಾರ ಪಡೋದಾದರೆ, ನಾನು ಬಹಳ ಸುಂದರವಾಗಿರ್ತಕ್ಕಂಥ ಹಲ್ಲಿದೆ, ದಾಳಿಂಬ್ರೆ ಬೀಜ ಪೋಣಿಸಿದ ಹಾಗೆ ಹಲ್ಲಿದೆ ಅಂತ ಹಲ್ಲು ಮೇಲೆ ಅಹಂಕಾರ ಪಡೋ ಹಾಗಿದ್ದರೆ, ಆನೆ ದಂತದ ಮುಂದೆ ನೀನು ಹಲ್ಲನ್ನು ಯಾರಪ್ಪ ಕೇಳ್ತಾರೆ? ಆನೆ ಬದುಕಿದ್ರೂ ಬೆಲೆ ಇದೆ, ಸತ್ತರೂ ಬೆಲೆ ಇದೆ. ದಂತದಿಂದ ನೀನು ಬದುಕಿರೋವಾಗಲೇ ಬೆಲೆ ಇಲ್ಲ, ಸತ್ತ ಮೇಲೆ ಯಾರು ಬೆಲೆ ಕೊಡ್ತಾರೆ ನಿನ್ನ ಹಲ್ಲಿಗೆ? ನನ್ನ ಕೂದಲು ತುಂಬ ಸುಂದರವಾಗಿದೆ ಅಂತೇನಾದರೂ ಅಹಂಕಾರ ಇದ್ದರೆ, ಕುರಿ ಕೂದಲಿಂದ ತುಪ್ಪಟ ಮಾಡ್ತಾರೆ, ಉಣ್ಣೆ ಬಟ್ಟೆ ಮಾಡ್ತಾರೆ, ಸ್ವೆಟರ್ ಮಾಡ್ತಾರೆ, ಶಾಲು ಮಾಡ್ತಾರೆ. ನಿನ್ನ ಕೂದಲು ಯಾರಿಗೆ ಬೇಕು?
ಕ್ಷೌರಿಕ ಅವು ಬಂದುಬಿಟ್ರೆ ಯಾರಿಗೆ ಉಪಯೋಗ ಇದೆಯಪ್ಪ ನಿನ್ನ ಕೂದಲಿಂದ ನೀನು ಅಹಂಕಾರ ಪಡೋ ಹಾಗಿಲ್ಲ. ಇನ್ನು ನನ್ನ ಉಗುರು ತುಂಬ ಸುಂದರವಾಗಿದೆ, ನಾನು ವೀಣೆ ಮೀಡ್ತೀನಿ ಅಂತ ಅಹಂಕಾರ ಇದ್ದರೆ, ಹುಲಿ ಉಗುರನ್ನ, ಚಿರತೆ ಉಗುರನ್ನ ತೊಗೊಂಡು ಹೋಗ್ಬಿಟ್ಟು ಗ್ರಾಮ ದೇವತೆಗಳಿಗೆ ಹಾರ ಮಾಡಿ ಪೋಣಿಸ್ಬಿಟ್ಟು ಹಾಕ್ತಾರೆ. ನಿನ್ನ ಉಗುರು ಅದಕ್ಕೂ ಕೆಲಸಕ್ಕೆ ಬರೋದು. ನನ್ನ ಬುದ್ಧಿಶಕ್ತಿ ತುಂಬ ಚೆನ್ನಾಗಿದೆ, ನಿನ್ನ ಅಹಂಕಾರ ಪಡೋ ಹಾಗಿದ್ರೆ, ನರಿಗೆ ಮೋಸ ಮಾಡೋ ಬುದ್ಧಿ ನಿನಗಿಂತ ಚೆನ್ನಾಗಿದೆ. ನೀನು ನರಿಗಿಂತ ಕಡೆ ಬುದ್ಧಿಶಕ್ತಿಯಿಂದ ನೋಡ್ತಾ ಇದ್ದರೆ. ಇನ್ನು ನಾನು ತುಂಬ ಸುಂದರಾಂಗ, ನಾನು ಸಂರಕ್ಷಣೆ ಮಾಡೋಕ್ಕೆ ಯೋಗ್ಯ ಅಂತ ಯಾರಾದರೂ ಭಾವಿಸ್ಕೊಂಡಿದ್ರೆ, ಜಿಂಕೆನ, ಹುಲಿನ, ಆನೆನ, ಗಿಣಿನ, ನವಿಲನ್ನ ಮೃಗಾಲಯದಲ್ಲಿಟ್ಟು ನೋಡ್ತಕ್ಕಂಥ ಪ್ರಾಣಿ ಅಂತ ರಕ್ಷಣೆ ಕೊಡ್ತಾರೆ. ಯಾವ ಮನುಷ್ಯನನ್ನು ಮೃಗಾಲಯದಲ್ಲಿ ಹಾಕಿಲ್ಲ. ಇವ್ನು ನೋಡ್ತಕ್ಕಂಥ ಪ್ರಾಣಿ ಅಂತ. ಎಲ್ಲ ಮೃಗಗಳಿಗಿಂತ ಕಡೆ ನೀನು ಯೋಚನೆ ಮಾಡ್ಕೊ. ಇನ್ನು ಹಸು ಬಗ್ಗೆ ನಾವೇನು ಹೇಳಬೇಕು? ಹಸುಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಸುಂದರವೇ. ನಿನಗೆ ಸಂಬಂಧಪಟ್ಟಿದ್ದು ಯಾವ ಸುಂದರ ಅಂತ ನೀನು ಅಹಂಕಾರ ಪಡ್ತೀಯಪ್ಪ? ಯಾವ ಪ್ರಾಣಿಗಿಂತ ನೀನು ಶ್ರೇಷ್ಠ ಅಂತ ಅಹಂಕಾರ ಪಡ್ತೀಯ? ಈ ತರಹ ನಾವು ಆತ್ಮವಿಶ್ಲೇಷಣೆ ಮಾಡ್ಕೊಳ್ಳೋದೇ ಇಲ್ವಲ್ಲ. ಅದು ಬಂದಿರತಕ್ಕಂಥ ನಾವು ಯಾವಾಗಲೂ ಬೇರೆಯವ್ರನ್ನ ತಾನೇ ವಿಶ್ಲೇಷಣೆ ಮಾಡೋದು, ನಮ್ಮನ್ನು ನಾವು ವಿಶ್ಲೇಷಣೆಯೇ ಮಾಡ್ಕೊಳ್ಳಲ್ಲ. ಅದಕ್ಕೆ ಇಷ್ಟೆಲ್ಲ ಕೂಡ ತೊಂದರೆ ಎಂಬತಕ್ಕಂಥದ್ದು ಜೀವನದಲ್ಲಿ ಬರ್ತಕ್ಕಂಥದ್ದು ಒಂದಾದ ಮೇಲೊಂದು. ಅದಕ್ಕೆ ಮುಖ್ಯವಾಗಿ ದತ್ತಾತ್ರೇಯರು ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ. ಮಾನಸ ಗುರುಗಳು ಅಂತ ದತ್ತಾತ್ರೇಯರು ಹೇಳ್ತಾರೆ. ಪ್ರಕೃತಿಯಲ್ಲಿರ್ತಕ್ಕಂಥ ಒಂದೊಂದು ಪಕ್ಷಿಯಿಂದ, ಪ್ರಾಣಿಯಿಂದನೂ ನಾನು ಕಲಿಯೋದಿದೆ ಅಂತ. ನಾನು ಬೇರೆಯವರು ಕಲಿಸೋದಿರಲಿ, ನಾನು ಕಲಿಯೋದೇ ಸಾಕಷ್ಟಿದೆ ಜೀವನದಲ್ಲಿ. ದತ್ತಾತ್ರೇಯರು ಹೇಳ್ತಾರೆ ನೋಡಿ, ಶ್ರೀಮದ್ ಭಾಗವತ 11:7-33-36 ನೀವು ತೆಗೆದು ನೋಡಿದ್ರೆ ಏಕಾದಶ ಸ್ಕಂದದಲ್ಲಿ ಬರ್ತಕ್ಕಂಥ ಮಾತು. ಪೃಥ್ವಿ ಮೊದಲನೇದು ಎತ್ಕೋತ ಕ್ಷಮಾಗುಣ. ಭೂಮಿಯಿಂದ ನಾವು ಏನು ಕಲಿಯೋದಿದೆ ಅಂದರೆ ಕ್ಷಮಾಗುಣ. ಕ್ಷಮಯಾ ಧರಿತ್ರಿ. ಅದಕ್ಕೆ ಮಾತು ಹೇಳಿದ್ರು. ಒಂದು TV ಸೀರಿಯಲ್ಲು ಬರ್ತಾಯಿತ್ತು ಅಂತ ಕಾಣುತ್ತೆ ಆ ಹೆಸರಿಂದ. ಮುಖ್ಯವಾಗಿ ನಮ್ಮಲ್ಲಿ ಆದರ್ಶ ಪತ್ನಿಯರು ಯಾರು ಅನ್ನೋದಕ್ಕೆ ಒಂದು ಶ್ಲೋಕ ಇದೆ. ಭೋಜ್ಯೇಶು ಮಾತಾ, ಶಯನೇಶು ರಂಭಾ, ಕಾರ್ಯೇಚ ದಾಸಿ, ಕರಣೇಶು ಮಂತ್ರಿ, ರೂಪೇಚ ಲಕ್ಷ್ಮೀ, ಕ್ಷಮಯಾ ಧರಿತ್ರಿ, ಷಾಡ್ಗುಣ್ಯಯುಕ್ತ ಕುಲ ಧರ್ಮಪತ್ನಿ ಅಂತ. ಈ 6 ಗುಣ ಇರತಕ್ಕಂಥವ್ರು ಧರ್ಮಪತ್ನಿಯರು ಅಂತ. ಹಾಗಿದ್ರೆ ಪತಿ ಹೆಂಗಾದರೂ ಇರ್ಬೋದಾ? ಪತ್ನಿಗೆ ಮಾತ್ರ ನೀವು ಹೇಳ್ತೀರಾ ಯಾವಾಗಲೂ ಗುಣಗಳು. ವಾಟ್ ಅಬೌಟ್ ಪತಿ? ಯಾರು ಪತಿ? ದಂಪತಿ ಅಂದರೆ ಯಾವ ಪತಿಗಳಿಗೆ ದಮ್ಮಿಲ್ವೋ ಅವ್ರ ದಂಪತಿಗಳು ಅಷ್ಟೇ. ದಂಪತಿ ಜಂಪತಿ ಜಾಯಾಪತಿ ಭಾರ್ಯಾಪತಿ ಚತೌ ಅಂತ ಅಮರಕೋಶ. ಅದಕ್ಕೆ ಕೆಲವು ಎಷ್ಟು ಆನೆಸ್ಟಾಗಿ ಮನೇಲಿ ಬೋರ್ಡ್ ಹಾಕ್ಕೊಂಡಿರ್ತಾರೆ ನೋಡಿ. ಐ ಆಮ್ ದ ಬಾಸ್ ಆಫ್ ದ ಹೌಸ್ ಇಫ್ ಮೈ ವೈಫ್ ಸೇಸ್ ಸೋ. ಶೀ ಶುಡ್ ಸೇ ಹಿ ಈಸ್ ಬಾಸ್ ಬಿಕಾಸ್ ಶಿ ಈಸ್ ಬಾಸ್ ಇಣಿ. ಹುಷಾರಾಗಿರ್ಬೇಕಿಲ್ಲದೆ ಹೋದರೆ ಲಟ್ಟಣಿಗೆ ಸೇವೆ ಆಗತ್ತೆ. ಸೊ ಪೃಥ್ವಿಯಿಂದ ನಾವು ಕ್ಷಮಾಗುಣವನ್ನು ಲೋಕದಲ್ಲಿ ತಡ್ಕೋಬೇಕು. ನೋಡಿ, ಕ್ಷಮ ಅನ್ನೋದಕ್ಕೆ ಧೃತಿ, ಕ್ಷಮ, ದಮ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಧೀ, ವಿದ್ಯಾ, ಸತ್ಯ, ಅಕ್ರೋಧ 10 ಲಕ್ಷಣಗಳಿದೆ ಅಂತ ಮನುಸ್ಮೃತಿ 6ನೇ ಅಧ್ಯಾಯ 92ನೇ ಶ್ಲೋಕದಲ್ಲಿ ಮನು ಅಪ್ಪಣೆ ಕೊಡ್ತಾನೆ. ಇಷ್ಟೂ ಕೂಡ ನಮ್ಮಲ್ಲಿರ್ತಕ್ಕಂತಹ ಮಾತುಗಳು. ಧೃತಿ ಅಂತ ಹೇಳಿ, ಕ್ಷಮ ಅಂತ ಹೇಳಿ, ದಮ ಅಂತ ಹೇಳಿ, ಅಸ್ತೇಯ ಅಂತ ಹೇಳಿ. ನೋಡಿ, ಅಸ್ತೇಯ ಅಂದರೆ ಕಳ್ತನ ಮಾಡದೇ ಇರೋದು ಅಂತ. ಕಳ್ತನ ಅಂದರೆ ಹಣ ಕಳ್ತನ ಅಂತಲ್ಲ. ಇನ್ನೊಬ್ಬರು ಬರೆದಿರೋದನ್ನು ನನ್ನ ಹೆಸರಲ್ಲಿ ಪಬ್ಲಿಷ್ ಮಾಡಿಕೊಂಡ್ರೆ ಅದು ಎಲ್ಲಕ್ಕಿಂತ ದೊಡ್ಡ ಕಳ್ತನ, ಪ್ಲೇಜಿಯಾರಿಸಮ್. ನಾನು ಪಬ್ಲಿಕ್ಕಲ್ಲಿ ಹೇಳಬಾರ್ದು, ಆದರೆ ನನ್ನ ಮನಸ್ಸು ಒಪ್ತಾ ಇಲ್ಲ, ಹೇಳಿಬಿಡ್ತೀನಿ, ಏನಾದರೂ ಅಂದ್ಕೊಳ್ಳಿ. ನೈನಿಟಾಲಲ್ಲಿ ಕುಮಾನ್ ಯೂನಿವರ್ಸಿಟಿ ಅಂತಿದೆ. ಕುಮಾನ್ ಯೂನಿವರ್ಸಿಟಿಲಿ ರಜಪೂಟ್ ಅಂತ ವೈಸ್ ಚಾನ್ಸ್ಲರ್ ಅಲ್ಲ, ಚಾನ್ಸ್ಲರ್ ಆಫ್ ವೈಸಸ್ ಅವನು ಗೈಡಲ್ಲ, ಮಿಸ್ ಗೈಡು. ಅವನು ಒಂದು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ PhD ಥೀಸಿಸ್ ಫಿಸಿಕ್ಸ್ ಡಿಪಾರ್ಟ್ಮೆಂಟಿಂದ ಲೈನ್ ಟು ಲೈನ್, ಕೋಲನ್ ಟು ಕೋಲನ್, ಕಾಮ ಟು ಕಾಮ ಕಾಪಿ ಹೊಡೆಸ್ಬಿಟ್ಟು ಅಬ್ದುಲ್ ಕಲಾಂ ಹತ್ರ ಸಿಕ್ಕಾಕೊಂಡ. ಕಲಾಂ ಡಿಸ್ಮಿಸ್ಡ್ ಹಿಮ್ ಫ್ರಮ್ ಸರ್ವಿಸ್. ಓನ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎಂಪವರ್ಡ್ ಟು ಡಿಸ್ಮಿಸ್ ಅ ವೈಸ್ ಚಾನ್ಸ್ಲರ್ ಇನ್ ಸರ್ವಿಸ್. ನೋ ಅದರ್ ಪರ್ಸನ್ ಕ್ಯಾನ್ ಟೇಕ್ ಹಿಮ್ ಔಟ್ ಟಿಲ್ ಹಿ ಕಂಪ್ಲೀಟ್ಸ್ ದ ಸರ್ವಿಸ್. ಅಬ್ದುಲ್ ಕಲಾಂ ಟುಕ್ ದಟ್ ಸ್ಟ್ಯಾಂಡ್ ಆ್ಯಂಡ್ ಸೆಂಟ್ ಹಿಮ್ ಹೋಮ್. ಸೊ ಒಂದೇ ಪ್ರಶ್ನೆ ಕೇಳಿದ್ರು, ಆರ್ ಯು ವೈಸ್ ಚಾನ್ಸ್ಲರ್ ಆರ್ ಚಾನ್ಸ್ಲರ್ ಆಫ್ ವೈಸಸ್ ಅಂತ ಕೇಳಿದರು. ಈಗ ಚಾನ್ಸ್ಲರ್ ಆಫ್ ವೈಸಸ್ಸೇ ಜಾಸ್ತಿ. ಸೊ ಅದರಿಂದ ಯಾವುದು ವಯಸ್ಸು, ಯಾವುದು ವರ್ಚು, ದಟ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ಎ ಗ್ರೇಟ್ ಟೆಸ್ಟಿಂಗ್ ಲ್ಯಾಬೊರೇಟ್ರಿ. ನೋಡಿ, ದುರ್ಗೆಗೆ ಇರ್ತಕ್ಕಂಥ ಒಂದು ಹೆಸರು ಕ್ಷಮಾಗುಣ ಅಂತ ದೇವಿ ಭಾಗವತ ಅಪ್ಪಣೆ ಕೊಡಿಸತ್ತೆ. ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಶಿವ ಕ್ಷಮಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ಇಷ್ಟೂ ಕೂಡ ಇರತಕ್ಕಂತಹ ಹೆಸರುಗಳು ಅಂತ ದೇವಿ ಭಾಗವತ ಅಪ್ಪಣೆ ಕೊಡಿಸ್ತಾ ಇದೆ. ಧರ್ಮಪತ್ನಿ
ಕ್ಷಮಾಮಂಡಲೇ ಭೂಪಭೂಪಾಲವೃಂದೈ ಸದಾ ಸೇವಿತಂ ಯಸ್ಯ ಪಾದಾರವಿಂದಂ ಮನಶ್ಚೇನ್ನ ಲಗ್ನಂ ಗುರೋರಂಗ್ರಿ ಪದ್ಮೆ ತತಕ್ಕಿಂ 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 ತತಕ್ಕಿಂ. ನಾಳೆ ಉಪನ್ಯಾಸದ ಶ್ಲೋಕ ಅದು, ಅದರಿಂದ ಇವತ್ತು ಹೇಳಲ್ಲ. ಯಾಕೆಂದರೆ ನಾಳೆ ಶಿಕ್ಷಕರ ದಿನಾಚರಣೆ, ನಾಳೆ ರಾಧಾಕೃಷ್ಣನ್ ಬರ್ಡೇ. ಆವತ್ತು ಗುರುಗಳ ಬಗ್ಗೆ ಹೇಳಿದರೆ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ಸೊ ಒಂದೊಂದಕ್ಕೂ ಒಂದೊಂದು ಸಂದರ್ಭ ಅಂತ ಇರುತ್ತೆ ನೋಡಿ. ಯಾವತ್ತು ಏನೇನೋ ಹೇಳಬಾರ್ದು. ನಾಳೆ ಗುರುವಷ್ಟಕ ದಕ್ಷಿಣಾಮೂರ್ತಿ ಸ್ತೋತ್ರ ಅದಕ್ಕೆ ಮೀಸಲಾಗಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಗುರು ಕಾನ್ಸೆಪ್ಟ್ ಬರೋದು ಇಟ್ ಶುಡ್ ಟ್ಯಾಲಿ ವಿತ್ ದ ಡೇ ಇನ್ ವಿಚ್ ಇಟ್ ಕಮ್ಸ್. ಇಲ್ಲದೆ ಹೋದರೆ ಇಟ್ ವಿಲ್ ಬಿ ಇರ್ರೆಲೆವೆಂಟ್. ಅದರಿಂದ ಈಗ ಬೇಡ. ಕ್ಷಮೆಯಿಂದ ಸಾಧ್ಯವಾಗುವುದು ಯಾವುದೂ ಇಲ್ಲ. ಮಹಾಭಾರತದಲ್ಲಿ ಆ ಮಾತು ಬರುತ್ತೆ. ಪ್ರತಿಯೊಂದು ಸಾಧ್ಯ ಕ್ಷಮಾಗುಣ ಇರತಕ್ಕಂಥವರಿಗೆ. ಟು ಎರ್ ಈಸ್ ಹ್ಯೂಮನ್ ಬಟ್ ಟು ಫರ್ಗಿವ್ ಇಸ್ ಡಿವೈನ್. ನೋಡಿ ಎಂಥ ಒಳ್ಳೆ ಮಾತು. ನಾವೆಲ್ಲ ತಪ್ಪು ಮಾಡೇ ಹುಟ್ಟಿರೋದು, ಸ್ವಲ್ಪ ತಪ್ಪು ಮಾಡಿದ್ದೀವಿ, ಅದರಿಂದ ಮನುಷ್ಯರಾಗಿ ಹುಟ್ಟುಬಿಟ್ಟಿದ್ದೀವಿ. ಇಲ್ಲದೆ ಹೋದರೆ ತದಿ ಕೀಟೋವಾ ಪತಂಗೋವಾ ದಂಶೋವಾ ಮಶಕೋವಾ ಯದ್ಯದ್ಭವಂತಿ ತದಾ ಭವಂತಿ. ಚಾಂದೋಗ್ಯ ಉಪನಿಷತ್ತು ಹೇಳೋ ಹಾಗೆ ಕೀಟವಾಗಿಯೋ ಪತಂಗವಾಗಿಯೋ ಹಲ್ಲಿಯಾಗಿಯೋ ತಿಗಣಿಯಾಗಿಯೋ ಸೊಳ್ಳೆಯಾಗಿಯೋ ಬೇರೆಯವ್ರನ್ನ ಕಚ್ತಾ ಇದ್ವಿ. ಪುಣ್ಯ ಮಾಡಿರೋದ್ರಿಂದ ಮಾನವರಾಗಿ ಹುಟ್ಟಿದ್ದೀವಿ. ಜಂತೂನಾಂ ನರಜನ್ಮ ದುರ್ಲಭಂ. ಅದಕ್ಕೆ ಮೊದಲನೇ ಶ್ಲೋಕ ವಿವೇಕ ಚೂಡಾಮಣಿ, ಎರಡನೇ ಶ್ಲೋಕ ಇನ್ನೂ ಚೆನ್ನಾಗಿದೆ. ದುರ್ಲಭಂ ತ್ರಯಮೇವ ಏತದ್ದೈವಾನುಗ್ರಹ ಕಾರಣಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಮನುಷ್ಯನಾಗಿ ಹುಟ್ಟೋದು ಕಷ್ಟ, ಹುಟ್ಟಿದ ಮೇಲೆ ಮುಕ್ತಿ ದೊರಿಬೇಕು ಅನ್ನೋ ಉತ್ಕಟವಾಗಿರ್ತಕ್ಕಂಥ ಇಚ್ಛೆ ಬರೋದು ಕಷ್ಟ. ಎರಡೂ ಇದ್ದರೂ ಕೂಡ ಒಳ್ಳೆ ಗುರುಗಳು ಸಿಗೋದು ಕಷ್ಟ. ದುರ್ಲಭ ಸಹಜಾವಸ್ಥಾ ದುರ್ಲಭಂ ತತ್ವದರ್ಶನಂ ದುರ್ಲಭೋ ವಿಷಯತ್ಯಾಗೋ ಸದ್ಗುರೋ ಕೃಪಯಾ ವಿನಾ. ವಾರಾಹಿ ಉಪನಿಷತ್ತು. 186 ಉಪನಿಷತ್ತುಗಳಲ್ಲಿ ವಾರಾಹಿ ಉಪನಿಷತ್ತು ಅಂತಲೂ ಒಂದು ಉಪನಿಷತ್ತು. ನಿಮ್ಮಲ್ಲಿ ಯಾರಾದರೂ ಆಸಕ್ತಿ ಇದ್ದರೆ, ಈಗ ವೇದಾಂತ ಬುಕ್ಕೋಸಲ್ಲಿ 3 ವಾಲ್ಯೂಮ್ ಕನ್ನಡದಲ್ಲಿ ಬಂದಿದೆ. 2,000 ರೂಪಾಯಿ ಕೊಟ್ಟರೆ 3 ವಾಲ್ಯೂಮಲ್ಲಿ 186 ಉಪನಿಷತ್ತುಗಳ ಭಾಷಾಂತರ. ಈಗ ನೋಡ್ಕೊಂಬಂದೆ 5:15 ಅಲ್ಲಿ ಇಳಿದುಬಿಟ್ಟು ಇದೆಯಾ ಇಲ್ವಾ ಅಂತ ನಿಮಗೆ ಹೇಳೋಕ್ಕೆ ಮುಂಚೆ. ಹಾಗೆ ಹೇಳಬಾರ್ದಲ್ವಾ? ಅದರಿಂದ ಈಗ ಹೋಗಿ ಯಾರಾದರೂ ನೋಡಿದಲ್ಲಿ ಇರಬೇಕದು. 2,000 ರೂಪಾಯಿ 3 ವಾಲ್ಯೂಮು, 186 ಉಪನಿಷತ್ ವಿತ್ ಕನ್ನಡ ಟ್ರಾನ್ಸ್ಲೇಷನ್ ಇನ್ ಕನ್ನಡ ಸ್ಕ್ರಿಪ್ಟ್ ಫಾರ್ ದೋಸ್ ಹೂ ಕೆನಾಟ್ ರೀಡ್ ದೇವನಾಗರಿ. ಅವ್ರಿಗೋಸ್ಕರ ಮಾಡೋದು. ಹಿಂದೆ ಅಫ್ಕೋರ್ಸ್ ನಾರಾಯಣ ಸ್ವಾಮಿ ಅಯ್ಯರ್ ಅವ್ರದ್ದು ಭಾಷಾಂತರ ಇತ್ತು ಇಂಗ್ಲೀಷಲ್ಲಿ. ಈಗ ಅದು ಕೂಡ ಸಿಗ್ತಾ ಇಲ್ಲ. ಇರಲಿ, ಪ್ರಾಸಂಗಿಕವಾಗಿ ಹೇಳಿದೆ ಆ ಮಾತನ್ನು. ಕ್ಷಮೆಯಿಂದ ಬರತಕ್ಕಂಥದ್ದು ಶಾಶ್ವತ ಸುಖ. ತಿರುಕ್ಕುರಳಲ್ಲಿ ಆ ಮಾತು ಬರುತ್ತೆ. ಶಾಶ್ವತ ಸುಖ ಬರೋದು ಯಾವಾಗಂದರೆ ಕ್ಷಮೆಯಿಂದ ಮಾತ್ರವೇ. ಪಾಪವನ್ನು ಕ್ಷಮಿಸು, ಪಾಪಿಯನ್ನಲ್ಲ. ಗಾಂಧೀಜಿಯವರು ಹೇಳ್ತಕ್ಕಂಥ ಮಾತು. ಸ್ವರ್ಗಕ್ಕೆ ಕರೆದೊಯ್ಯುವ ಏಣಿಯೇ ಕ್ಷಮೆ. ಸ್ವರ್ಗಕ್ಕೆ ಯಾವುದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂದರೆ ಅದೇ ಕ್ಷಮಾಗುಣ. ತಪ್ಪು ಮಾಡುವುದು ಸಹಜ, ಆದರೆ ಕ್ಷಮಿಸುವುದು ದೈವಿ ಗುಣ. ಅಲೆಕ್ಸಾಂಡರ್ ಪೋಪ್ ಹೇಳ್ತಕ್ಕಂಥ ಮಾತು. ಕ್ಷಮೆ ವೀರರ ಸದ್ಗುಣ. CF ಆ್ಯಂಡ್ರೂಸ್. ಸೊ ಯಾವುದು ವೀರರ ಸದ್ಗುಣ ಅಂದರೆ ಅದೇ ಕ್ಷಮೆ. ಕ್ಷಮಾವತಾಮವೇಹಿ ಯೋಗ ಸಿದ್ಧಿ. ಸರ್ವವೇದಾಂತ ಸಿದ್ಧಾಂತ ಸಾರ ಸಂಗ್ರಹ 140ನೇ ಶ್ಲೋಕ, ಶಂಕರಾಚಾರ್ಯ ಪ್ರಕರಣ ಗ್ರಂಥ. ಅಲ್ಲಿ ಕ್ಷಮಾಗುಣಕ್ಕೆ ಅವರೇ ಏನು ಮಾತು ಹೇಳ್ತಾರೆ ನೋಡಿ. ಕ್ಷಮಾವತಾಮೇವ ಹಿ ಯೋಗ ಸಿದ್ಧಿ. ಯೋಗ ಸಿದ್ಧಿಗಳು ಅನ್ನೋದು ಸಹಜವಾಗಿ ಬರುತ್ತೆ ಕ್ಷಮಾಗುಣ ಇರೋವರಿಗೆ ಅಂತ. 8 ಸಿದ್ಧಿಗಳಿರುತ್ತೆ ಅಂತ ಹೇಳೋದು. ಅಣಿಮಾ ಮಹಿಮಾ ಚೈವ ಗರಿಮಾ ಲಗಿಮಾ ತತ ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವಂ ವಶಿತ್ವಂಚ ಅಷ್ಟಸಿದ್ಧಯ ಅಂತ. 8 ಸಿದ್ಧಿಗಳು. ಯೋಗ ಸಿದ್ಧಿಗಳು ಅಂದರೆ ಏನು? ಯೋಗ ಸಿದ್ಧಿಗಳು ಇರ್ತಕ್ಕಂಥವ್ರು ನಿಮ್ಮ ತರಹ ನಿಂತ್ಕೊಂಡು ಮಾತಾಡಬೇಕಾಗಿಲ್ಲ. ಥಿನ್ ಏರಲ್ಲಿ ಈ ಲೆವೆಲಲ್ಲಿ ಪದ್ಮಾಸನ ಹಾಕ್ಕೊಂಡು 6 hours 7 hours ದೇ ಕ್ಯಾನ್ ಟಾಕ್ ಕಂಟಿನ್ಯೂಸ್ಲಿ ವಿತೌಟ್ ಎನಿ ಸ್ಟಾಪ್. ಆ ಥರ ಇದ್ದರು ಅಂತ ನಾನು ಕೇಳಿದ್ದೀನಿ, ನಾನು ನೋಡಿಲ್ಲ. ನನಗೆ ಪಾಠ ಮಾಡಿದಂಥ ಗುರುಗಳು ಹೇಳಿದರು, ಹಿಂದೆ ಕೂಡ್ಲಿ ಜಗದ್ಗುರುಗಳಿದ್ದರು, ಈಗಿರೋರಲ್ಲ. ಅವ್ರ ಮೇಲೆ ಏನೇನೋ ಗಲಾಟೆ ಮಾಡಿದ್ರು, ಕೋಟಾ ನೋಟ್ ಕೇಸ್ ಹಾಕಿ ಏನೇನೋ ಆಯಿತು. ಅವರು ಆ ರೀತಿ ಪಾಠ ಮಾಡ್ತಾಯಿದ್ರು ಅಂತ ಅವ್ರ ಹತ್ರ ಪಾಠ ಮಾಡಿಸ್ಕೊಂಡವರು ನನ್ನ ಗುರುಗಳಾಗಿರೋದ್ರಿಂದ ಅವ್ರು ನನಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅವರು 6 ಗಂಟೆ 7 ಗಂಟೆ ಥಿನ್ ಏರಲ್ಲಿ ಈ ಹೈಟಲ್ಲಿ ಪದ್ಮಾಸನ ಹಾಕ್ಕೊಂಡು ಪಾಠ ಮಾಡೋರಂತೆ. ನೆಲಕ್ಕೆ ಟಚ್ ಆಗ್ತಾ ಇರಲಿಲ್ಲ. ಅದೆಲ್ಲ ಯೋಗ ಸಿದ್ಧಿಗಳಿಂದ ಬರ್ತಕ್ಕಂಥದ್ದೇ ಹೊರತು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ನನಗೆ ಸಾಧ್ಯ ಇಲ್ಲ ಅಂದರೆ ಯಾರಿಗೂ ಸಾಧ್ಯ ಇಲ್ಲ ಅಂತಲ್ಲ. ನಾನು ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಬೇಕೇ ಹೊರತು ಯಾರ ಕೈಯಲ್ಲೂ ಆಗಲ್ಲ ಅಂತ ಹೇಳೋಕ್ಕೆ ನಾನು ಯಾರು? ಸೊ ಅದರಿಂದ ನನ್ನ ಲಿಮಿಟೇಷನ್ ನಾನು ಅರ್ಥ ಮಾಡ್ಕೋಬೇಕು ಯಾವಾಗಲೂ ಕೂಡ. ಆ ಕ್ಷಮಾ ಗುಣ ನೋಡಿ. ಕ್ಷಮಾ ಗುಣೋ ಹಿ ಜಂತೂನಾಂ. ಆಪಸ್ತಂಭ ಸ್ಮೃತಿ 10ನೇ ಅಧ್ಯಾಯ 5ನೇ ಶ್ಲೋಕ. ಮಾನವರ ನಿಜವಾದ ಗುಣವೇ ಕ್ಷಮೆ. ಕ್ಷಾಂತ್ಯ ಶುದ್ಧಂತೆ ವಿದ್ವಾಂಸಃ. ಮನುಸ್ಮೃತಿ 5ನೇ ಅಧ್ಯಾಯ 107ನೇ ಶ್ಲೋಕ. ಕ್ಷಮೆಯಿಂದ ವಿದ್ವಾಂಸರು ಶುದ್ಧರಾಗುತ್ತಾರೆ. ಕ್ಷಮಾ ಜಯತಿ ನ ಕ್ರೋಧ. ಗೌತಮ ಸ್ಮೃತಿ 8ನೇ ಅಧ್ಯಾಯ 118ನೇ ಶ್ಲೋಕ. ಕ್ಷಮೆಯೇ ಗೆಲ್ತಕ್ಕಂಥದ್ದೇ ಹೊರತು ಕೋಪವಲ್ಲ. ನೀವು ಭಗವದ್ಗೀತೆ ತೆಗೆದು ನೋಡಿದ್ರೆ ಕಾಮಃ ಕ್ರೋಧಃ ಲೋಭಃ
ತ್ರೀಣಿ ದ್ವಾರಾಣಿ ನರಕಸ್ಯ, ನರಕಕ್ಕಿರ್ತಕ್ಕಂಥ 3 ಬಾಗಿಲುಗಳಿದು ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಕಾಮ, ಕ್ರೋಧ ಮತ್ತು ಲೋಭ. ನೋಡಿ, ಕೋಪ ಬಂದಾಗ ನಾವು ಏನು ಮಾತಾಡ್ತೀವಿ ನಮಗೆ ಗೊತ್ತಾಗಲ್ಲ, ಮಾತು ಬಾಯಿಂದ ಬಂದ್ಬಿಡುತ್ತೆ, ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ, ಏನು ಪ್ರಯೋಜನ? ಐ ಡಿಡ್ ನಾಟ್ ಮೀನ್ ಸೊ ಅಂತ ಹೇಳ್ತೀವಿ. ನೋ ಮೀನು ಆರ್ ಮೊಸ್ಲೆ ವೆಲ್ ಕಮ್ ಟು ಯುವರ್ ಏಡ್. ಡಿಡ್ ಯು ಆರ್ ಡಿಡ್ ಯು ನಾಟ್ ಸೇ, ಅಷ್ಟೇ ಪ್ರಶ್ನೆ ಹೇಳೋದು. ಅದಕ್ಕೆ ಪೊಲೋನಿಯಸ್ ಹ್ಯಾಮ್ಲೆಟ್ಗೆ ಒಂದು ಮಾತು ಹೇಳ್ತಾನೆ ಶೇಕ್ಸ್ಪಿಯರ್ಸ್ ಹ್ಯಾಮ್ಲೆಟಲ್ಲಿ, ಎ ಸ್ಲಿಪ್ ಆಫ್ ದ ಫುಟ್ ಕ್ಯಾನ್ ಬಿ ರೆಸ್ಟೋರ್ಡ್ ಬ್ಯಾಕ್ ಬಟ್ ನೆವರ್ ದ ಸ್ಲಿಪ್ ಆಫ್ ದ ಟಂಗ್. ಡಿಡ್ ಯು ಆರ್ ಡಿಡ್ ಯು ನಾಟ್ ಸೇ ಅಷ್ಟೇ ಹೇಳೋದು ಪ್ರಶ್ನೆ. ಸೊ ಅದರಿಂದ ಆಮೇಲೆ ಅದನ್ನು ನೀವು ತಿರುವು ಮಾಡೋದಕ್ಕಾಗೋದಿಲ್ಲ, ಆಮೇಲೆ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ. ಆಚೆ ದಿನ ಪಾಚೆ ಗಯೇ ಜಬ ಚಿಡಿಯ ಚುಗ್ಗಯಿ ಖೇತ್ ಪಚಿತಾಯೇ ಕ್ಯಾ ಹೋವತ ಹೈ. ಕಬೀರ್ ಹೇಳ್ದ, ಒಳ್ಳೆ ದಿನಗಳೆಲ್ಲ ಕಳೆದು ಹೋಯಿತು, ಹಕ್ಕಿಗಳು ಬಂದು ಹೊಲದಿಂದ ಕಾಳುಗಳನ್ನು ಆಯ್ದುಕೊಂಡು ಹೊರಟೋಯ್ತು, ಈಗ ನಾನು ಬೇಲಿ ಹಾಕಬೇಕಾಗಿತ್ತು, ದೊಣ್ಣೆ ಹಿಡ್ಕೊಂಡು ನಿಂತ್ಕೋಬೇಕಾಗಿತ್ತು, ವಾಚ್ಮನ್ ನೇಮಕ ಮಾಡಬೇಕಾಗಿತ್ತು ಅಂತ ಯೋಚನೆ ಮಾಡಿದ್ರೆ ಆಗತ್ತಾ? ಆಗಿದ್ದಾಗೋಯ್ತು. ಗತನ್ನ ಶೋಚಯೇತ್ ಪ್ರಾಜ್ಞಃ ಭವಿಷ್ಯ ನೈವ ಚಿಂತೆಯೇತ್ ವರ್ತಮಾನೇನ ಕಾಲೇನ ಕೃತಕೃತ್ಯೋ ಸದಾಭವ ಅಂತ. ಅದಕ್ಕೆ ಹೇಳಿರೋದು, ಮುಂದೆ ಏನಾಗ್ಬಿಡುತ್ತೋ ಅಂತ ಭಯಪಟ್ಟು ಪ್ರಯೋಜನ ಇಲ್ಲ, ಹಿಂದೆ ಹೀಗೆ ಆಗೋಯ್ತಲ್ಲ ಅಂತ ಮರುಕಾಪಟ್ಟು ಪ್ರಯೋಜನ ಇಲ್ಲ, ಈಗೇನು ಮಾಡಬೇಕೋ ಅದನ್ನು ಮಾಡಪ್ಪ ನೀನು. ನೋಡಿ, ಕೋಪ ಅನ್ನೋದು ಅರೆ ಹುಚ್ಚು ತರಹ ಅಂತ. ಆ್ಯಂಗರ್ ಈಸ್ ಹಾಫ್ ಮ್ಯಾಡ್ನೆಸ್, ಟ್ರೈ ಟು ಕಂಟ್ರೋಲ್ ಇಟ್, ಅದರ್ವೈಸ್ ಇಟ್ ವಿಲ್ ಕಂಟ್ರೋಲ್ ಯು. ನೀವು ಅದನ್ನು ಹಿಡ್ಕೊಳ್ಳೋಕ್ಕಾಗದೆ ಹೋದರೆ ಅದೇ ನಿಮ್ಮನ್ನು ಹಿಡ್ಕೊಂಡ್ಬಿಡುತ್ತೆ ಅಂತ. ಭಾರವಿ ಅಂತ ಒಬ್ಬ ಕವಿ ಇದ್ದ. ಲೋಕದಲ್ಲಿ ಪ್ರತಿಯೊಬ್ಬರು ಹೊಗಳವರು ಅವನನ್ನು, ಅವರಪ್ಪ ಒಬ್ಬರನ್ನು ಬಿಟ್ಟು. ಒಂದಿನ ಅವನು ಏನು ಅಂದ್ಕೊಂಡ, ನಮ್ಮ ಅಪ್ಪನ್ನ ಮುಗಿಸ್ಬಿಟ್ರೆ, ನಮ್ಮ ಅಪ್ಪನ ಕೊಂದುಬಿಟ್ರೆ ಲೋಕದಲ್ಲಿ ಬರೀ ಕೀರ್ತನೆ ಇರುತ್ತೆ ಅಂತ ಒಂದು ದೊಡ್ಡ ಸೈಜ್ ಕಲ್ಲು ಇಟ್ಕೊಂಡು ಕೂತಿದ್ದಾನೆ, ಹಳೇ ಹೆಂಚಿನ ಮನೆ. ಇನ್ನೇನು ತಂದೆ ಮೇಲೆ ಕಲ್ಲು ಹಾಕಬೇಕು ಅನ್ನೋವಾಗ ತಾಯಿ ತಂದೆ ಮಾತಾಡೋ ಸಂಭಾಷಣೆ ಅವನ ಕಿವಿಗೆ ಕೇಳಿಸ್ತು. ತಾಯಿ ಆದವಳು ಕೇಳಿದಲ್ಲ, ರೀ ಲೋಕದಲ್ಲಿ ಪ್ರತಿಯೊಬ್ಬರು ಹೊಗಳ್ತಾರೆ ನಮ್ಮ ಮಗ ಬುದ್ಧಿವಂತ ಅಂತ, ನೀವೊಬ್ಬರು ಯಾಕ್ರಿ ಹೊಗಳಲ್ಲ? ಅದಕ್ಕೆ ತಂದೆ ಹೇಳಿದಂತೆ, ನನಗೆ ಗೊತ್ತು ಕಣೆ ಅವನು ಎಷ್ಟು ಬುದ್ಧಿವಂತ ಅಂತ, ನಾನೂ ಹೊಗಳಿಬಿಟ್ರೆ, ಹೊಗಳಬೇಕೆ ಅನ್ನೋದು ಅವನ ತಲೆಗೆ ಹೋದರೆ ಅವನಿನ್ನೂ ದೊಡ್ಡ ಬುದ್ಧಿವಂತ ಆಗಲ್ಲ. ಅವನು ಲೋಕಕ್ಕೆ ಕೀರ್ತಿಶಾಲಿ ಆಗಲಿ ಅನ್ನೋ ಮಹದಾಸೆಯಿಂದ ಹೊಗಳ್ತಾ ಇಲ್ವೇ ಹೊರತು ನನಗೆ ನನ್ನ ಮಗನ ವಿದ್ವತ್ ಬಗ್ಗೆ ಹೊಟ್ಟೆ ಕಿಚ್ಚಿಲ್ಲ ಅಂತ ಹೇಳಿದಂತೆ. ಅದನ್ನು ಕೇಳಿಸ್ಕೊಂಡು ಅವನು ಅಂದ್ಕೊಂಡಂತೆ, ಒಂದು ಕ್ಷಣ ನಾನು ಯಾಮಾರಿ ಕಲ್ಲು ಹಾಕಿದರೆ ಎಂಥ ಒಳ್ಳೆ ತಂದೆಯನ್ನು ಕಳ್ಕೊಂಡ್ಬಿಡ್ತಾ ಇದ್ದೆ. ಮರುದಿನ ಬಂದು ತಂದೆನ ಕೇಳ್ತಪ್ಪ, ತಂದೆನ ಕೊಲ್ಲಬೇಕು ಅಂತಿರೋ ಮಗನಿಗೇನು ಪ್ರಾಯಶ್ಚಿತ್ತ ಅಂತ. ತಂದೆ ಹೇಳಿ, ಏನಿಲ್ಲಪ್ಪ, ಅತ್ತೆ ಮಾವಂದಿರ ಮನೇಲಿ ಒಂದು ವಾರ ಇದ್ಬಿಟ್ರೆ ಸಾಕು. ಅವ್ನಿಗೆ ಅರ್ಥ ಆಗಲಿಲ್ಲ, ಇದೇನು ಅತ್ತೆ ಮಾವಂದಿರ ಮನೇಲಿ ಒಂದು ವಾರ ಇರೋದು ಏನು ಮಹಾ ಕಷ್ಟ. ತಕ್ಷಣ ಹೆಂಡತಿ ಸಮೇತ ಗಂಟು ಮೂಟೆ ಕಟ್ಕೊಂಡು ಹೊರಟೇ ಬಿಟ್ಟ ಮಾವನವ್ರ ಮನೆಗೆ. ಬರದೆ ಅಳಿಯಂದರು ಬಂದರೆ ಏನು ಸಾಮಾನ್ಯನ, ಅದ್ದೂರಿ ಆಗಿರ್ತಕ್ಕಂಥ ಸ್ವಾಗತ, ಹಾಲು ತುಪ್ಪ ಜೇನುತುಪ್ಪ ಪ್ರವಾಹ ರೂಪದಲ್ಲಿ ಅಳಿಯನ ಎಲೆ ಕಡೆಗೆ ಹರಿತಂತೆ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. 4ನೇ ದಿನ ಮಾವನವ್ರು ಬಂದು, ಏನೋ ಹೊಲದ ಕಡೆ ಹೋಗ್ತಾ ಇದ್ದೀನಿ, ತಾವು ದಯಮಾಡಿಸ್ಬೋದು ಅಂದ್ರಂತೆ. ಅತ್ತೆ, ಕೊಟ್ಟಿಗೆ ಕಡೆ ಸ್ವಲ್ಪ ನೋಡ್ಕೊಂಡಿದ್ರೆ ಚೆನ್ನಾಗಿತ್ತು ಅಂದ್ರಂತೆ. ಸುಮ್ಮನೆ ತಿನ್ಕೊಂಡು ಕೂತಿದ್ಯಲ್ಲ, ಹೋಗಿ ಕೆಲಸ ಮಾಡು ಅಂತ. ಆಗ ಅವನೊಂದು ಶ್ಲೋಕ ಬರಿತಾನೆ, ಆಶುವಾಗಿ ಹೇಳ್ತಾನೆ, ಶ್ವಶುರ ಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣಾಂ. ಅತ್ತೆ ಮಾವಂತರ ಮನೆ ಇರೋದು ಸ್ವರ್ಗಕ್ಕೆ ಸಮಾನ. ಯದಿ ವಸತಿ ದಿನಾನಿ 3, 5 ಅಥ 7, ಮ್ಯಾಕ್ಸಿಮಮ್ 3, 5, 7 ದಿನ. ದಧಿ ಮಧು ಘೃತ ಕ್ಷೀರಧಾರ ಪ್ರವಾಹ, ಹಾಲು ತುಪ್ಪ ಜೇನುತುಪ್ಪ ಪ್ರವಾಹ ರೂಪದಲ್ಲಿ ಅಳಿಯನ್ ಎಲೆ ಕಡೆಗೆ ಹರಿಯತ್ತಂತೆ. ತದುಪರಿ ದಿನಮೇಕಂ ಪಾದರಕ್ಷಾ ಪ್ರಯೋಗ. ಅವನೇನಾದರೂ 7ನೇ ದಿನ ಆದಮೇಲಿದ್ದರೆ ಮೂಲೆಯಲ್ಲಿ ಬಿಟ್ಟಿರೋದನ್ನು ಕೈಗೆ ತಗೋತಾರೆ ಅಂತ. ಅಷ್ಟರಲ್ಲಿ ಹುಷಾರಾಗಬೇಕು ಅವನು. ಸನ್ ಇನ್ ಲಾ ಶುಡ್ ಬಿ ಅ ಚೀಫ್ ಆ್ಯಂಡ್ ಶುಡ್ ನಾಟ್ ಬಿಕಮ್ ಚೀಪ್ ಇನ್ ದಿ ಹೌಸ್ ಆಫ್ ಫಾದರ್ ಇನ್ ಲಾ. ಇಬ್ಬರಿಗೆ ರಿಟೈರ್ಮೆಂಟ್ ಇಲ್ಲ ರೀ ಲೋಕದಲ್ಲಿ. ಲಾಯರ್ಸ್ ಡೋಂಟ್ ಹ್ಯಾವ್ ರಿಟೈರ್ಮೆಂಟ್, ಸನ್ ಇನ್ ಲಾ ಡಸಂಟ್ ಹ್ಯಾವ್ ಎ ರಿಟೈರ್ಮೆಂಟ್. ಸನ್ ಇನ್ ಲಾ ಮೇ ಗೆಟ್ ಎ ಸನ್ ಇನ್ ಲಾ, ಬಟ್ ಸ್ಟಿಲ್ ಹಿ ಕಂಟಿನ್ಯೂಸ್ ಟು ಬಿ ಸನ್ ಇನ್ ಲಾ ಫಾರ್ ಹಿಸ್ ಫಾದರ್ ಇನ್ ಲಾ. ಲಾಯರ್ ಮೋರ್ ಎಕ್ಸ್ಪೀರಿಯನ್ಸ್ಡ್ he is in demand, more wanted ಅಂತ ಯೂಸ್ ಮಾಡಬಾರ್ದು. ವಾಂಟೆಡ್ ಈಸ್ ದ ವರ್ಡ್ ವಿಚ್ ಶುಡ್ ಬಿ ಯೂಸ್ಡ್ ಓನ್ಲಿ ಫಾರ್ ಕ್ರಿಮಿನಲ್ಸ್. ನೆಗೆಟಿವ್ ಸೆನ್ಸ್ ಕೊಡುತ್ತೆ ಅದು. ನಾವು ಇಂಗ್ಲೀಷಿಗೆ ಕೇರೆ ಮಾಡಲ್ಲ, ಇಂಗ್ಲೀಷ್ ಸತ್ತೋಯ್ತು ಬಿಡಿ ನಮ್ಮ ದೇಶದಲ್ಲಿ. ಈಗ ನಾವ್ಯಾಕೆ ಹಿಡ್ಕೊಂಡು ಒದ್ದಾಡೋದು, ಯಾವತ್ತೋ ಸತ್ತೋಯ್ತದು. ಸೊ ನಾವು ಎಲ್ಲ ಹೇಳೋದೆಲ್ಲ ಅಪಶಬ್ದಗಳೇ. ಹೀ ಈಸ್ ಎ ನೋಟೆಡ್ ಪೊಯೆಟ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಲ್ಲ, ಮಾಡ್ಬೋದಾ? ಕ್ರಿಮಿನಲ್ಸಿಗೆ ಮಾತ್ರ ನೋಟೆಡ್ ಕ್ರಿಮಿನಲ್ ಅಂತ ಹೇಳಬೇಕೆ ಹೊರತು ಪೊಯೆಟ್ಗಲ್ಲ. He is an eminent poet, erudite scholar, voracious reader, prolific reader, astounding fellow. ಆ ತರಹನೇ ಯೂಸ್ ಮಾಡಬೇಕೇ ಹೊರತು ಇವತ್ತು ಇಂಗ್ಲೀಷೇ ಸತ್ತೋಗಿದೆ. ಯಾರಿಗೆ ಬೇಕಾಗಿದೆ ಇಂಗ್ಲೀಷ್ ಆ ತರಹ ಮಾತಾಡಿದರೆ? ಏನೋ ಡಿ ವಿ ಜಿಯವರು ಮಾತಾಡ್ತಾಯಿದ್ರು ಆಗಿನ ಕಾಲದಲ್ಲಿ, ರಾಧಾಕೃಷ್ಣನ್ ಮಾತಾಡ್ತಾಯಿದ್ರು, ಸಿ ಪಿ ರಾಮಸ್ವಾಮಯ್ಯರು ಮಾತಾಡ್ತಾಯಿದ್ರು, ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಮಾತಾಡ್ತಾಯಿದ್ರು. ಈಗ ಯಾರಿಗೆ ಬೇಕಾ ಇಂಗ್ಲೀಷು? ಇಂಗ್ಲೀಷ್ ಅವ್ರ ಜೊತೆನೇ ಕಳಿಸ್ಬಿಟ್ವಲ್ಲ ಇಂಗ್ಲೀಷು.
ನಮಗೆ ಅದು ಬೇಕೇ ಆಗಿಲ್ಲ. ಹಾಗೆ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಮೋಹ ಇಟ್ಕೋಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ದ ಮೋರ್ ದ ಲ್ಯಾಂಗ್ವೇಜಸ್ ಯು ನೋ ಇಟ್ಸ್ ಬೆಟರ್. ಗಾಂಧೀಜಿಯವ್ರ ಮಾತಲ್ಲಿ ಹೇಳೋದಾದರೆ, ಮಾತೃಭಾಷೆಯನ್ನು ಪ್ರೀತಿಸು, ಅನ್ಯ ಭಾಷೆಯನ್ನು ದ್ವೇಷಿಸಬೇಡ. ಆನಂದ್ ಕುಮಾರಸ್ವಾಮಿಗೆ 16 ಭಾಷೆ ಬರ್ತಾಯಿತ್ತು. ಒಂದು ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗಬೇಕಾದ್ರೆ ಫುಟ್ ನೋಟ್ಸಲ್ಲಿ 16 ಲ್ಯಾಂಗ್ವೇಜಸ್ಗೆ ರೆಫರೆನ್ಸಸ್ ಇರುತ್ತೆ. ಯು ವಿಲ್ ಬಿ ಟೋಟಲಿ ಔಟ್ ಇಫ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದಟ್. ಆನಂದ್ ಕುಮಾರಸ್ವಾಮಿ ಪುಸ್ತಕವನ್ನು ಈ ಮಹನೀಯರು ನನಗೆ ಒದಗಿಸ್ಕೊಟ್ರು ಮಿಥಿಕ್ಸ್ ಸೊಸೈಟಿಯಿಂದ. ಐ ಆಮ್ ಗ್ರೇಟ್ಫುಲ್ ಟು ಹಿಮ್. ಮಿಥಿಕ್ಸ್ ಸೊಸೈಟಿನಲ್ಲಿ ಜೆರಾಕ್ಸ್ ಮಾಡೋ ಫೆಸಿಲಿಟಿನೇ ಇಲ್ಲ, ಕಂಪ್ಲೀಟ್ ಬುಕ್ಕು. ಅಲ್ಲಲ್ಲಿ ಪಾರ್ಟ್ಸ್ ಮಾಡ್ಬೋದು. ಅವ್ರ ಪಾಪ ಕಾಳಜಿ ವಹಿಸಿ ಮಾಡಿಸ್ಬಿಟ್ಟು ನನಗೆ ಕೊಟ್ಟರು. ಸೊ ಅದರಿಂದ ಯಾರೇ ಏನೇ ಮಾಡಿಕೊಂಡ್ರೂ ಕೂಡ ನನಗೆ ತುಂಬ ಜನ ಭಾಳ ಉಪಕಾರ ಮಾಡಿದ್ದಾರೆ. ನಾನು ಎಲ್ಲರನ್ನೂ ಸ್ಮರಿಸ್ಕೋಬೇಕು. ಎಷ್ಟು ಜನ ಉಪಕಾರ ಮಾಡಿದ್ದಾರೆ ಗೊತ್ತಾ? ಎಷ್ಟು ಜನ ಪುಸ್ತಕ ಕೊಟ್ಟಿದ್ದಾರೆ ಗೊತ್ತಾ? ರಾಮೂರ್ ನನಗೆ ಎಷ್ಟು ಪುಸ್ತಕ ಕೊಟ್ಟಿದ್ದಾರೆ ಗೋಖಲೆ ಇನ್ಸ್ಟಿಟ್ಯೂಟಿಂದ. ಸ್ಮರಿಸ್ಕೋಬೇಕು. ಅದೆಲ್ಲ ರೆಫರೆನ್ಸ್ ಸೆಕ್ಷನ್ ಇರೋದು, ಕೊಡೋಕ್ಕೆ ಆಗಲ್ಲ, ಕೊಡಲೇಬಾರ್ದು, ಏನೋ ವಿಶ್ವಾಸದಿಂದ ಕೊಟ್ಟಿದ್ದಾರೆ. ಸೊ ಯಾತಕ್ಕೆ ಹೇಳ್ತೀನಿ ಅಂದರೆ, ಈ ಥರದ್ದೆಲ್ಲ ನಾವು ದುರುಪಯೋಗ ಪಡಿಸ್ಕೋಬಾರ್ದು ಒಳ್ಳೆತನವನ್ನು, ಒಳ್ಳೆ ಜನರದು. ಅಲಂಕಾರೋ ಹಿ ನಾರೀಣಾಂ ಕ್ಷಮಾತು ಪುರುಷಸ್ಯವಾ. ನೋಡಿ, ಬಾಲಕಾಂಡದಲ್ಲಿ 33ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ವಾಲ್ಮೀಕಿಗಳು ಹೇಳ್ತಕ್ಕಂಥ ಮಾತು, ಸ್ತ್ರೀಯರಾಗಲಿ ಪುರುಷರಾಗಲಿ ನಿಜವಾದ ಆಭರಣ ಅಂದರೆ ಕ್ಷಮಾಗುಣ ಅಂತ. ಯಾರೇ ಇರಲಿ ಅವರಿಗೆ ನಿಜವಾದ ಆಭರಣ ಯಾವುದು? ಅದೇ ಕ್ಷಮಿಸ್ತಕ್ಕಂಥ ಗುಣ. ಕ್ಷಮಯ ಖಿನ್ನ ಸಾಧ್ಯತೆ, ಉದ್ಯೋಗ ಪರ್ವ 33ನೇ ಅಧ್ಯಾಯ 50ನೇ ಶ್ಲೋಕ ಮಹಾಭಾರತ. ಕ್ಷಮೆಯಿಂದ ಏನನ್ನು ತಾನೇ ಸಾಧಿಸಲಾಗುವುದಿಲ್ಲ. ರಾಮಾಯಣ ಅಂದರೆ ಜ್ಞಾಪಕ ಬರುತ್ತೆ. ಕಸ್ತೂರ್ ರಂಗಾಚಾರ್ ಅಂತ ಕೆಮಿಸ್ಟ್ರಿ ಪ್ರೊಫೆಸರ್ ಇದ್ದರು ಸೆಂಟ್ರಲ್ ಕಾಲೇಜಲ್ಲಿ. 7 ವರ್ಷದ ಕೆಳಗೆ 93ನೇ ವಯಸ್ಸಲ್ಲಿ 3ನೇ ಮಗನ ಮನೆಯಲ್ಲಿ ಅಹಮದಾಬಾದಲ್ಲಿ ಹೋಗಿಬಿಟ್ರು. ಅವ್ರಿಗೆ ಪೂರ್ತಿ ರಾಮಾಯಣ ಕಂಠಸ್ಥವಾಗಿತ್ತು. ಸಬ್ಜೆಕ್ಟ್ ಕೆಮಿಸ್ಟ್ರಿ, ಆದರೆ ಎಂಟೈರ್ ರಾಮಾಯಣ ಹಿ ನ್ಯೂ ಬೈ ರೋಟ್. ಅದಕ್ಕೆ ಹೇಳ್ತಾರೆ, ಯಾರಿಗೇನೇ ಡೌಟ್ ಬಂದರೆ ಕಸ್ತೂರ್ ರಂಗಾಚಾರ್ಯ ಕೇಳಿಬಿಡಿಪ್ಪ, ಅವರು ಕ್ಲಾರಿಫೈ ಮಾಡ್ತಾರೆ ಅಂತ. ಪೂರ್ತಿ ರಾಮಾಯಣ ಬಾಯಲ್ಲಿತ್ತು ಅವರಿಗೆ. 24,000 ಶ್ಲೋಕಗಳು ತಗೋ, ಏನು ಬೇಕೋ ತಗೋ. ಸೊ ಅದಕ್ಕೆ ಹೇಳೋದು, ನಮಗೆ ಪ್ರೊಫೆಷನ್ನೇ ಬೇರೆ, ಇದೇ ಬೇರೆ. ನಾವು ಯಾವುದನ್ನು ಕೂಡ ಆ ರೀತಿ ಅಳಿಯೋಕ್ಕಾಗಲ್ಲ. ಕೆಲವರಿಗೆ ಕೆಲವು ಬಗ್ಗೆ ಒಲವಿರುತ್ತೆ, ಆ ತರಹ ಓದಿರ್ತಾರೆ ಅವರು. ಯಾಕೆಂದರೆ ಅವ್ರು ಎಕ್ಸಾಮ್ ಪಾಸ್ ಮಾಡೋಕ್ಕಲ್ಲ ಓದಿರೋದು, ಜ್ಞಾನಕ್ಕೋಸ್ಕರ ಓದಿರೋರು. ಯಾರಿಗೆ ಜ್ಞಾನಾಕಾಂಕ್ಷಿಗಳಿರುತ್ತೋ ಎಕ್ಸಾಮಿನೇಷನ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಯು ನೀಡ್ ನಾಟ್ ವರಿ ಫಾರ್ ಎಕ್ಸಾಮಿನೇಷನ್. ನನಗೊಬ್ಬಳು ವಿದ್ಯಾರ್ಥಿ ಇದ್ಲು 84ನೇ ಇಸ್ವಿನಲ್ಲಿ, ರೂಪಲಕ್ಷ್ಮಿ ಅಂತ, ಎ ಸೆಕ್ಷನ್ನಲ್ಲಿ, ಹಿಸ್ಟ್ರಿ ಎಕನಾಮಿಕ್ಸ್ ಸೋಷಿಯಾಲಜಿ ಕಾಂಬಿನೇಷನ್ನಲ್ಲಿ. ಪರ್ಯಾಯ ಪದಗಳನ್ನು ಕೇಳಿದರೆ ಅಮರಕೋಶ ಪೂರ್ತಿ ಬರೆದುಬಿಟ್ಟು 24 ಪರ್ಯಾಯ ಪದ ಬರೆದು, ಕೈಂಡ್ಲಿ ಚೂಸ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಸಿನಾನಿಮ್ಸ್ ಆಫ್ ಯುವರ್ ಲೈಕಿಂಗ್ ಅಂತ ನನಗೆ ಚಾಯ್ಸ್ ಕೊಡೋಳು. 24 ಬರೆದು ಬಿಡೋದೆ, ಯಾವ ಒಂದು ನಿಮ್ಗೆ ಇಷ್ಟ ಆದರೆ ಅದನ್ನ ಆರಿಸ್ಕೊಳ್ಳಿ ಅಂತ. 90 ನಿಮಿಷದಲ್ಲಿ 180 ನಿಮಿಷ ಇರತಕ್ಕಂಥ ಕ್ವಶನ್ ಪೇಪರ್ 60 ಪುಟ ಕ್ಯಾಲಿಗ್ರಫಿ ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಹೊಟ್ಟೋಗೋಳು. ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್, ಏನು ಗಂಟೆಗಟ್ಟಲೆ ಕೆತ್ತಿದ್ದಾಳೇನೋ ಅಂತ ಅನ್ಕೋಬೇಕು, ಅಷ್ಟು ನೀಟಾಗಿ ಬರೆಯೋಳು. 10 ಕ್ವಶನ್ಗೆ 10 ಆನ್ಸರ್ ಮಾಡಿಬಿಟ್ಟು. ಆಗಿನ ಕಾಲದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರಲಿಲ್ಲ, ಬರೀ ಮೇನ್ ಕ್ವಶನ್ಸು 20 × 5 5 ಕ್ವಶನ್ಸ್ ಅಷ್ಟೇ. ಸೊ ಅದಕ್ಕೆ 10ಕ್ಕೆ 10 ಬರೆದುಬಿಟ್ಟು, ಕೈಂಡ್ಲಿ ವ್ಯಾಲ್ಯೂ ಎನಿ ಆಫ್ ದಿ 5 ಫಾಲೋಯಿಂಗ್ ಕ್ವೆಶ್ಚನ್ಸ್ ಅಷ್ಟೇ. ಚಾಯ್ಸ್ ಇಸ್ ನಾಟ್ ಫಾರ್ ಹರ್, ಚಾಯ್ಸ್ ಇಸ್ ಫಾರ್ ಮೀ. ಆ ತರಹ ಬರೆಯೋರು ಇದ್ದರು. ಏನೋ ಅದೊಂದು ಕಾಲ. ಈಗ ಬರ್ಸಿಸಿದ್ರೂ ಬರೆಯೋದು ಕಷ್ಟನೇ. ಸೊ ಅದರಿಂದ 30 ವರ್ಷದಲ್ಲಿ ಎಷ್ಟು ವ್ಯತ್ಯಾಸ ಆಗೋಯ್ತು ಅನ್ನೋದಕ್ಕೆ ನನ್ನ ಕಣ್ಮುಂದೆ ನೋಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನೋಡಿ, 2ನೇ ಮಾನಸ ಗುರು ಯಾರು ಅಂದರೆ ದತ್ತಾತ್ರೇಯರು ಹೇಳ್ತಕ್ಕಂಥ ಮಾತು ವಾಯು. ಗಾಳಿಯಿಂದ ನಾವು ಪಾಠ ಕಲಿಯೋದಿದೆ, ಅಹಂಕಾರ ಪಡಬೇಡಿ. ಗಾಳಿಯಿಂದ ಏನು ಪಾಠ ಕಲಿತೀವಿ ಗೊತ್ತಾ? ಹೂತೋಟದಲ್ಲಿ ಗಾಳಿ ಹೇಗೆ ಬೀಸುತ್ತೋ ಸ್ಮಶಾನದಲ್ಲೂ ಹಾಗೇ ಬೀಸುತ್ತೆ. ಗಾಳಿಗೆ ಡಿಸ್ಕ್ರಿಮಿನೇಷನ್ ಇಲ್ಲ, ಇದು ಹೂತೋಟ ಇಲ್ಲಿ ಬೀಸಬೇಕು, ಇದು ಸ್ಮಶಾನ ಇಲ್ಲಿ ಬೀಸಬಾರ್ದು ಅಂತಲ್ಲ, ಎಲ್ಲ ಕಡೆಯೂ ಬೀಸ್ತಾ ಹೋಗುತ್ತೆ. ಪಂಡಿತಾಹ ಸಮದರ್ಶಿನಃ ಅನ್ನೋ ಮಾತನ್ನು ಗಾಳಿಯಿಂದ ಕಲ್ತ್ಕೊಳ್ಳಿ ಅಂತ ದತ್ತಾತ್ರೇಯರು ಭಾಗವತದಲ್ಲಿ 11ನೇ ಅಧ್ಯಾಯದಲ್ಲಿ 33ನೇ ಶ್ಲೋಕದಲ್ಲಿ ಹೇಳ್ತಕ್ಕಂಥ ಮಾತು. ಆಯಿತು, ಆಕಾಶದಿಂದ ಏನು ಕಲಿಯೋದಿದೆ? ಹಾಗಿದ್ದರೆ ಆಕಾಶದಿಂದನೂ ಪಾಠ ಕಲಿಯೋದಿದೆಯಪ್ಪ. ಮಳೆ ಬರಲಿ, ಗುಡುಗಿರಲಿ, ನಿರ್ಲಿಪ್ತವಾಗಿರುತ್ತೆ ಆಕಾಶ. ನೋಡಿ, ಯಾವುದಕ್ಕೂ ಅಂಟದೇ ಇರತಕ್ಕಂಥದ್ದು ಆಕಾಶ. ಪದ್ಮಪತ್ರ ಮಿವಾಂಬಸ, ನಾವು ಗೀತೆಯಲ್ಲಿ ಏನು ಉದಾಹರಣೆ ಕೊಡ್ತೀವೋ ಅದಕ್ಕೆ ಜ್ವಲಂತ ನಿದರ್ಶನ ಯಾವುದು ಅಂದರೆ ಆಕಾಶನೇ. ಸೊ ಅದರಿಂದ ಆಕಾಶದಿಂದ ನಾವು ಪಾಠ ಕಲಿಯೋದಿದೆ. ಆಯಿತು, ಜಲ, ನೀರಿನಿಂದ ಏನು ಕಲಿಬೋದು? ಮಾಧುರ್ಯ, ಪಾವಿತ್ರ್ಯತೆ. ನೋಡಿ, ನೀರು ಇಲ್ಲದೆ ಹೋದರೆ ಮನುಷ್ಯ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅನ್ನ ಇಲ್ಲದೆ ಹೋದರೂ ಬದುಕ್ಬೋದು 2 ದಿನ ಬರೀ ನೀರು ಕುಡ್ಕೊಂಡು. ನೀರು ಕಟ್ ಆಫ್ ಮಾಡಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಕೆಲವರು ಕಾಫಿನೂ ಕುಡಿಯಲ್ಲ, ಹಾಲು ಕುಡಿಯಲ್ಲ, ಟೀನೂ ಕುಡಿಯಲ್ಲ, ಬರೀ ನೀರು ಕುಡ್ಕೊಂಡಿರ್ತಾರೆ. ನಮ್ಮ ಎಸ್ ಎಲ್ ಭೈರಪ್ಪನವರು ಬರೀ ನೀರೇ ಕುಡಿಯೋದು. ಅವ್ರು ಕಾಫಿನೂ ಕುಡಿಯಲ್ಲ, ಟೀನೂ ಕುಡಿಯಲ್ಲ.
ಒಂದು ಲೋಟ ನೀರು ಕೊಟ್ಬಿಡಿಪ್ಪ ಅಂತಾರೆ, ಮುಗಿದಾಯ್ತು. ಯಾಕೆಂದರೆ ಓದೋವಾಗ ಕೊಳಾಯಿ ನೀರು ಬಿಟ್ಟು ಇನ್ನೇನು ಅವ್ರಿಗಿರ್ತಾ ಇರಲಿಲ್ಲ. ಅವ್ರ ಜೀವನ ಅಷ್ಟು ಕಡಿಬಣತದಿಂದ ಬಂದು ಆ ಭಿತ್ತಿ ನೀವು ತೆಗೆದು ಓದಿದರೆ ಕಣ್ಣಲ್ಲಿ ನೀರು ಬರುತ್ತಲ್ಲ, ಕಣ್ಣಲ್ಲಿ ರಕ್ತ ಬರುತ್ತೆ. ಅಂತಹ ಕಡು ಬಡತನದಿಂದ ಯಾವ ರೀತಿ ಅವ್ರ ಬೆಳಕಿಗೆ ಬಂದರು. ಇವ ಸರಸ್ವತಿ ಸಮ್ಮಾನ ಇರ್ಬೋದು, ಇವ್ರ ಹತ್ರ ಹಣ ಇರ್ಬೋದು, ಎರಡನೇ ಮಗ ಲಂಡನ್ ಬ್ಯಾಂಕಲ್ಲಿ ಇರ್ಬೋದು, ಅದೆಲ್ಲ ಸರಿ. ಬಟ್ ಯಾವ ಬೇಸಿಂದ ಅವ್ರು ಬಂದಿದ್ದು ಯೋಚನೆ ಮಾಡಿ. ಸೊ ಅದು ನಿಜಕ್ಕೂ ಕೂಡ ಇಟ್ಸ್ ಅನ್ ಐ ಓಪನರ್ ಟು ಎನಿಬಡಿ. ಸೊ ನೀರಿನಿಂದ ಪಾವಿತ್ರತೆ ಮತ್ತು ಮಾಧುರ್ಯ ನೋಡಿ, ಯಾವುದೇ ಕೆಲಸ ಆಗಬೇಕಾದ್ರೂ ನಮಗೆ ನೀರು ಇರಲೇಬೇಕು. ಅದಕ್ಕೆ ನಾವು ಪ್ರತಿಯೊಂದರಲ್ಲೂ ಕೂಡ ಪವಿತ್ರ ಭಾವನೆಯನ್ನು ಇಟ್ಕೊಳ್ಳೋದು. ಸ್ನಾನ ಮಾಡುವಾಗ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರೈ ಸ್ತೋಮಗಂ ಸಜತಾ ಪರುಷ್ಣ್ಯ ಅಸಿಕ್ನಿಯ ಮರುದ್ವೃದೇ ವಿತಸ್ತಯಾರ್ಜೀಕೀಯೇ ಶುಣುಕ್ಯ ಸುಶೋಮಯ. ಇಲ್ಲೇ ಗಂಗೆ, ಇದೇ ಯಮುನೆ, ಇದೇ ಕಾವೇರಿ, ಇದೇ ಕಪಿಲ, ಇದೇ ಗೋದಾವರಿ, ಇದೇ ನರ್ಮದಾ ಅಂತ ಭಾವಿಸ್ಕೊಂಡ್ರೆ ಅದೇ ಆಗತ್ತೆ. ಅದು ಯದ್ಭಾವಂ ತದ್ಭವತಿ. ಅದಕ್ಕೆ ನೋಡಿ, ಭ್ರಮರ ಕೀಟ ನ್ಯಾಯ ಯಾತಕ್ಕೆ ನಮಗಿರೋದು? ಆ ಕೀಟಕ್ಕೆ ನಾನು ಭ್ರಮರ ಆಗಬೇಕು ಅಂತ ಯೋಚನೆ ಮಾಡಿ ಕೊನೆಗೆ ಅದೇ ಆಗಿಬಿಡತ್ತೆ ಅದು. ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು ಅನ್ನೋದಕ್ಕೆ ಗಾಂಧೀಜಿಯವರು ಆ 3 ಕೋತಿಗಳ ದೃಷ್ಟಾಂತ ಕೊಟ್ಟಿರೋದು. ಒಂದು ಕಣ್ಣು ಮುಚ್ಕೊಂಡಿದೆ, ಒಂದು ಕಿವಿ ಮುಚ್ಕೊಂಡಿದೆ, ಒಂದು ಬಾಯಿ ಮುಚ್ಕೊಂಡಿದೆ. ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು ಅಂತ. ನಾನು ನಿನ್ನೆ ಒಂದು ಉದಾಹರಣೆ ಕೊಟ್ಟೆ. ಪ್ರಶಸ್ತ್ಯ ಮಿತ್ರ ಶಾಸ್ತ್ರಿ ಅಂತ ರಾಯ್ಬೆರೇಲಿನಲ್ಲಿ ಫೆರೋಜ್ ಗಾಂಧಿ ಕಾಲೇಜಲ್ಲಿ ಸಮೃತ ಪ್ರಾಧ್ಯಾಪಕರು ಕೋಮಲ ಕಂಠಾವಳಿ ಎಂಬತಕ್ಕಂಥ ಗ್ರಂಥದ 42ನೇ ಪುಟದಲ್ಲಿ 8 ವರ್ಷದ ಕೆಳಗೆ ಅದೇ 3 ಕೋತಿಗಳನ್ನು ಗಾಂಧಿ ಮತ್ತೆ ಹುಟ್ಟಿ ಬಂದು ಪ್ರಶ್ನೆ ಕೇಳ್ತಾರೆ 65 ವರ್ಷ ಆದಮೇಲೆ. ನಾನು ಆಗ ಹೇಳಿದೆ, ಕೋತಿಗಳೇ ಕಣ್ಣು ಮುಚ್ಕೊಳ್ಳಿ, ಕಿವಿ ಮುಚ್ಕೊಳ್ಳಿ, ಬಾಯಿ ಮುಚ್ಕೊಳ್ಳಿ ಅಂತ. ಇನ್ನೂ ನೀವು ತೆಗೆದೇ ಇಲ್ಲ, ಯಾಕೆ ಹಾಗೆ ಮುಚ್ಕೊಂಡಿದ್ದೀರಾ? ಅದಕ್ಕೆ ಕೋತಿಗಳು ಉತ್ತರ ಕೊಡುತ್ತೆ, ಏನು ಹೇಳೋಣ ಬಾಪು, ಕೇಳಬಾರದ್ದನ್ನು ಕೇಳ್ತೀವಿ ಕಿವಿನಲ್ಲಿ, ಒಂದು ಒಳ್ಳೆ ಮಾತು ಬೀಳ್ತಾ ಇಲ್ಲ, ಅದಕ್ಕೆ ನಾವು ಪರ್ಮನೆಂಟಾಗಿ ಕಿವಿ ಮುಚ್ಕೊಂಡ್ಬಿಟ್ಟಿದ್ದೀವಿ ಅಂತ ಒಂದು ಹೇಳುತ್ತೆ. ಇನ್ನೊಂದು ಹೇಳುತ್ತೆ, ನಾನು ಯಾಕೆ ಕಣ್ಣು ಮುಚ್ಕೊಂಡಿದ್ದೀನಿ ಗೊತ್ತಾ ಬಾಪು, ನೋಡ್ತಕ್ಕಂಥದ್ದು ಯಾವುದೂ ಆಗ್ತಾ ಇಲ್ಲ, ಎಲ್ಲ ಅಶ್ಲೀಲವಾಗಿರೋದೇ ನಡೀತಾ ಇದೆ ಪ್ರಪಂಚದಲ್ಲಿ, ಅದಕ್ಕೆ ನಾನು ಕಣ್ಣು ತೆಗಿಯೋಕ್ಕೆ ಇಷ್ಟ ಇಲ್ಲ. ಇನ್ನೊಂದು ಹೇಳುತ್ತೆ, ನಾನು ಬಾಯಿ ತೆಗೆದ್ರೆ ನನ್ನ ಮಾತು ಯಾರೂ ಕೇಳಲ್ಲ, ದಂಡ ಮಾತಾಡೋದು, ಅದಕ್ಕೆ ಪರ್ಮನೆಂಟಾಗಿ ಬಾಯಿ ಮುಚ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳುತ್ತೆ. ಸೊ ಹೀಗೆ ಗಾಂಧಿ ರೀವಿಸಿಟಿಂಗ್ ಇಂಡಿಯಾ ಆಫ್ಟರ್ 65 years ಆ್ಯಂಡ್ ಎನ್ಕ್ವೈರಿಂಗ್ ಫ್ರಮ್ ದ ಮಂಕೀಸ್ ಅಬೌಟ್ ದರ್ ಪ್ಲೈಟ್. ಹೌ ಎ ಕ್ರಿಯೇಟಿವ್ ರೈಟರ್ ಕ್ಯಾನ್ ಥಿಂಕ್ ಅನ್ನೋದಕ್ಕೆ ಸಂಸ್ಕೃತ ಜೀವಂತ ಭಾಷೆ ಅನ್ನೋದಕ್ಕೆ ಉದಾಹರಣೆ ನಾನು ಕೊಡ್ತಾ ಇರೋದು. ಮೃತ ಭಾಷೆ ಅಲ್ಲ. ಯಾರು ಸಂಸ್ಕೃತ ಮೃತ ಭಾಷೆ ಅಂತ ತಿಳ್ಕೊತಾರೋ ಅವರು ಮೃತರು ಅಷ್ಟೇ. ದೋಸ್ ಹು ಥಿಂಕ್ ಸಂಸ್ಕೃತ್ ಇಸ್ ಡೆಡ್ ಲ್ಯಾಂಗ್ವೇಜ್, ದೇ ಆರ್ ಡೆಡ್. ನನ್ನ ಅಲ್ಪ ಪ್ರಯತ್ನದಿಂದ ನನ್ನ ಥರನೇ 352 ವಿದ್ವಾಂಸರು ಬದುಕಿರೋರ ಇಮೇಲ್ ID ಇದೆ ಅನ್ನೋವಾಗ ಇನ್ನು ಎಷ್ಟು ಜನ ವಿದ್ವಾಂಸರು ಸಮಗ್ರ ಭಾರತದಲ್ಲಿ ಬರಿತಾ ಇರ್ಬೋದು ನೋಡಿ. ಸೊ ಅದರಿಂದ ಇವತ್ತಿಗೂ ಕೂಡ 20ನೇ ಶತಮಾನದಲ್ಲಿ ಬಂದಿರೋ ಸಮೃದ್ಧ ಕೃತಿಗಳು ಇನ್ನು ಯಾವ ಶತಮಾನದಲ್ಲೂ ಬಂದಿಲ್ಲ ಅಂದರೆ ಅತಿಶಯೋಕ್ತಿ ಅಲ್ಲ. ಅಷ್ಟು ಕೃತಿಗಳು ಬರ್ತಾಯಿದೆ. ಡೇಟು ಟೈಮು ಕೂಡ ಇಟ್ಕೊಂಡು ಬರೀತಾರೆ. ಸಿಮ್ಲಾಯಿಂದ ರಾಜೇಂದ್ರ ಮಿಶ್ರಾ 1994ನೇ ಇಸವಿ ರಾತ್ರಿ 12 ಗಂಟೆಗೆ ಗ್ರಂಥ ಪ್ರಾರಂಭ, 2:16 ಗ್ರಂಥ ಸಮಾಪ್ತಿ. ರಾತ್ರಿ 2 ಗಂಟೆಯಲ್ಲಿ 100 ಶ್ಲೋಕ ಬರೆದು ಪೋಸ್ಟಲ್ಲಿ ಕಳಿಸ್ಬಿಡ್ತಾರೆ. ನಾನು ಅದಕ್ಕೆ ರಿಪ್ಲೈ ಬರೀಬೇಕು ಇಂಗ್ಲೀಷಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗು, ಬಿಕಾಸ್ ಈ ವಾಂಟ್ಸ್ ಮೀ ಟು ಎವ್ಯಾಲ್ಯೂಯೇಟ್ ಇಟ್ ಇನ್ ಇಂಗ್ಲೀಷ್. ಅವ್ರು ಏನು ಟೈಮ್ ಹಾಕಿದ್ದಾರೋ ಅದೇ ಟೈಮ್ ಮಧ್ಯಾಹ್ನಕ್ಕೆ ಹಾಕ್ಕೊಂಡು ಆ ಟೈಮಲ್ಲಿ ನಾನು ವಿಮರ್ಶೆ ಬರೆದು ಅವ್ರಿಗೆ ವಾಪಸ್ ಕಳಿಸೋದು. ಈ ಥರ ಒಂದು 10 ವರ್ಷ ಮಾಡಿದೆ ಇರಲಿ. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಅಷ್ಟು ಆಧುನಿಕವಾಗಿರ್ತಕ್ಕಂಥ ಸಂಪತ್ತು ಇವತ್ತಿಗೂ ಕೂಡ ನಡೀತಾ ಇದೆ ಅನ್ನೋದಕ್ಕೆ. ಜಲದಿಂದ ಪಾವಿತ್ರತೆ ಮಾಧುರ್ಯವನ್ನು ನಾವು ಪಡ್ಕೋಬೇಕು. ಅಗ್ನಿಯಿಂದ ನೋಡಿ ಅಪರಿಗ್ರಹ ಅನ್ನೋದು ಬಹಳ ದೊಡ್ಡ ಗುಣ, ಮನುಷ್ಯ ಕಲಿಬೇಕಾಗಿರ್ತಕ್ಕಂಥದ್ದು. ಪರೇಚ್ಛೆಯಿಂದ ಸಮರ್ಪಿಸಿದ್ದನ್ನು ಮಾತ್ರ ತಿನ್ನಬೇಕು, ಯಾವುದೂ ಕೂಡ ಸ್ವೇಚ್ಛೆಯಿಂದ ಇದು ಮಾಡೋಕ್ಕೆ ಹೋಗಬಾರ್ದು. ಚಂದ್ರನಿಂದ ಏನು ಕಲಿಯೋದಿದೆ, ವೃದ್ಧಿ ಮತ್ತು ಕ್ಷಯಗಳನ್ನು ಒಂದೇ ರೀತಿ ಸ್ವೀಕರಿಸ್ತಾನೆ ನೋಡಿ. ಅಮಾವಾಸ್ಯೆ ಬರಲಿ, ಹುಣ್ಣಿಮೆ ಇರಲಿ, ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ ಚಂದ್ರ. ಇಟ್ಸ್ ಕ್ವೈಟ್ ನ್ಯಾಚುರಲ್, ಬರುತ್ತೆ ಹೋಗ್ತಾ ಇರುತ್ತೆ. ಆ ತರಹ ಹಣ ಬರಲಿ ಹೋಗಲಿ ನಾವು ಒಂದೇ ತರಹ ಇರಬೇಕು ಅನ್ನೋ ಸ್ಥಿತಪ್ರಜ್ಞ ಲಕ್ಷಣವನ್ನು ಚಂದ್ರನಿಂದ ಕಲ್ತ್ಕೊಳ್ಳಿ ಅಂತ ದತ್ತಾತ್ರೇಯರು ಭಾಗವತದಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಸ್ಥಿತಪ್ರಜ್ಞಲ್ಲಿ ಏನಾಗತ್ತೆ, ಲಾಭಾಲಾಭವು ಜಯಾಜಯವು. ಲಾಭ ಬರಲಿ, ಲಾಭ ಬರದೇ ಇರಲಿ, ಜಯ ಬರಲಿ, ಅಪಜಯ ಬರಲಿ, ಒಂದೇ ರೀತಿ ಯಾರಿರ್ತಾರೋ ಅವರು ಸ್ಥಿತಪ್ರಜ್ಞರು. ಯಸ್ಯ ಸ್ಥಿತಾ ಭವೇತ್ ಪ್ರಜ್ಞಾ ಯಸ್ಯಾನಂದೋ ನಿರಂತರಃ ಪ್ರಪಂಚೋ ವಿಸ್ಮೃತ ಪ್ರಾಯ ಜೀವನ್ಮುಕ್ತ ಸ ಉಚ್ಯತೆ. ವಿವೇಕ್ ಚೂಡಾಮಣಿ. ಯಾವುದು ಸ್ಥಿತಪ್ರಜ್ಞವೋ ಅದೇ ಜೀವನ್ಮುಕ್ತನೂ ಕೂಡ. ಇನ್ನು ಹೆಬ್ಬಾವಿಂದ ನಾವೇನು ಕಲಿಯೋದಿದೆ, ದತ್ತಾತ್ರೇಯರು ಹೇಳ್ತಾರೆ ನೋಡಿ, ಹೆಬ್ಬಾವು ಯಾವತ್ತೂ ಆಹಾರ ಹುಡುಕೊಂಡು ಹೋಗಲ್ವಂತೆ, ತಾನಾಗಿ ಬಂದದ್ದನ್ನು ಮಾತ್ರ ಸ್ವೀಕರಿಸತ್ತಂತೆ. ಅದು ಒಂದು ದೊಡ್ಡ ಗುಣ. ಆಮೇಲೆ
ಪರೋಪಕಾರ ಬುದ್ಧಿಯನ್ನು ತೆಂಗಿನ ಮರದಿಂದ ಕಲೀರಿ ಅಂತ ದತ್ತಾತ್ರೇಯರು ಹೇಳೋದು. ತನ್ನ ಚಿಕ್ಕ ವಯಸ್ಸಿನಲ್ಲಿ ಸಸಿಯಾಗಿರುವಾಗ ಸ್ವಲ್ಪ ನೀರನ್ನು ನಾವು ಅದಕ್ಕೆ ಹಾಕಿರ್ತೀವೋ ಇಲ್ವೋ, ಅದನ್ನು ಜೀವನದುದ್ದಕ್ಕೂ ಸ್ಮರಣೆಯಲ್ಲಿಟ್ಕೊಂಡು ತಲೆ ಮೇಲೆ ದೊಡ್ಡ ಭಾರವನ್ನು ಹೊತ್ತುಕೊಂಡು ಸಿಹಿಯಾಗಿರ್ತಕ್ಕಂಥ ಅಮೃತ ಸದೃಶವಾಗಿರ್ತಕ್ಕಂಥ ಎಳನೀರನ್ನು ಕೊಟ್ಟು ನಮ್ಮನ್ನು ಕಾಪಾಡುತ್ತೆ ನೋಡಿ. ಅದಕ್ಕೆ ಹೇಳೋದು ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ ಶಿರಸಿ ನಿಹಿತ ಭಾರಾಹ ನಾರಿಕೇಳ ನರಾಣಾಂ ದದತಿ ಜಲಮನಲ್ಪಂ ಸ್ವಾದು ಆಜೀವಿತಾಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ಭರ್ತೃಹರಿ ನೀತಿ ಶತಕ. ಸೊ ಅದರಿಂದ ಮಾಡಿದ್ದನ್ನು ನಾವು ಮರಿಬಾರ್ದು. ವಾಲ್ಮೀಕಿ ರಾಮಾಯಣ ಸುಂದರಕಾಂಡದಲ್ಲಿ ಒಂದು ಮಾತು ಬರುತ್ತೆ, ಕೃತೇ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ಯಾರಿಂದಾದರೂ ಉಪಕಾರ ಪಡ್ಕೊಂಡಿದ್ರೆ ಈ ಜನ್ಮದಲ್ಲಿ ಉಪಕಾರ ತೀರಿಸ್ಬಿಡ್ಬೇಕು ಅಂತ. ನೋ ಕ್ಯಾರಿ ಫಾರ್ವರ್ಡ್ ಬಿಸ್ನೆಸ್ ಫಾರ್ ನೆಕ್ಸ್ಟ್ ಜನ್ಮ. ಡೆಬಿಟ್ಟು ಕ್ರೆಡಿಟು ಇಲ್ಲೇ ಟ್ಯಾಲಿ ಆಗಿಬಿಡಬೇಕು. ಅದನ್ನು ನೀವು ಶಿಫ್ಟ್ ಮಾಡೋ ಹಾಗಿಲ್ಲ. ನಮ್ಮ ಇದರಲ್ಲಿ ದುಂಬಿಯಿಂದ ಏನು ಪಾಠ ಕಲಿಯೋದಿದೆ ಅಂದರೆ, ದುಂಬಿ ಒಂದು ಹೂವಿಂದ ಮತ್ತೊಂದು ಹೂವಿಗೆ ಹೋಗಿ ಅಲ್ಲಿರ್ತಕ್ಕಂಥ ಮಧುವನ್ನು ಸ್ವೀಕರಿಸೋ ಹಾಗೆ ವಿದ್ಯಾರ್ಥಿಗಳಾಗಿರೋರು ಒಬ್ಬ ಗುರುವಿನಿಂದ ಮತ್ತೊಬ್ಬ ಗುರುವಿಗೆ ಹೋಗಿ ಅನೇಕ ಶಾಸ್ತ್ರಗಳನ್ನು ಕಲಿಯಬೇಕು ಅಂತ. ಸೊ ಅದರಿಂದ ಯಾವ್ಯಾವ ಗುರುವಿನಿಂದ ಯಾವ್ಯಾವ ಶಾಸ್ತ್ರ ಬರುತ್ತೋ ಅದನ್ನು ಅವ್ರ ಹತ್ರನೇ ಹೋಗಿ ಕಲಿಬೇಕು ಅಂತ ಇರೋದು. ಅದಕ್ಕೆ ನಮ್ಮಲ್ಲಿ ಗುರುಕುಲ ವಾಸ ಅಂತ ಇದ್ದಿದ್ದು. ಯಾವಾಗಲೂ ಕೂಡ ಅಧ್ಯಾಪಕರು ಶಿಷ್ಯರ ಹತ್ರ ಬರ್ತಾ ಇರಲಿಲ್ಲ, ಶಿಷ್ಯರೇ ಅಧ್ಯಾಪಕರ ಹತ್ರ ಹೋಗೋರು. ಗುರುಕುಲ ವಾಸ, ಗುರುದಕ್ಷಿಣೆ, ನಾಳೆ ಹೇಳ್ತೀನಿ ಅದನ್ನು, ಇವತ್ತು ಬೇಡ, ಗುರು ಬಗ್ಗೆ ಮಾತಾಡುವಾಗ. ಸೊ ಅದರಿಂದ ಈ ರೀತಿಯಾಗಿ ಒಂದೊಂದಕ್ಕೂ ಕೂಡ ಉದಾಹರಣೆ ಕೊಡ್ತಾ ಬರ್ತಾರೆ, ಯಾವುದರಿಂದ ನಾವು ಏನೇನು ಕಲಿಯಬೇಕು ಅನ್ನೋ ದೃಷ್ಟಿಯಿಂದ. ಅಲ್ಲಿಗೇನಾಯಿತು, ಶ್ಲೋಕದ ಮೊದಲನೇ ಪದ ಆಯಿತು, ಅವಿನಯಂ ಅಪನಯ ವಿಷ್ಣು. ಎರಡನೇದು ದಮಯ ಮನಃ, ಮನಸ್ಸನ್ನು ನೀನು ಆದಷ್ಟು ಕೂಡ ನಿನ್ನ ಅಧೀನದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಪ್ಪ. ಯಾವುದನ್ನು ಬೇಕಾದರೂ ಅಧೀನದಲ್ಲಿ ಇಟ್ಕೋಬೋದು, ಆದರೆ ಮನಸ್ಸನ್ನು ಅಷ್ಟು ಸುಲಭವಾಗಿ ನಮ್ಮ ಅಧೀನದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಮನಸ್ಸು ಅಧೀನದಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ಮುಖ್ಯವಾಗಿ ಗೆಲ್ಲಬೇಕಾಗಿರೋದು ಯಾವುದಪ್ಪ ಅಂದರೆ ಆಸೆಗಳು. ಜೀವನದಲ್ಲಿ ಎಲ್ಲಿವರೆಗೂ ನಾವು ಆಸೆಗಳನ್ನು ಗೆಲ್ಲಕ್ಕಾಗಲ್ವೋ ಅಲ್ಲಿ ತನಕ ಲೋಕದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸದಾಶಿವ ಬ್ರಹ್ಮೇಂದ್ರರು ಮನೋ ನಿಯಮನಂ ಒಂದು ಗ್ರಂಥವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. 13 ಶ್ಲೋಕಗಳಲ್ಲಿ 9 ಉಪಾಯಗಳನ್ನು ಹೇಳ್ತಾರೆ ಮನಸ್ಸನ್ನು ಹೆಂಗೆ ಗೆಲ್ಲೋದು ಅಂತ. ಪ್ರತಿಯೊಬ್ಬರು ಹೇಳ್ತಾರೆ ಮನಸ್ಸು ಗೆದ್ದುಬಿಡ್ರಿ, ಹೆಂಗೆ ಗೆಲ್ಲಬೇಕು ಸ್ವಾಮಿ, ಅದನ್ನು ಮಾತ್ರ ಯಾರೂ ಹೇಳಲ್ಲ. ನೋಡಿ, ಸದಾಶಿವ ಬ್ರಹ್ಮೇಂದ್ರರು ಅದನ್ನು ಹೇಳಿದ್ದಾರೆ. ಮನಸ್ಸನ್ನು ಹೆಂಗೆ ಗೆಲ್ಲೋದು ಅನ್ನೋದಕ್ಕೆ ಮೊದಲನೇದು, ನೀನು ಆಸೆಗಳನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡು. ಆಸೆಗಳನ್ನು ಕಡಿಮೆ ಮಾಡ್ಕೋತಾ ಬಾ, ಕೊನೆಗೆ ಸಂಪೂರ್ಣವಾಗಿ ಅದು ನಲ್ಲಿಫೈ ಆಗೋ ತನಕ ಬಿಟ್ಬಿಡೋದು, ಆಗ ಹೋಗುತ್ತೆ ಅಂತ. ಯಾಕೆಂದರೆ ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಭಾವಯ ಕೋಹಂ ಆತ್ಮಜ್ಞಾನವಿಹೀನ ಮೂಢಾ ತೇ ಪಚ್ಯಂತೆ ನರಕ ನಿಗೂಢಾ. ಭಜಗೋವಿಂದ ಸ್ತೋತ್ರ 26ನೇ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರೆ ಹೇಳಿರ್ತಕ್ಕಂಥ ಮಾತು. ಕಾಮ ಕ್ರೋಧ ಲೋಭ ಮೋಹ ಇವುಗಳನ್ನು ಬಿಡಬೇಕು. ಮೋಹ ಅಂದ್ರೇನು? ಮುಹ್ಯತೀತಿ ಮೋಹ, ಯಾವುದು ನಮ್ಮನ್ನು ಆವರಿಸ್ಕೊಳ್ಳುತ್ತೋ ಅದು ಮೋಹ. ಅದಕ್ಕೆ ಆವರಣ ಶಕ್ತಿ ಅಂತ ಹೇಳೋದು. ಆವರಣ ಅಂತಲೂ ಒಂದು ಕಾದಂಬರಿ ಬರೆದಿದ್ದಾರೆ ಭೈರಪ್ಪನವರು. ವಿಕ್ಷೇಪ ಅಂದ್ರೇನು, ಆವರಣ ಅಂದ್ರೇನು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಎರಡೂ ಕೂಡ ಮಿಥ್ಯಾಜ್ಞಾನವೇ. ಮಿಥ್ಯಾಜ್ಞಾನ 3 ರೀತಿಯಾಗಿ ಬರುತ್ತೆ ನಮಗೆ. ತಪ್ಪು ಜ್ಞಾನ ಮಿಥ್ಯಾಜ್ಞಾನ ಅಂದರೆ, ಒಂದು ಅಗ್ರಹಣ, ಇನ್ನೊಂದು ವಿಪರೀತ ಗ್ರಹಣ, ಮೂರನೇದು ಸಂಶಯ. ಅಗ್ರಹಣ ಏನಪ್ಪ ಅಂದರೆ, ನಾನು ಎದುರುಗಡೆ ಕೂತಿದ್ರೂ ಕೂಡ ಅವ್ರು ಕೂತಿಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಆವಾಗ ಅಗ್ರಹಣ. ಅದು ಆವರಣ ಶಕ್ತಿ, ಅದು ತಮೋಗುಣ ಪ್ರತೀಕ. ಎರಡನೇದು, ಯಾರೋ ಕೂತಿದ್ರೆ ಇನ್ಯಾರೋ ಕೂತಿದ್ದಾರೆ ಅಂತ ಭಾವಿಸ್ಕೊಳ್ಳೋದು, ಅದು ಅನ್ಯಥಾ ಗ್ರಹಣ. ಅದು ಬರತಕ್ಕಂಥದ್ದು ರಜೋಗುಣ ಪ್ರವೃತ್ತಿ, ಅದಿರತಕ್ಕಂಥದ್ದು ವಿಕ್ಷೇಪ ಶಕ್ತಿ. ಮೂರನೇದು ಸಂಶಯ, ಅವರೋ ಇವರೋ, ಕೊನೆ ತನಕ ಇತ್ಯರ್ಥವೇ ಆಗೋದಿಲ್ಲ. ಸಂಶಯಾತ್ಮ ವಿನಶ್ಯತಿ, ಅದಕ್ಕೆ ಗೀತೆಯಲ್ಲಿ ಹೇಳಿರೋದು ಅನುಮಾನಂ ಪೆದ್ದ ರೋಗಂ. ಸೊ ಅದರಿಂದ ಎಲ್ಲ ರೋಗಗಳಿಗಿಂತಲೂ ಕೂಡ ಅನುಮಾನವೇ. ಮನೆಯಲ್ಲಿ ನೋಡಿ, ದಂಪತಿಗಳಿಗೆ ವಿರಸ ಕಾರಣ ಆಗೋದಕ್ಕೆ ಒಂದು ಪ್ರಬಲವಾಗಿರ್ತಕ್ಕಂಥ ಕಾರಣ ಏನು ಆಧುನಿಕ ಕಾಲದಲ್ಲಿ ಅಂದರೆ, ಯು ಡೋಂಟ್ ಟ್ರಸ್ಟ್ ಯುವರ್ ಮೇಟ್. ಅದು ಬಂದಿರೋದು. ನಾನು ಆಚೆ ಹೋದಾಗ ಅವಳು ಏನು ಮಾಡ್ತಾ ಇದ್ದಾಳೋ ಏನೋ, ಎಲ್ಲಿ ಹೋದ್ಲೋ ಏನೋ, ಅದಕ್ಕೆ ಮನೆ ಬೀಗ ಹಾಕ್ಕೊಂಡು ಹೋಗೋದು, ಈ ತರಹ ಎಲ್ಲ. ಇಫ್ ಯು ಡೋಂಟ್ ಟ್ರಸ್ಟ್ ಯುವರ್ ಓನ್ ವೈಫ್ ಆರ್ ಯುವರ್ ಓನ್ ಹಸ್ಬೆಂಡ್, ಫ್ರಮ್ ವೇರ್ ಡು ಯು ಗೆಟ್ ಟ್ರಸ್ಟ್? ರೆಸ್ಪೆಕ್ಟ್ ಶುಡ್ ಆಲ್ವೇಸ್ ಬಿ ಕಮಾಂಡೆಡ್ ಆ್ಯಂಡ್ ನಾಟ್ ಡಿಮಾಂಡೆಡ್. ಒನ್ಸ್ ಯು ಸ್ಟಾರ್ಟ್ ಡಿಮಾಂಡಿಂಗ್ ರೆಸ್ಪೆಕ್ಟ್, ನೋಬಡಿ ವಿಲ್ ಗಿವ್ ಯು. ಸೊ ಅದರಿಂದ ತಪ್ಪು ಮಾಡೋದನ್ನು ಕ್ಷಮಿಸ್ತಕ್ಕಂಥ ಗುಣ ಇದೆಯಲ್ಲ, ಅದು ಮಹಾ ದೊಡ್ಡ ಗುಣ. ಅದಕ್ಕೆ ಕ್ಷಮಾಗುಣ ಅಂತ ಹೇಳೋದು.
ಮುಖ್ಯವಾಗಿ. ಅದನ್ನೇ ಮರ್ಸಿ ಮರ್ಸಿ ಅಂತ ಹೇಳ್ಕೊತಾರೆ ಪಾಶ್ಚಾತ್ಯರು, ಆ ಗುಣವನ್ನೇ. ಅದನ್ನೇ ಶೇಕ್ಸ್ಪಿಯರು ಬೆಳೆಸ್ಬಿಟ್ಟ ಪೋರ್ಷಿಯಾ ಸ್ಪೀಚ್ ಕೊಟ್ಕೊಂಡು ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ. ದಿ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್, ಇಟ್ ಡ್ರಾಪ್ಸ್ ಎ ಜೆಂಟಲ್ ರೈನ್ ಫ್ರಮ್ ಹೆವೆನ್ ಅಪಾನ್ ದ ಪ್ಲೇಸ್ ಬಿನೀತ್, ಇಟ್ಸ್ ವೈಸ್ ಬ್ಲೆಸ್ಡ್, it blesseth him that gives and him that takes, its mightiest in the mightiest. It becomes the throne monarch better than his crown. His scepter shows the force of temporal power, the attribute to on majesty. Wherein that sit the dread and fear of kings, but mercy is above this sceptred sway. It's enthroned in the hearts of kings. It's an attribute to God himself. An earthly power doth then show like as gods, when mercy seasons justice. 14 ಸಾಲು ಪೋರ್ಷಿಯಾ ಸ್ಪೀಚು, ಆ್ಯಕ್ಟ್ ಸೆಕೆಂಡು, ಸೀನ್ 2, ಲೈನ್ 52 to ಲೈನ್ 66. ಶೇಕ್ಸ್ಪಿಯರ್ಸ್ ಪ್ಲೇ ಮರ್ಚೆಂಟ್ ಆಫ್ ವೆನಿಸ್, ಸ್ಟ್ರಾಟ್ಫರ್ಡ್ ಅಪಾನ್ ಏವನ್, 16th century ಲಂಡನ್. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಕಂಪ್ಲೀಟ್ ವರ್ಕ್ಸ್ ನಾವು ಓದಿದರೆ ಆ ವರ್ಕ್ಸ್ ಬಾಯಲ್ಲಿರಬೇಕು, ಅದು ಮುಖ್ಯವಾಗಿರೋದು. ಸಂಸ್ಕೃತ ಆಗಲಿ, ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ಯಾವುದೇ ಆಗಲಿ. ಅದಿಲ್ಲದೆ ಹೋದ ಓದೋದಕ್ಕೇನು ಪ್ರಮಾಣ? ಪುಸ್ತಕ ನೋಡ್ಕೊಂಡಲ್ಲ, ಬಾಯಲ್ಲಿರಬೇಕು. ಮಸ್ತಕಸ್ಥಾತ್ ಯಾ ವಿದ್ಯಾ ನತು ಪುಸ್ತಕಸ್ಥಾ ವಿದ್ಯಾ. ಸೊ ಅದಕ್ಕೇ ಕಾಮಯೇಷ ಕ್ರೋಧಯೇಷಃ ರಜೋಗುಣ ಸಮುದ್ಭವ, ಇದೆಲ್ಲ ರಜೋಗುಣ ಪ್ರತೀಕವಾಗಿರ್ತಕ್ಕಂಥದ್ದು. ಕಾಮ, ಕ್ರೋಧ, ನೋಡಿ ಎಷ್ಟು ಒಳ್ಳೆ ಸೈಕ್ಲಿಕಲ್ ಆರ್ಡರ್ ಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಅಷ್ಟೇ. ನೀವು ಮಧ್ಯ ನಿಲ್ಸೋಕ್ಕಾಗಲ್ಲ. ಒಂದು ತಪ್ಪು ಹೆಜ್ಜೆ ಇಡೋ ತನಕನೇ ಇಟ್ಮೇಲೆ ಪೂರ್ತಿ ಕೆಳಗೆ ಎಳೆದು ಬಿಡುತ್ತೆ. ನೋ ಸ್ಟಾಪಿಂಗ್ ಇನ್ ದ ಮಿಡಲ್. Like Shakespeare's Macbeth. By killing Duncan, you can't stop at that. You have to kill the grooms. Once you kill the grooms, you can't stop at that. You have to kill Banquo. Once you kill Banquo, you can't stop at that. The ghost of Banquo starts haunting you. Approach me like a rugged Russian bear, armed rhinoceros or hircan tiger, but never show thy gory locks at me. Macbeth's address to ghost of Banquo. ಸೊ ಅದರಿಂದ ಮೊದಲನೇ ಹೆಜ್ಜೆ ಇಡೋಕ್ಕೆ ಮುಂಚೆ ನಾವು ಯೋಚನೆ ಮಾಡಬೇಕು. ಇಟ್ಮೇಲೆ ನೀನು ವಾಪಸ್ ತೊಗೊಳಕ್ಕಾಗಲ್ಲ. ಕೆಟ್ಟ ಹೆಜ್ಜೆ ಇಟ್ಮೇಲೆ ಪೂರ್ತಿ ಎಳ್ಕೊಂಡು ಹೋಗ್ಬಿಡುತ್ತೆ, ಅದು ಸರ್ವ ವಿನಾಶ ಆಗಿಬಿಡುತ್ತೆ. ಕಾಮ ನಮ್ಮ ಮೇಲೆ ದಾಳಿಯಿಟ್ಟು ಬರುವಾಗ ನಿಜ ಸ್ವರೂಪದಲ್ಲಿ ಬರುವುದಿಲ್ಲ, ನಾನಾ ರೀತಿಯಲ್ಲಿ ಸೋಗು ಹಾಕಿಕೊಂಡು ಬರುತ್ತದೆ. ಎನ್ ಮೂರ್ತಿರಾಯರ ಕನಸಿನ ಮನೆ ಕೃತಿಯ ಮುನ್ನುಡಿಯ 6ನೇ ಪುಟದ 3ನೇ ಪ್ಯಾರಾಗ್ರಾಫಿನ 2ನೇ ಸಾಲು. ಕಾಮ ಯಾವ ರೀತಿಯಾಗಿ ದಾಳಿ ಮಾಡುತ್ತೆ ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಿಜ ಸ್ವರೂಪದಲ್ಲಿ ಬರಲ್ವಂತೆ, ಅದು ನಾನಾ ರೂಪದಲ್ಲಿ ಸೋಗು ಹಾಕ್ಕೊಂಡು ಬಂದು ನಮ್ಮನ್ನು ಹಿಡ್ಕೊಳ್ಳುತ್ತೆ ಅಂತ. ಮೂರ್ತಿರಾಯರು 100 ವರ್ಷ ಇದ್ದಂತಹ ಪುಣ್ಯಾತ್ಮರು, ಶತಾಯುಷಿಗಳವರು. ಅವರ 96ನೇ ವಯಸ್ಸಿನಲ್ಲಿ ಯವನಿಕಾ ಆಡಿಟೋರಿಯಮಲ್ಲಿ ಪೀಟರ್ ಬ್ರೂಕ್ ಮಾಡಿರ್ತಕ್ಕಂಥ ಮಹಾಭಾರತ ಶೋ 6.5 ಗಂಟೆ ನಾನ್ ಸ್ಟಾಪ್ ವಿತೌಟ್ ಇಂಟರ್ವಲ್ ತೋರಿಸಿದರು. ಆ ಪುಣ್ಯಾತ್ಮರು 96ನೇ ವಯಸ್ಸಲ್ಲಿ 6.5 ಗಂಟೆ ಅಲ್ಲಾಡದೆ ಕೂತ್ಕೊಂಡು ನೋಡಿ, ಎಲ್ರಿಗಿಂತ ಫಸ್ಟು 2 ಮಾಡಿ ಕೆಳಗಡೆ ಇಳಿದು ರೋಡ್ ಕ್ರಾಸ್ ಮಾಡಿ ಎಲ್ಲರೂ ಏನು ಎಲ್ಲಿ ಹೋಗ್ತಾ ಇದ್ದಾರೋ ಏನೋ ಮುದುಕರು ನೋಡ್ಕೊಂಡು ಬರೋಷ್ಟೊತ್ತಿಗೆ ಅವರು ಮೂವಿಂಗ್ ಬಸ್ಸಲ್ಲಿ ಹತ್ಕೊಂಡು ಹೊರಟೆ ಹೋಗಿದ್ರು. ಸೊ ದಟ್ ವಾಸ್ ದಿ ಅಜಿಲಿಟಿ ಆಫ್ ಎನ್ ಮೂರ್ತಿರಾವ್ ಅವತ್ತು 96th ಏಜ್. ನಮಗಾದರೆ 6.5 ಗಂಟೆ ಕೂತ್ಕೊಳ್ಳೋದೆ ಮೊದಲು ಇಂಪಾಸಿಬಲ್ಲು. ಹೇಳ್ದೆ, ಅಲ್ಲಾಡಿದೆ, ಆಮೇಲೆ ಟಕ್ಕಂತ ಆ ರೀತಿ ಹೋಗಿ 2 ಮಾಡಿ ಇಳಿದು ರಸ್ತೆ ಕ್ರಾಸ್ ಮಾಡಿ ಮೂವಿಂಗ್ ಬಸ್ಸಲ್ಲಿ ಹತ್ಕೊಂಡು ಹೋಗೋದಂತೂ ಟೋಟಲಿ ಇಂಪಾಸಿಬಲ್. ಸೊ ಆ ತರಹ ಇದ್ದರು ಅವರು ಪುಣ್ಯಾತ್ಮರು. ಒಂದು ಸಲ ಹೇಳಿದರು, ನಿಮ್ಮ ಗುಟ್ಟೇನು ಇಷ್ಟು ವರ್ಷ ಬದುಕಿರೋದಕ್ಕೆ, ನಾನು ಯಾರ ಮೇಲೂ ಕೋಪ ಮಾಡ್ಕೊಂಡಿಲ್ಲ ಅಂತ ಹೇಳಿದರು. ಯಾಕೆಂದರೆ ಕೋಪ ಮಾಡಿಕೊಂಡ್ರೆ ಹಾರ್ಟ್ ಮೇಲೆ ಆ್ಯಕ್ಟ್ ಆಗುತ್ತೆ, ಹಾರ್ಟ್ ಮೇಲೆ ಆ್ಯಕ್ಟ್ ಆದರೆ BP ರೈಸ್ ಆಗುತ್ತೆ. ಸೊ ಅದರಿಂದ ಒಂದಕ್ಕೊಂದು ಲೀಡ್ ಆಗುತ್ತೆ ನೋಡಿ. ಸೊ ಕೋಪನೇ ನಮಗಿರ್ತಕ್ಕಂಥ ದೊಡ್ಡ ಶತ್ರು ಲೋಕದಲ್ಲಿ. ಅದು ಒಂದನ್ನು ನಿಗ್ರಹಿಸೋಕೆ ಆಗಿಬಿಟ್ರೆ ನಾವು ಲೋಕದಲ್ಲಿ ಎಷ್ಟೇ ಇದನ್ನು ಮಾಡ್ಕೊಳ್ತಾ ಹೋಗ್ಬೋದು. ಗಾಂಧಿ ಸಾಹಿತ್ಯ ಸಂಘದಲ್ಲಿ ಅವ್ರ 100ನೇ ವರ್ಷದಲ್ಲಿ ಒಬ್ಬರು ಕೇಳಿದರು ಆಡಿಯನ್ಸಲ್ಲಿ, 8 ವರ್ಷದ ಕೆಳಗೆ ನಿಮ್ಮ ಜೀವನದಲ್ಲಿ ಏನು ಘಟನೆ ಆಯಿತು ಅಂತ. ಅಂದರೆ ಆಗ ಅವರಿಗೆ 92 ಆಗಿತ್ತು. ಅದಕ್ಕೆ ಅವ್ರು ಉತ್ತರ ಕೊಟ್ಟರು, 8 ವರ್ಷದ ಕೆಳಗೆ ಏನಾಯಿತು ಅಂತ ಕೇಳಬೇಡಿ, ಮರ್ತೋಗಿದೆ, 88 ವರ್ಷದ ಕೆಳಗೆ ಏನಾಯಿತು ಅಂತ ಹೇಳಿ ಕೇಳ್ತೀನಿ ಅಂದರು. ಬಿಕಾಸ್ ರಿಟೆಂಟಿವ್ ಮೆಮರಿ ಹೇಗಿರುತ್ತೆ ಗೊತ್ತಾ? 5 to 12, ವಾಟ್ ಎವರ್ ಯು ರೀಡ್ ಯು ರಿಮೆಂಬರ್. ಅದಕ್ಕೆ ನಮ್ಮ ಪರಂಪರೆಯಲ್ಲಿ ಅಮರಕೋಶ, ಶಬ್ದರೂಪಾವಳಿ, ಧಾತುರೂಪಾವಳಿ, ಭಗವದ್ಗೀತೆ 12 ವರ್ಷ ಆಗೋಷ್ಟೊತ್ತಿಗೆ ಮಗುಗೆ ಬಾಯ್ಪಾಠ ಮಾಡಿಸ್ತಾ ಇದ್ದಿದ್ದು. ಇಫ್ ದ ರೂಟ್ಸ್ ಆರ್ ಫರ್ಮ್, ಲೆಟ್ ದ ಶೂಟ್ಸ್ ಗೋ ಎನಿವೇರ್ ಆ್ಯಂಡ್ ಶೂಟ್ ಎನಿಬಡಿ ಡೌನ್. ರೂಟ್ಸ್ ಭದ್ರ ಇರಬೇಕು ಯಾವಾಗಲೂ ಕೂಡ. ಅವನು ಆಮೇಲೆ ಏನು ಓದ್ತಾನೆ ಅವನಿಗೆ ಬಿಟ್ಟಿದ್ದು. ನಾವು ಅಡಿಪಾಯ ಗಟ್ಟಿಯಾಗಿಲ್ಲದೆ ಹೋದರೆ ಗಂಗಾರಾಮ್ ಬಿಲ್ಡಿಂಗ್ಸ್ ಥರ ಆಗಿಬಿಡುತ್ತೆ. ಅದಾಗಬಾರ್ದು. ನನಗಿವತ್ತು ಅದು ಕೊರೀತಾ ಇದೆ ಒಂದು ಆ ಮಾತು, ಗಂಗಾರಾಮ್ಸ್ ಬಿಲ್ಡಿಂಗ್. ಪರ್ಸ್ನಲ್ಲಾಗಿ KGF ಕಾಲೇಜಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದಂಥ ಪುಣ್ಯಾತ್ಮರು ನನಗೆ ಸಂಬಂಧಿ ಕೂಡ ಅವರು. ನಾನು ಬ್ಯಾಗಲ್ಲಿ ಇಡ್ತೀನಪ್ಪ, ಸ್ವಲ್ಪ ಬುಕ್ಸ್ ಸೆಲೆಕ್ಟ್ ಮಾಡೋದಿದೆ, ಹೋಗಿ ಬರ್ತೀನಿ ಗಂಗಾರಾಮ್ಸ್ಗೆ ಅಂತ ಹೋದವರು ಬರಲೇ ಇಲ್ಲ. ಆ ಗಂಗಾರಾಮ್ ಕೊಲ್ಯಾಪ್ಸಲ್ಲೇ ಹೋಗಿಬಿಟ್ರು. ಸೊ ಆಮೇಲೆ ನಾನು ತೊಗೊಂಡೋಗಿ ಆ ಬ್ಯಾಗು KGF ಅವ್ರ ಮನೆಗೆ ಕೊಟ್ಟು ಬಂದೆ.
ಯಾಕೆ ಆ ರೀತಿ ಆಗುತ್ತೆ ಅಂದರೆ ಕೆಲವು ಸಲ ನಿಜಕ್ಕೂ ಕೂಡ ಭಾಳ ಲೈಫ್ ಎಷ್ಟು ಅನ್ಸರ್ಟನ್ ಅನ್ನೋದಕ್ಕೆ ನೋಡಿ, ರಾಮಕೃಷ್ಣ ಪರಮಹಂಸರು ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ, ಕಾಮನನ್ನು ಗೆಲ್ಲಬೇಕಾದರೆ ಕಾಮಿನಿಯನ್ನು ತಾಯಿಯಂತೆ ಕಾಣು. ಎಂಥ ಮಾತು ನೋಡಿ. ನೀನು ಕಾಮನನ್ನು ಗೆಲ್ಲಬೇಕಾ, ಹಾಗಿದ್ರೆ ಯಾರನ್ನ ಕಾಮಿನಿ ಅಂತ ಭಾವಿಸ್ತಾ ಇದೆಯೋ ಅವಳನ್ನು ತಾಯಿ ತರಹ ನೋಡು. ಎಂಥ ಪೂಜ್ಯ ಭಾವನೆ ನೋಡಿ. ತಾಯಿ ಅಂದರೆ ಮುಗಿದೋಯ್ತು ಅಲ್ಲಿಗೆ, ದಟ್ಸ್ ದ ಫೈನಲ್ ವರ್ಡ್. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿ ಇರೋಕ್ಕೆ ಸಾಧ್ಯ ಇಲ್ಲ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ಅದು ನಮ್ಮ ಪರಂಪರೆಯಲ್ಲಿರೋದು. ಯಾರಿಗೆ ತಾಯಿ ಇಲ್ವೋ ಅವರಿಗೆ ಅದರ ದುಃಖ ಗೊತ್ತಾಗೋದು, ಮಿಕ್ಕವ್ರಿಗೆ ಗೊತ್ತಾಗಲ್ಲ. ಅದು ಯಾವಾಗ ಕಳ್ಕೊಂಡ ಮೇಲೆ ನಮಗೆ ಬುದ್ಧಿ ಬರೋದು. ಇರುವಾಗ ನಾವು ನೋಡ್ಕೊಳ್ಳಲ್ಲ ನೋಡಿ. ಅದರಿಂದ ತೃಷ್ಣಾಂ ಛಿಂದಿ, ಭರ್ತೃಹರಿ ಹೇಳ್ತಾನೆ, ಮೊದಲು ಆ ಆಸೆಯನ್ನು ಕತ್ತರಿಸಿ ಹಾಕು. ಅದಿಲ್ಲದೆ ಹೋದರೆ ಸಾಧ್ಯ ಇಲ್ಲ. ಆಶಾನಾಮ ನದಿ ಮನೋರಥ ಜಲ ತೃಷ್ಣಾ ತರಂಗಾಕುಲ. ಎಂಥ ಮಾತು ಹೇಳ್ತಾರೆ ನೋಡಿ. ಆಸೆ ಅನ್ನೋದೇ ನದಿ. ಏಕೆಂದರೆ ನದಿಯಲ್ಲಿ ಏನಾಗುತ್ತೆ ಅಂದರೆ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ, ಹೊಸ ನೀರು ಬರ್ತಾ ಇರುತ್ತೆ. ಹಾಗೆ ಹಳೆ ಆಸೆ ಪೂರೈಸಿದ ಕೂಡಲೇ ತಾನೇ ಹೊಸ ಆಸೆ ಉಂಟು ಮಾಡುತ್ತೆ. ಅದಕ್ಕೆ ಹೇಳೋದು ವಾಂಟ್ಸ್ ಆರ್ ಅನ್ಲಿಮಿಟೆಡ್. ದ ಮೀನ್ಸ್ ಟು ಸ್ಯಾಟಿಸ್ಫೈ ದೋಸ್ ವಾಂಟ್ಸ್ ಆರ್ ಲಿಮಿಟೆಡ್. ವಿತ್ ಲಿಮಿಟೆಡ್ ಮೀನ್ಸ್ ಯು ಕಾಂಟ್ ಸ್ಯಾಟಿಸ್ಫೈ ಅನ್ಲಿಮಿಟೆಡ್ ವಾಂಟ್ಸ್, ದೇರ್ ಫಾರ್ ಸಮ್ ವಾಂಟ್ಸ್ ಗೋ ಅನ್ಸ್ಯಾಟಿಸ್ಫೈಡ್. Adam Smith was given Nobel Prize from London School of Economics for propounding this theory in economics. ಸೊ ಅದರಿಂದ ಆಸೆಗಳು ಯಾವಾಗಲೂ ಕೂಡ ಕೊನೆಯೇ ಇಲ್ಲ. ಅದಕ್ಕೆ ಒಂದು ಮುಗಿಸಿದ ಕೂಡಲೇ ಮತ್ತೊಂದು ಅದರಿಂದ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಅದಕ್ಕೆ ಆಸೆಯನ್ನು ನದಿಗೆ ಹೋಲಿಸ್ತಾರೆ. ಯಾರು ಆಸೆಗೆ ದಾಸರೋ ಅವರು ಮೂರು ಲೋಕಕ್ಕೂ ದಾಸರು. ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು ಮೂರು ಲೋಕವನ್ನು ಗೆದ್ದ ಹಾಗೇನೆ ಅಂತ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಬೋಧನೆ ಮಾಡ್ತಾರೆ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ. ಸೊ ಅದರಿಂದ ಆಸೆಯನ್ನು ಗೆಲ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುಣ. ಅಂಗಂಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವ ದಂಡಂ ತದಪಿನ ಮುಂಚತಿ ಆಶಾಪಿಂಡಂ. ಅದಕ್ಕೆ ಭಜಗೋವಿಂದ ಸ್ತೋತ್ರ ನೋಡಿ ಎಷ್ಟು ಲಕ್ಷಣವಾಗಿ ಹೇಳಿಬಿಟ್ರು ಭಗವತ್ಪಾದ ಶಂಕರರು. ಅಂಗಂಗಲಿತಂ, ದೇಹದ ಅಂಗಾಂಗಗಳೆಲ್ಲ ಕುಗ್ಗೋಯ್ತು. ಫಲಿತಂ ಮುಂಡಂ, ತಲೆ ಕೂದಲೆಲ್ಲ ನೆರೆತೋಯ್ತು. ವೃದ್ಧೋ ಯಾತಿ ಗೃಹೀತ್ವ ದಂಡಂ, ನಡೆಯೋಕ್ಕಾಗ್ತಾ ಇಲ್ಲ, ಕೈಯಲ್ಲಿ ಕೋಲ್ ಹಿಡ್ಕೊಂಡು ನಡೀತಾ ಇದ್ದಾನೆ. ಯಾವಾಗ ಕಾಲು ಬಲ ಹೋಗುತ್ತೋ ಆವಾಗ ಕೋಲ್ ಬಲ ಬೇಕಾಗತ್ತೆ. ಸೊ ಅದರಿಂದ ವೃದ್ಧೋ ಯಾತಿ ಗೃಹೀತ್ವ ದಂಡಂ ತದಪಿನ ಮುಂಚತಿ ಆಶಾಪಿಂಡಂ. ಅಷ್ಟಿದ್ರೂ ಆಸೆ ಬಿಡಲ್ಲ. ಯಾವಾಗ ಬಾಯಲ್ಲಿ ಹಲ್ಲು ಇರಲ್ವೋ ಆಗಲೇ ಕೋಡ್ಬಳೆ ಮುಚ್ಚೋರೆ ಚಕ್ಲಿ ತಿನ್ನಬೇಕು ಅಂತ ಆಸೆ ಆಗೋದು. ಇರುವಾಗಲ್ಲ, ಇಲ್ಲದೇ ಇರೋವಾಗಲೇ ನಮ್ಗೆ ಯಾವಾಗಲೂ ಕೂಡ ಆಸೆ ಅನ್ನೋದು ಬರ್ತಕ್ಕಂಥದ್ದು. ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತ ಕಾಲ ಕ್ರೀಡತೆ ಗಚ್ಚತ್ಯಾಯು ತದಪಿನ ಮುಂಚತಿ ಆಶಾವಾಯು. ಅಷ್ಟಾದರೂ ಆಸೆ ಮನುಷ್ಯನಿಗೆ ಬಿಡಲ್ಲ. ದಿನ ಆಯಿತು, ರಾತ್ರಿ ಆಯಿತು, ಶಿಶಿರ ಬಂತು, ವಸಂತ ಬಂತು. ಅದಕ್ಕೆ ನೋಡಿ ನಮ್ಮಲ್ಲಿ ಯಾವಾಗಲೂ ಕೂಡ 100 ವಸಂತಗಳನ್ನು ಕಾಣೋಣ ಅಂತ ಹೇಳ್ತೀವಿ ಹೊರತು 100 ಗ್ರೀಷ್ಮ ಕಾಣೋಣ ಅಂತ ಯಾರೂ ಹೇಳಲ್ಲ. 100 ವರ್ಷ ಬದುಕಿದ್ರೂ ಕೂಡ ಚೆನ್ನಾಗಿ ಬದುಕಬೇಕು ಪ್ರತಿಯೊಬ್ಬರೂ ಕೂಡ. C.R. ಸಿಂಹ ಅವರ ತಂದೆ 100ನೇ ವಯಸ್ಸಲ್ಲಿ ಮೊನ್ನೆ 4-5 ತಿಂಗಳ ಕೆಳಗೆ ಹೋಗಿದ್ದವರು, ಲಾಯರ್ ಆಗಿದ್ದರು. ಕೋರ್ಟ್ಗೆ 2 ಮಕ್ಕಳ ಹತ್ರನೂ ಕಾರಿದೆ, ಶ್ರೀನಾಥ್ ಹತ್ರನೂ ಇದೆ, ಸಿಂಹ ಹತ್ರನೂ ಇದೆ. ಮಕ್ಕಳ ಮೇಲೆ ಡಿಪೆಂಡ್ ಆಗಬಾರ್ದು ಅಂದ್ಬಿಟ್ಟು ಆಟೋ ತೊಗೊಂಡು 100ನೇ ವಯಸ್ಸಲ್ಲಿ ಕೋರ್ಟ್ಗೆ ಹೋಗಿ 4 ಮಾಡಿ ಹತ್ತಿ ಲಿಫ್ಟ್ ಯೂಸ್ ಮಾಡದೆ 3 ಗಂಟೆ ಆರ್ಗ್ಯೂ ಮಾಡಿ ಇಳ್ಕೊಂಡು ಬಂದು ಮತ್ತೆ ಆಟೋ ಇಟ್ಕೊಂಡು ವಾಪಸ್ ಬರೋರು. ಅದು ಸ್ವಾಭಿಮಾನ ಅಂದರೆ. ಲೀಚ್ ಗ್ಯಾದರರ್ ಅಂತ ಒಂದು ಪೊಯಮ್ ಇದೆ ಇಂಗ್ಲೀಷಲ್ಲಿ, ಡಬ್ಲಿ ಬೆಂಟ್. ಅಷ್ಟಿದ್ರೂ ಕೂಡ ಹೀ ಹಿಮ್ಸೆಲ್ಫ್ ಗೋಸ್ ದೇರ್ ಆ್ಯಂಡ್ ಗೆಟ್ಸ್ ದ ಲೀಚಸ್, ಡಸಂಟ್ ಡಿಪೆಂಡ್ ಆನ್ ದ ಚಿಲ್ಡ್ರನ್. ಅದು ರೆಸಲ್ಯೂಷನ್ ಆ್ಯಂಡ್ ಇಂಡಿಪೆಂಡೆನ್ಸ್ ಅಂತ ಆಮೇಲೆ ರೀನೇಮ್ ಮಾಡಿದರು ಆ ಪೊಯಮ್ಗೆ. ಒರಿಜಿನಲ್ ಪೊಯಮ್ ವಾಸ್ ಲೀಚ್ ಗ್ಯಾದರರ್. ಸೊ ಹಾಗೆ ಸ್ವಾಭಿಮಾನ ಅನ್ನೋದು ಕೆಲವರಿಗೆ ಆ ರೀತಿಯಾಗಿರುತ್ತೆ. ನಮ್ಮ ನಿಟ್ಟೂರು ಶ್ರೀನಿವಾಸ ರಾಯರು ನೀವೆಲ್ಲ ನೋಡಿರ್ತೀರ, ಹೆಂಗೆ ತಮ್ಮ ಆ ಮಗನ ಮನೆಯಿಂದ ಈ ಮಗನ ಮನೆ ತನಕ ನಡ್ಕೊಂಬರೋರು. ಬೆಳಗ್ಗೆ ಗವರ್ನರ್ ಆಗಿದ್ದವರು, ಜಸ್ಟಿಸ್ ಆಗಿದ್ದವರು. ಹಾಗಿದ್ದರೂ ಕೂಡ ಹಿ ಕೆಪ್ಟ್ ಆನ್ ವಾಕಿಂಗ್ ಈವನ್ ಇನ್ ದ 100th ಇಯರ್. ಎಷ್ಟು ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಆ ತರಹ. ಈಗಿರ್ತಕ್ಕಂಥವ್ರು ಜಿ ವೆಂಕಟಸುಬ್ಬಯ್ಯನವರು ನಮ್ಮ ಕಣ್ಣು ಮುಂದೆ ಶತಾಯುಷಿಗಳು. ಅವರು ಕೂಡ ಬೆಳಗ್ಗೆ 4:30ರಿಂದ 5:30 ತನಕ ರೋಸ್ ಗಾರ್ಡನಲ್ಲಿ ವಾಕ್ ಮಾಡ್ತೀನಪ್ಪ ಅಂತ ಹೇಳಿದರು. ಸೊ ಅದರಿಂದ ಅದು ದಟ್ ಹ್ಯಾಸ್ ಕೆಪ್ಟ್ ದಮ್ ಇನ್ ಗುಡ್ ಸ್ಟೆಡ್. ಅದು ನಮಗೆ ಮುಖ್ಯವಾಗಿ ಬೇಕಾಗಿರೋದು. ಆ ತರಹ ಬದುಕಿದ್ರೆ 100 ಅಲ್ಲ 200 ವರ್ಷ ಬದುಕಿದ್ರು ಸಂತೋಷನೇ. ಏನು ಮೂರ್ತಿರಾಯರು ಹೇಳಿದ್ರು, 100 ಏನು ರೀ, ಇನ್ನೊಂದು 100 ವರ್ಷ ಬದುಕ್ತೀನಿ ಹೋಗ್ರಿ ಅಂತ. ಪಾಪ 102ಕ್ಕೆ ಹೋಗ್ಬಿಟ್ರು, ಅದು ಬೇರೆ ವಿಷಯ. ಆದರೆ ಆ ಉತ್ಸಾಹ ಕಳ್ಕೋಬಾರ್ದು ನಾವು ಯಾವತ್ತೂ ಕೂಡ ಜೀವನದಲ್ಲಿ.
ಕೆಲವರು 40 ಆಗೋಷ್ಟೊತ್ತಿಗೆ ಪರಮಾತ್ಮ ಇನ್ನೂ ಯಾಕಪ್ಪ ದಯೆ ಬರಲಿಲ್ಲ, ಯಾವಾಗಪ್ಪ ನಮ್ಮನ್ನು ಕರೆಸ್ಕೊಳ್ಳೋದು, ಒಂಥರ ಆಗಿಬಿಡ್ತಾರೆ ಜೀವನದಲ್ಲಿ. ಪಶ್ಯೇಮ ಶರದ ಶತಂ ಜೀವೇಮ ಶರದ ಶತಂ ನಂದಾಮ ಶರದ ಶತಂ ಮೋದಾಮ ಶರದ ಶತಂ ಪ್ರಭ್ರವಾಮ ಶರದ ಶತಂ ಅಜೀಯಾಮ ಶರದ ಶತಂ. ಆ ಸ್ಪಿರಿಟ್ ಇರಬೇಕು ನಮಗೆ. ಲೆಟ್ ಮಿ ಎಂಜಾಯ್ 100 ಸ್ಪ್ರಿಂಗ್ ಸೀಸನ್ಸ್, ನಾಟ್ ಲೆಟ್ ಮಿ ಸಫರ್ 100 ಸ್ಪ್ರಿಂಗ್ ಸೀಸನ್ಸ್. ಸೊ ಅದರಿಂದ ದಟ್ ಈಸ್ ದಿ ಕೈಂಡ್ ಆಫ್ ಎಂಜಾಯ್ಮೆಂಟ್ ವಿಚ್ ಯು ಚೆರಿಷ್ ಆ್ಯಂಡ್ ಪಾಸ್ ಇಟ್ ಆನ್ ಫ್ರಮ್ ಜನರೇಷನ್ ಟು ಜನರೇಷನ್. ಆ್ಯಸ್ ರಾಧಾಕೃಷ್ಣನ್ ಪುಟ್ಸ್ ಇಟ್ ಇನ್ ಹಿಂದೂ ವ್ಯೂ ಆಫ್ ಲೈಫ್, ವಾಟ್ ಆರ್ ವ್ಯಾಲ್ಯೂಸ್ ಅಂತ ಪ್ರಶ್ನೆ ಹಾಕ್ಕೊಂಡು ಅವ್ರು ಉತ್ತರ ಕೊಡ್ತಾರೆ. ವ್ಯಾಲ್ಯೂಸ್ ಆರ್ ನಾಟ್ ರೂಲ್ಸ್ ಆರ್ ಸ್ಟ್ಯಾಟ್ಯೂಟ್ಸ್ ಟು ಬಿ ರಿಟರ್ನ್ ಡೌನ್ ಇನ್ ದ ಫಾರ್ಮ್ ಆಫ್ ಲಾ. ದೇ ಆರ್ ಇಂಟರ್ನಲೈಸ್ಡ್ ಪ್ರಾಸೆಸ್ ಆಫ್ ಲಿವಿಂಗ್ ಟು ಬಿ ಪಾಸ್ಡ್ ಆನ್ ಟು ಪಾಸ್ಟೆರಿಟಿ ಇನ್ ಇಟ್ಸ್ ಪ್ರಿಸ್ಟಿನ್ ಪ್ಯೂರಿಟಿ ಅಂತ ಬರೀತಾರೆ. ದಟ್ ಈಸ್ ವ್ಯಾಲ್ಯೂಸ್. ಇವತ್ತು ಮಾಡ್ರನ್ ಮ್ಯಾನ್ ನೋಸ್ ದ ಪ್ರೈಸ್ ಆಫ್ ಎವ್ರಿ ಕಮಾಡಿಟಿ ಬಟ್ ವ್ಯಾಲ್ಯೂ ಆಫ್ ನನ್. ಯಾರಿಗೆ ವ್ಯಾಲ್ಯೂ ಗೊತ್ತಿದೆ? ಪ್ರತಿಯೊಬ್ಬರು ಪ್ರೈಸ್ ಗೊತ್ತಿದೆ ಹೊರತು ಅಂಗಡಿಗೆ ಹೋಗ್ಬಿಟ್ಟು ಅದರ ಬೆಲೆ ಎಷ್ಟು ಅಂತ ಕೇಳ್ತೀವಿ ಹೊರತು ಅದರ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತೀವ? ಯು ಕೆನಾಟ್ ಮೆಷರ್ ವ್ಯಾಲ್ಯೂಸ್, ದೇ ಆರ್ ಇಮ್ಮೆಷರಬಲ್. ಅದಕ್ಕೇ ಅವಿನಯಂ ಅಪನಯ ವಿಷ್ಣು ದಮಯ ಮನಃ ಶಮಯ ಮೃಗತೃಷ್ಣಾಂ ವಿಷಯ ಮೃಗತೃಷ್ಣಾಂ. ಇಂದ್ರಿಯಜನ್ಯವಾಗಿರ್ತಕ್ಕಂಥದ್ದೆಲ್ಲವನ್ನೂ ಕೂಡ ನಮ್ಮ ಮದಿಯಿಂದಲೇ ಇಟ್ಕೋಬೇಕು. ನಾನು ನಿನ್ನೆ ನಿಮಗೆ ಹೇಳಿಬಿಟ್ಟಿದ್ದೇನೆ ಅದನ್ನು. 5 ಇಂದ್ರಿಯ ಯಾವ ರೀತಿಯಾಗಿ ಮನುಷ್ಯನಿಗೆ ಕಷ್ಟ ಕೊಡುತ್ತೆ, ಪ್ರಾಣಿಗಳು ಒಂದೊಂದು ಇಂದ್ರಿಯವನ್ನು ಇಟ್ಕೊಂಡೆ ಹೇಗೆ ಒದ್ದಾಡುತ್ತೆ ಅನ್ನೋದಕ್ಕೆ. ಈಗ ಮತ್ತೆ ಪುನರುಕ್ತಿ ಬೇಡ ಅಂತ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಭೂತದಯಾಂ ವಿಸ್ತಾರಯ. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪ್ರಾಣಿ ಆಗಲಿ ಪಕ್ಷಿಗಾಗಲಿ ಯಾವುದಕ್ಕೂ ಕೂಡ ನಾವು ತೊಂದರೆ ಅನ್ನೋದನ್ನು ಕೊಡಬಾರ್ದು. ಆ ರೀತಿಯಾಗಿ ಜೀವನದಲ್ಲಿ ನಡ್ಕೊಳ್ತಾ ಹೋಗಬೇಕು. ನೋಡಿ, ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯ ಯಜ್ಞ ಮತ್ತು ಭೂತಯಜ್ಞ ಅಂತ ಪಂಚಮಹಾಯಜ್ಞಗಳು ಅಂತ ಇದನ್ನು ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ದೇವಯಜ್ಞ ಅಂದರೆ ಅಗ್ನಿಹೋತ್ರಾದಿಗಳನ್ನು ನಿಯಮಪೂರ್ವಕವಾಗಿ ಮಾಡಿ ದೇವತೆಗಳನ್ನು ತೃಪ್ತಿಪಡಿಸ್ತಕ್ಕಂಥದ್ದು. ಋಷಿಯಜ್ಞ ಅಂದರೆ ವೇದಾಧ್ಯಯನವನ್ನು ಮಾಡಿ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋದು. ಅದನ್ನು ಭಗವತ್ಪಾದರು ಹೇಳಿದ್ದಾರೆ ಸೋಪಾನ ಪಂಚಕದಲ್ಲಿ. ನನಗೆ ಹೇಳೋಕ್ಕೆ ಟೈಮ್ ಇಲ್ಲ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೋಗ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನ ಚ ಗೃಹಾತ್ತೂರ್ಣಂ ವಿನಿರ್ಗಮ್ಯತಾಂ ಸದ್ವಿದ್ವಾನುಪಸೃಪ್ಯತಾಂ ಭಗವತೋ ಭಕ್ತಿರ್ದೃಢಾದೀಯತಾಂ. ಭಗವಂತನಲ್ಲಿ ಭಕ್ತಿಯನ್ನು ದೃಢವಾಗಿಡಿ. ಭಗವತ್ಪಾದರ ಮಾತು ಭಾರತೀ ತೀರ್ಥರಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಹೇಳಿಕೆ ಅದು. ಅವರೇ ಅನುಗ್ರಹ ಭಾಷೆಯಲ್ಲಿ 16 ಸಲ ಹೇಳಿರೋದನ್ನು ನಾನು ಕೇಳಿದ್ದೀನಿ. ಸೊ ಅದರಿಂದ ಭಗವತೋ ಭಕ್ತಿ ದೃಢಾದೀಯತಾಂ. ನಿಶ್ಚಲವಾಗಿರ್ತಕ್ಕಂಥ ಮನಸ್ಸನ್ನು ಭಗವಂತನಲ್ಲಿ ನಾವು ಇಟ್ಟರೆ ಯಾವತ್ತೂ ಕೂಡ ನಿಮಗೆ ತೊಂದರೆ ಅನ್ನೋದಾಗೋದಿಲ್ಲ. ಪಿತೃಯಜ್ಞ ಅಂದರೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವುದರ ಮೂಲಕ ಪಿತೃದೇವತೆಗಳನ್ನು ತೃಪ್ತಿಪಡಿಸುವುದು. ಮನುಷ್ಯ ಯಜ್ಞ ಅಂದರೆ ಅತಿಥಿಗಳನ್ನು ಸತ್ಕರಿಸ್ತಕ್ಕಂಥದ್ದು. ನೋಡಿ, ಅತಿಥಿ ಸತ್ಕಾರ ಅನ್ನೋದು ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಭಾರತೀಯ ಮೌಲ್ಯ. ಅತಿಥಿ ದೇವೋ ಭವ. ಸುಮ್ಮನೆ ಅಲ್ಲ, ನಾವು ತೈತ್ರಿಯ ಉಪನಿಷತ್ತಲ್ಲಿ ಹೇಳಿರೋದು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. 4ನೇ ಸ್ಥಾನ ನಾವು ಕೊಟ್ಟಿರೋದು ಅತಿಥಿಗೆ. ಹೇಳ್ದೆ ಕೇಳದೆ ಮನೆಗೆ ಆಲ್ ಆಫ್ ಎ ಸಡನ್ ಯಾರು ಬರ್ತಾರೋ ಅವನು ಅತಿಥಿ. ಯಸ್ಯ ತಿಥಿ ನ ವಿದ್ಯತೆ ಸಹ ಅತಿಥಿ. ಕೇಳಿಸ್ಕೊಂಡು ಬರೋನ್ಗೆ ಅತಿಥಿನ ನಾವು ಹೇಳಬಾರ್ದು. ಭೂತಯಜ್ಞ ಅಂದರೆ ಸಮಸ್ತ ಪ್ರಾಣಿಗಳಿಗೂ ಆಹಾರ ಒದಗಿಸಿಕೊಟ್ಟು ತೃಪ್ತಿಪಡಿಸೋದು. ಅದು ಭೂತಯಜ್ಞ ಅನ್ನೋದಕ್ಕೆ. ಅದು ನಿಜವಾಗಿರ್ತಕ್ಕಂಥ ದಯೆ ನಾವು ತೋರಬೇಕಾಗಿರೋದು. ದಯೆ ಅಂದರೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಯಾವಾಗಲೂ ಕೂಡ ನೆಲ ನೋಡ್ಕೊಂಡು ನಡೀತಾ ಇದ್ರಂತೆ. ಅವ್ರ ಜೊತೆ ಇದ್ದಂತಹ ಭಕ್ತಾದರು ಕೇಳಿದ್ರಂತೆ, ತಾವು ಪ್ರತಿನಿತ್ಯ ನಡೀತಕ್ಕಂಥ ನೆಲ ಸ್ವಾಮಿ, ನೆಲ ನೋಡ್ಕೊಂಡು ಯಾಕೆ ನಡಿಬೇಕು, ತಮಗೆ ಚಿರಪರಿಚಿತವಾಗಿರ್ತಕ್ಕಂಥ ಜಾಗ ಇದು ಅಂತ. ಅದಕ್ಕೆ ಅವ್ರು ಹೇಳಂತೆ, ನೋಡಪ್ಪ ಅಲ್ಲೊಂದು ಇರುವೆ ಹೋಗ್ತಾ ಇದೆ, ನನಗೂ ಆ ಇರುವೆಗೂ 5.5 ಅಡಿ ವ್ಯತ್ಯಾಸ ಇದೆ. ನಾನು ನೋಡದೆ ಕಾಲಿಟ್ಬಿಟ್ರೆ ಆ ಇರುವೆ ಹೋಗ್ಬಿಡತ್ತೆ. ಯಾವ ಇರುವೆಯನ್ನು ಭಗವಂತ ಸೃಷ್ಟಿ ಮಾಡಿದಾನೋ ಅದೇ ಭಗವಂತ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಇರೋ ಸೃಷ್ಟಿ ತೆಗೆದ್ರೆ ಮರುಸೃಷ್ಟಿ ಮಾಡೋ ಶಕ್ತಿ ನನಗಿಲ್ಲ. ಅದರಿಂದ ಭಗವತ್ ಸೃಷ್ಟಿ ತೆಗಿಬಾರ್ದು ಅಂತ ಹೇಳಿದ್ರಂತೆ. ಯಾವಾಗಲೂ ಅಂತರ್ಮುಖಿಗಳಾದಂಥ ಅವ್ರಿಗೇನೆ ಲೋಕದ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ, ಲೋಕದಲ್ಲೇ 24 ಗಂಟೆ ಬಿದ್ದು ಒದ್ದಾಡೋ ನಮಗಿನ್ನಷ್ಟು ಕಾಳಜಿ ಇರಬೇಡ. ನಮಗಲ್ಲಿ ಪ್ರಾಣಿ ಇದೆ ಅಂತಲೇ ಗೊತ್ತಾಗಲ್ಲ, ಅದು ತುಳ್ಕೊಂಡೇ ಓಡಾಡ್ತಾ ಇರ್ತೀವಿ ನಾವು. ವಿ ಡೋಂಟ್ ಹ್ಯಾವ್ ಸೆನ್ಸಿಟಿವಿಟಿ ಅಟ್ ಆಲ್. ಬರೀ ಸೈಕಾಲಜಿನಲ್ಲಿ ಸೆನ್ಸಿಟಿವಿಟಿ ಎಕ್ಸ್ಪೆರಿಮೆಂಟ್ ಉಳ್ಕೊಳ್ತೇ ಹೊರತು ಪ್ರಾಕ್ಟಿಕಲ್ ಆಗಿ ವೆರಿ ಸೆನ್ಸಿಟಿವಿಟಿ. ವಿ ಹ್ಯಾವ್ ಬಿಕಮ್ ಇನ್ಸೆನ್ಸಿಟಿವ್ ಟು ಎವ್ರಿಥಿಂಗ್, ಟೋಟಲಿ ಸೆಲ್ಫಿಶ್ ಆ್ಯಂಡ್ ಟೋಟಲಿ ಮನಿ ಮೈಂಡೆಡ್ ಆ್ಯಂಡ್ ಟೋಟಲಿ ವರ್ಲ್ಡ್ಲಿ ವೈಸ್, ನಾಟ್ ಅದರ್ ವರ್ಲ್ಡ್ಲಿ ವೈಸ್. ಅದಕ್ಕೆ ಹೇಳೋದು ಕೆಲವರಿಗೆ, ಅವ್ರಿಗೇನು ರೀ ಕಾಮನ್ ಸೆನ್ಸೇ ಇಲ್ಲ ಅಂತ. ಹೌದಪ್ಪ, ಅವ್ರಿಗೆ ಎಕ್ಸ್ಟ್ರಾ ಕಾಮನ್ ಸೆನ್ಸ್ ಇದೆ. ಅದರಿಂದ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕಾಗಿಲ್ಲ, ಇರೋಕ್ಕಾಗೋದೂ ಇಲ್ಲ. ಬಿಕಾಸ್ ಹಿ ಹ್ಯಾಸ್ ಗಾನ್ ಬಿಯಾಂಡ್ ದೋಸ್ ಥಿಂಗ್ಸ್. ಯು ಕೆನಾಟ್
ಇವ್ಯಾಲ್ಯೂಯೇಟ್ ಎವ್ರಿಬಡಿ ಫ್ರಮ್ ಯುವರ್ ಓನ್ ಯಾರ್ಡ್ ಸ್ಟಿಕ್ ಅಂತ. ದಯೆ ಅಂದ್ರೇನು, ಭೂತ ದಯೆ ಅಂದ್ರೇನು? ಸ್ವಾಧ್ಯಾಯೇ ನಿತ್ಯಯುಕ್ತ ಸ್ಯಾತ್ ದಾಂತೋ ಮೈತ್ರ ಸಮಾಹಿತಃ ದಾತ ನಿತ್ಯ ಮನಃದಾತ ಸರ್ವಭೂತಾನುಕಂಪಕಃ. ಮನುಸ್ಮೃತಿ 6ನೇ ಅಧ್ಯಾಯ 8ನೇ ಶ್ಲೋಕ. ಸ್ವಾಧ್ಯಾಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು, ಸ್ವಾಧ್ಯಾಯ ಅಂದರೆ ಬೇರೆಯಲ್ಲ, ವೇದ ಅಂದರೆ ಬೇರೆಯಲ್ಲ. ಸ್ವಾಧ್ಯಾಯೋ ಅಧ್ಯೇತವ್ಯ ವಿಧಿವಾಕ್ಯ ಮೀಮಾಂಸಾ ಸೂತ್ರದಲ್ಲಿ. ಪ್ರತಿನಿತ್ಯವೂ ನೀನು ಸ್ವಶಾಖಾಧ್ಯಯನವನ್ನು ಮಾಡು. ನೀನು ಸ್ವಶಾಖೆ ಮುಗಿಸ್ಕೊಂಡ್ರೆ ಆಮೇಲೆ ಬೇರೆ ಶಾಖೆಗೆ ಹೋಗು. ಆದರೆ ಮೊದಲು ಪ್ರವರ ಹೇಳುವಾಗ ಯಾವ ಗೋತ್ರ, ಯಾವ ಶಾಖೆ ಅದೆಲ್ಲ ಹೇಳೋದಿದೆ ನೋಡಿ ನಮ್ಮಲ್ಲಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು, ಮಕ್ಕಳಿಗೆ ಉಪನಯನ ಆದ ಕೂಡಲೇ ಹೆಂಗೆ ಪರೀಕ್ಷೆ ಮಾಡೋರು ಹಿರಿಯರು ಮನೆಗೆ ಬಂದವರು ಅವನ ಸಂಧ್ಯಾವನ್ನೇ ಮಾಡ್ತಾ ಇದ್ದಾನ ಬಿಟ್ಟಿದ್ದಾನ ಅನ್ನೋದಕ್ಕೆ, ಎಲ್ಲಪ್ಪ ಮಗು ಪ್ರವರ ಹೇಳು ಅನ್ನೋರು. ಆ ಮಗು ಬೆಬೆ ಅಂದರೆ ಸಂಧ್ಯಾವನ್ನೇ ಮಾಡೋದು ಬಿಟ್ಟಿದ್ದಾನೆ ಅಂತ ಅರ್ಥ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು ಕಾಶ್ಯಪಾವತ್ಸಾರ ನೈದ್ರವ ತ್ರಯಾರ್ಷಯ್ಯ ಪ್ರವರಾನ್ವಿತ ಕಾಶ್ಯಪಸ ಗೋತ್ರ ಆಶ್ವಲಾಯನ ಸೂತ್ರ ಋಕ್ ಶಾಕಲ ಶಾಖಾಧ್ಯಾಯಿ ರಂಗನಾಥ ಶರ್ಮಾ ಹಂಬೋ ಅಭಿವಾದಯೇ ಅಂತ ಹೇಳಿದರೆ, ಋಗ್ವೇದದ 10 ಮಂಡಲಗಳು, 8 ಅಷ್ಟಕಗಳು, 1028 ಸೂಕ್ತಗಳು, 10,552 ಮಂತ್ರಗಳು, 52 ಗಂಟೆ ಪಠಣ ನನ್ನ ನಾಲ್ಗೆ ತುದಿನಲ್ಲಿರಬೇಕು. ಆವಾಗ ಸ್ವಶಾಖಾಧ್ಯಯನ ಓದಿದ್ದಕ್ಕೆ ಸಾರ್ಥಕತೆ. ಇಲ್ಲದೆ ಹೋದರೆ ಏನು ಪ್ರಯೋಜನ? ಆ ರೀತಿ ಇಲ್ಲದೆ ಹೋದರೆ ಸ್ವಾಧ್ಯಾಯದಲ್ಲಿ ತೊಡಗಿಸಿಕೊಂಡು ಮಿತ್ರತ್ವದಿಂದ ಕೂಡಿದ್ದು, ದಾನಪರನಾಗಿದ್ದು, ಸಮಸ್ತ ಭೂತಗಳಲ್ಲಿ ಅನುಕಂಪೆಯಿಂದ ಕೂಡಿರ್ತಕ್ಕಂಥವನು ಮಹಾತ್ಮ. ಪಂಚತಂತ್ರದಲ್ಲಿ ಮಿತ್ರಭೇದ, ಮಿತ್ರಪ್ರಾಪ್ತಿ, ಕಾಕೋಲೋಕೀಯ, ಲಬ್ಧ ಪ್ರಣಾಶ, ಅಪರೀಕ್ಷಿತ ಕಾರಕ ಅಂತ 5 ಅಧ್ಯಾಯಗಳು. ಕಾಕೋಲೋಕೀಯದಲ್ಲಿ 131ನೇ ಶ್ಲೋಕ ನೋಡಿ. ಭೂತಾನ್ಯೋ ನಾನುಗೃಹಾತಿ ಆತ್ಮನಃ ಶರಣಾಗತಾನ್ ಭೂತಾರ್ಥಾತಸ್ಯ ನಶ್ಯಂತಿ ಹಂಸಾಹ ಪದ್ಮವನೇ ಯಥಾ. ತನ್ನ ಬಳಿ ಶರಣಾಗಿ ಬಂದ ಪ್ರಾಣಿಗಳನ್ನು ಯಾರು ರಕ್ಷಿಸುವುದಿಲ್ಲವೋ ಅವನ ಸಮಸ್ತವೂ ಸಹ ನಾಶವಾಗುತ್ತದೆ. ಕಮಲದಿಂದ ಕೂಡಿರುವ ಕೊಳದಲ್ಲಿ ಹಂಸಗಳು ನಾಶವಾಗುವಂತೆ. ಇದು ಅವರು ಕೊಟ್ಟಿರ್ತಕ್ಕಂಥ ಉದಾಹರಣೆ. ಇದಾದ ಮೇಲೆ ನಾವು ನೋಡಬೇಕಾಗಿರೋದು, ದಮಯ ಮನಃ ಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಸಂಸಾರ ಎಂಬತಕ್ಕಂಥ ಸಾಗರದಿಂದ ನಮ್ಮನ್ನು ಪಾರು ಮಾಡಪ್ಪ. ಸಂಸಾರ ಸಾಗರ ಅನ್ನೋದಕ್ಕೆ ನಿನ್ನೆ ನಿಮಗೆ ಉದಾಹರಣೆ ಕೊಟ್ಟಿದ್ದೀನಿ, ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರದಲ್ಲಿ. ವಿವೇಕ್ ಚೂಡಾಮಣಿನಲ್ಲಿ ಸಂಸಾರ ವೃಕ್ಷ ಅನ್ನೋ ಶ್ಲೋಕದ ಮೇಲೆ ವ್ಯಾಖ್ಯಾನ ಮಾಡ್ತಾ ಚಂದ್ರಶೇಖರ ಭಾರತಿಗಳು ಹೇಳ್ತಾರೆ, ಸಂಸಾರ ಸಾಗರ ಅನ್ನೋದಕ್ಕೆ 5 ಅಲೆಗಳಿದೆ ಅಂತ. ಯಾವುದು 5 ಅಲೆಗಳು? ಅವಿದ್ಯೆ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಅಂತ. ಈ 5 ಕೂಡ ಸಂಸಾರ ಸಾಗರಕ್ಕಿರ್ತಕ್ಕಂಥ ಅಲೆಗಳು. ಅವಿದ್ಯಾ ಅಂದ್ರೇನು? ಅನಿತ್ಯದಲ್ಲಿ ನಿತ್ಯವನ್ನು ಕಾಣುವುದು, ಅಶುಚಿಯಲ್ಲಿ ಶುಚಿಯನ್ನು ಕಾಣತಕ್ಕಂಥದ್ದು, ದುಃಖದಲ್ಲಿ ಸುಖವನ್ನು ಕಾಣತಕ್ಕಂಥದ್ದು, ಅನಾತ್ಮದಲ್ಲಿ ಆತ್ಮನನ್ನು ನೋಡ್ತಕ್ಕಂಥದ್ದು ಅವಿದ್ಯೆ. ಅಸ್ಮಿತಾ ಅಂದ್ರೇನು? ದೃಕ್ಶಕ್ತಿ, ದರ್ಶನ ಶಕ್ತಿ ಒಂದಾಗಿ ಕಂಡು ಬಂದರೆ ಅಸ್ಮಿತಾ. ದೇಹಾತ್ಮ ಭಾವ, ಚಾರ್ವಾಕರ ತರಹ ದೇಹವನ್ನೇ ಆತ್ಮ ಅಂತ ಭಾವಿಸ್ಕೊಂಡಿರೋದು. ಅವರ ಪ್ರಕಾರ ಸೀಯಿಂಗ್ ಈಸ್ ಬಿಲೀವಿಂಗ್ ಅಷ್ಟೇ. ಎಷ್ಟು ತೊಂದರೆ ಆಗುತ್ತೆ ನೋಡಿ ಆ ತರಹ ಇಟ್ಕೊಂಡ್ಬಿಟ್ರೆ. ಯಾರೋ ಪಾಪ ಕಾರಣಾಂತರದಿಂದ ಇವತ್ತು ಉಪನ್ಯಾಸಕ್ಕೆ ಬರೋಕ್ಕಾಗಿಲ್ಲ, ಹಾಗೆಂದರೆ ಚಾರ್ವಾಕನ ಪ್ರಕಾರ ನಾಳೆಯಿಂದ ಅವ್ರು ಬರಲೇಬಾರ್ದು. ಐ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ದಟ್ ದೇ ಆರ್ ನೋ ಮೋರ್. ಯಾಕಂದರೆ ಸೀಯಿಂಗ್ ಈಸ್ ಬಿಲೀವಿಂಗ್ ತಾನೆ. ಐ ಆಮ್ ನಾಟ್ ಸೀಯಿಂಗ್ ದೆಮ್, ದೇರ್ ಫಾರ್ ಐ ಅಸ್ಯೂಮ್ ದಟ್ ದೇ ಆರ್ ಡೆಡ್. ಈ ತರಹ ತೊಂದರೆ ಬರುತ್ತೆ. ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಪ್ರಮಾಣ ಅಂತ ಒಪ್ಕೊಳ್ಳೋದಾದರೆ ಶಾಸ್ತ್ರವನ್ನು ಬಿಟ್ಟು. ರಾಗ 3ನೇದು. ರಾಗ ಅಂದ್ರೇನು? ಸುಖದಲ್ಲಿ ನೆಲೆ ನಿಲ್ತಿರ್ತಕ್ಕಂಥದ್ದು. ಆಮೇಲೆ ದ್ವೇಷ, ದುಃಖದಲ್ಲಿ ನೆಲೆಸಿರ್ತಕ್ಕಂಥದ್ದು. ಕೊನೆಯದು ಅಭಿನಿವೇಶ, ಸ್ವಭಾವದಿಂದಲೇ ಹರಿಯುತ್ತಿರತಕ್ಕಂತಹ ಮರಣ ಭಯ. ನೋಡಿ, ಹುಟ್ಟಿದ ಕೂಡಲೇ ಮರಣ ಭಯ ಅನ್ನೋದು ಶುರುವಾಗುತ್ತೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯಾರ್ಥೇ ನತ್ವಂ ಶೋಚಿತು ಅರ್ಹಸಿ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ್ರು, ಹುಟ್ಟೋದೆಲ್ಲ ಸಾಯಲೇಬೇಕಪ್ಪ. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್. ಯು ಡೋಂಟ್ ಹ್ಯಾವ್ ಎನಿ ಕೆಪಾಸಿಟಿ ಟು ಡೂ ದ್ಯಾಟ್. ಅದರಿಂದ ಯಾಕೆ ಒದ್ದಾಡ್ತೀಯ ಅಂತ. ಸೊ ಅದರಿಂದ ಏನು ಹೇಳ್ದಂಗೆ ಆಯ್ತು. ಈಗ ಷಟ್ಪದಿ ಸ್ತೋತ್ರದ 1ನೇ ಶ್ಲೋಕ ತಮ್ಮ ಹತ್ರ ಹಂಚ್ಕೊಂಡಂಗೆ ಆಯಿತು 3ನೇ ದಿವಸ. ಇನ್ನು 4ನೇ ದಿವಸದ ಉಪನ್ಯಾಸದಲ್ಲಿ ಗುರು ಅಷ್ಟಕದಲ್ಲಿ 1ನೇ ಶ್ಲೋಕ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ 1ನೇ ಶ್ಲೋಕ, ಆ 2ನ್ನು ಹಂಚಿಕೊಂಡ್ರೆ 4 ದಿನಗಳ ಉಪನ್ಯಾಸ ಮಾಲೆ ಒಂದು ಹಂತಕ್ಕೆ ಬರುತ್ತೆ ಅಂತ ಇಟ್ಕೊಂಡು 3ನೇ ದಿನದ ಉಪನ್ಯಾಸ ಮಾಲೆಯನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಶಂಕರಾರ್ಪಣಮಸ್ತು.